ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ತ್ವಯಿಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭಗವಂತ ಕೃಷ್ಣ ಪರಮಾತ್ಮ ನಂದಗೋಕುಲವನ್ನು ಬಿಟ್ಟು ವೃಂದಾವನಕ್ಕೆ ತೆರಳೋಣ ಅಂತ ಎಲ್ಲರಿಗೂ ಹೇಳಿದ ಪರಮಾತ್ಮ. ಆದರೆ ವೃಂದಾವನಕ್ಕೆ ಹೋಗಬೇಕು ಅಂದಾಗ ಯಾರೂ ಒಪ್ಪಲಿಲ್ಲ. ಯಾಕೆ ಅಂತಂದ್ರೆ ಕೃಷ್ಣನಿಗೆ ಹೇಳಿದ್ರಂತೆ, ಕೃಷ್ಣ ಇದ್ದಕ್ಕಿದ್ದಾಗೆ ವೃಂದಾವನ ಅಂತಂದ್ರೆ ಹೇಗೆ, ನೀನಿರೋ ಜಾಗದಲ್ಲಿ ಸೇಫ್ಟಿ ಇರ್ತದೆ ಅಂತ ನಾವೆಲ್ಲ ದೊಡ್ಡ ದೊಡ್ಡ ಮನೆ ಕಟ್ಕೊಂಡು ಕೂತ್ಬಿಟ್ಟಿದ್ದೀವಿ. ಈಗ ಇದ್ದಕ್ಕಿದ್ದಾಗೆ ಬಿಟ್ಟು ಹೋಗೋಣ ಅಂದ್ರೆ ಹೇಗಾಗ್ತದೋ ಕೃಷ್ಣ, ಇದೆಲ್ಲ ಆಗಲ್ಲಪ್ಪ, ಬೇಡ, ನಾವು ವೃಂದಾವನಕ್ಕೆ ಹೋಗೋದು ಬೇಡ ಅಂತಂದ್ರು. ಪರಮಾತ್ಮ ಹೇಳಿದ, ಇಲ್ಲ, ಹೋಗಬೇಕು. ಭಗವಂತನ ಉದ್ದೇಶ ಏನು ಅಂದ್ರೆ ನೀವು ಮನೆ ಕಟ್ಟಿದ್ರಿಂದಲೇ ಸಮಸ್ಯೆ ಆಗಿದೆ ಅಂತಾನೆ ದೇವರು. ಯಾಕೆ ಅಂದ್ರೆ ನೀವು ಮನೆಗಳು ಕಟ್ಟೋದ್ರಿಂದಾಗಿ ಏನಾಯ್ತು ಅಂದ್ರೆ ಹಸುಗಳಿಗೆ ಮೇವಿಲ್ಲದಂತೆ ಆಗಿದೆ. ಘೋಷೋಯಂ ನಗರಾಯತೆ, ಭಗವಂತ ಹೇಳ್ತಾನೆ. ಘೋಷ ಅಂದ್ರೆ ಹಳ್ಳಿ ಅಂತ ಅರ್ಥ. ಹಳ್ಳಿ ಹೋಗಿ ಪಟ್ಟಣ ಸಿಟಿ ಆಗಿ ಹೋಗಿದೆ ಅಂತ. ಯಾವಾಗಲೂ ದೇವ್ರು ಹೇಳ್ತಾನೆ, ಸಿಟಿ ಆಯಿತು ಅಂದ್ರೆ ಅದಕ್ಕೆ ಗೋವುಗಳಿಗೆ ಮೇವಿರೋದಿಲ್ಲಂತ. ಹಳ್ಳಿ ಆದ್ರೆ ಸುತ್ತಮುತ್ತಲೂ ಮೇವಿರ್ತದೆ, ಬೇಕಾದಾಗಿರ್ತವೆ. ಅದರಿಂದ ಅದು ಇಲ್ಲ, ಆದ್ರಿಂದ ಇಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಅಂತ ಭಗವಂತ ಹೇಳಿದ. ಪರಮಾತ್ಮ ಹೇಳಿದ ಕೂಡ್ಲೇನೆ ಅವರೆಲ್ಲ ಆಗಲ್ಲ ಅಂದ್ರು. ದೇವರೇನು ಮಾಡಿದ, ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ಲಿಕ್ಕೆ ನನಗೆ ಗೊತ್ತಿದೆ ಅಂತ ತನ್ನ ರೋಮ ಕೂಪಗಳಿಂದ ಒಂದೊಂದು ರೋಮದಿಂದಾಗಿ ತೋಳಗಳನ್ನು ಸೃಷ್ಟಿ ಮಾಡಿದ್ನಂತೆ.
ತೋಳಗಳನ್ನು ತಂದೆ ರೂಪ ಭಗವಂತನದ್ದೇ, ತೋಳ ರೂಪದಿಂದ ಬಂದ ಪರಮಾತ್ಮ ಯಾರಿಗೇನು ತೊಂದರೆ ಕೊಡ್ಲಿಲ್ಲ, ಸುಮ್ಮನೆ ಆ ಕಡೆ ಈ ಕಡೆ ಓಡಾಡಿದ ಅಷ್ಟೇ. ಅನೇಕ ತೋಳಗಳನ್ನು ಸೃಷ್ಟಿ ಮಾಡಿದ ಭಗವಂತ. ಆ ತೋಳಗಳನ್ನೆಲ್ಲ ಸೃಷ್ಟಿ ಮಾಡಿ ಓಡಾಡ್ತಾ ಇದ್ರೆ ಆಗ ಎಲ್ರಿಗೂ ಗಾಬರಿ ಆಯ್ತು. ಕೃಷ್ಣ ಹೇಳಿದ್ದೇನೋ ಇತ್ತು, ಅವನು ಮುಂದಾಲೋಚನೆ ಮಾಡಿ ಹೇಳಿರ್ತಾನೆ, ನಮಗೆ ಅರ್ಥ ಆಗ್ಲಿಲ್ಲ. ಅವನು ಹೇಳಿದ ಮಾತು ಕೇಳದೆ ಇಲ್ಲೇ ಇದ್ದೀವಿ, ನಮ್ಮ ಮಕ್ಕಳಿಗೆ ಏನಾದರೂ ಆದ್ರೆ ಕಷ್ಟ, ಈ ತೋಳಗಳು ಓಡಾಡ್ತಿದ್ದಾವೆ, ನಾವು ಹೋಗೋಣ ಅಂತ ಎಲ್ಲ ಮನೆ ಮಠ ಎಲ್ಲಾ ಬಿಟ್ಟುಕೊಂಡು ಎಲ್ಲರೂ ಕೂಡ ವೃಂದಾವನಕ್ಕೆ ಹೊರಟ್ರಂತೆ. ಹೀಗೆ ಆ ವೃಂದಾವನಕ್ಕೆ ಬರ್ತಾರೆ. ವೃಂದಾವನಕ್ಕೆ ಬಂದಾಗ ವೃಂದಾವನದಲ್ಲಿ ಮೊಟ್ಟ ಮೊದಲಿಗೆ ಅನೇಕ ರಾಕ್ಷಸರ ಸಂಹಾರ ಇದೆ ಪರಮಾತ್ಮನದ್ದು. ಒಬ್ಬ ಧೇನುಕಾಸುರ ಅಂತೊಬ್ಬ ಅಸುರ ಬರ್ತಾನೆ. ಆ ಧೇನುಕಾಸುರ ಅವನು ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ ಬಂದಿದ್ದಾರೆ, ಒಬ್ಬೊಬ್ಬರು ಕೂಡ ಹೀಗೆ ಒಂದೊಂದು ರೂಪದಲ್ಲಿ ಬಂದಾಗ ಅವರೆಲ್ಲರನ್ನೂ ಕೂಡ ಪರಮಾತ್ಮ ಧೇನುಕಾಸುರ ಅನ್ನುವ ಅಸುರನನ್ನು ಸಂಹಾರ ಮಾಡುತ್ತಾನೆ. ಬೇರೆ ಬೇರೆ ಅಸುರರು ಅಲ್ಲಲ್ಲಿ ಬರ್ತದೆ. ಆಮೇಲೆ ಮುಖ್ಯವಾಗಿ ಮಾಡಿದ್ದೇನು ಅಂದ್ರೆ ಪರಮಾತ್ಮ ಒಂದು ದಿವಸ ಏನು ಮಾಡಿದ್ನಂತೆ ದೇವರು, ಅವನು ದಿನ ನಿತ್ಯ ಕೆಲಸ ಏನು ಪರಮಾತ್ಮನಿಗೆ ಅಂತಂದ್ರೆ ಅವನು ದನ ಕಾಯೋದೇ ಕೆಲಸ. ದನ ಕಾಯೋ ಹುಡುಗ ಗೋಪಾಲ. ಅವನು ದನ ಕಾಯ್ಲಿಕ್ಕೆ ಅಂತ ಹೋಗ್ತಿದ್ನಂತೆ. ಅವನು ದನ ಕಾಯ್ಲಿಕ್ಕೆ ಅಂತ ಹೋಗಬೇಕಾದ್ರೆ ಅವತ್ತೊಂದು ದಿವಸ ಮಾತ್ರ, ಇದು ಭಾಗವತದಲ್ಲಿ ಕೃಷ್ಣ ಹೋದ ಅಂತ ಇಷ್ಟೇ ಇದೆ, ಆದರೆ ಹರಿವಂಶದಲ್ಲಿ ಹೇಳಬೇಕಾದ್ರೆ ಇದೇ ಕಥೆಯನ್ನೇ ಬಲರಾಮನನ್ನ ಬಿಟ್ಟು ಹೋದ ಅಂತ ಹೇಳ್ತಾರೆ. ಬಲರಾಮನ ಕರ್ಕೊಂಡು ಹೋಗ್ಲಿಲ್ಲ ಅಂತ ಅವತ್ತಿನ ದಿವಸ, ಅವನ್ನ ಬಿಟ್ಟು ಹೋದ ಅಂತ ಭಾಗವತದಲ್ಲಿ ಏನು ಹೇಳಿಲ್ಲ, ಹರಿವಂಶದಲ್ಲಿ ಅದನ್ನ ಇಟ್ಕೊಂಡು ಹೇಳಬೇಕು ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಹಾಗೆ ಯಾಕೆ ಬಿಟ್ಟು ಹೋದ ಅವನು ಅಂತಂದ್ರೆ, ದೇವರು ಕೆಲವು ರಾಜಕೀಯಗಳನ್ನು ಮಾಡ್ತಾನೆ. ಕೃಷ್ಣನ ರಾಜಕೀಯ ಎಷ್ಟು ಅದ್ಭುತ ಅಂದ್ರೆ ಪರಮಾತ್ಮ ಯೋಚನೆ ಮಾಡಿದ್ನಂತೆ. ಆವತ್ತಿನ ದಿವಸ ಯಮುನಾ ನದಿಯಲ್ಲಿ ಕಾಳಿಂಗ ಅನ್ನೋ ಒಂದು ಸರ್ಪ ಸೇರಿತ್ತು. ಆ ಸರ್ಪವನ್ನ ಅಲ್ಲಿಂದ ಓಡಿಸ್ಬೇಕಿತ್ತು, ಅದಕ್ಕೆ ಅವನ ಮರ್ದನ ಮಾಡಬೇಕು ಅಂತ ಇಟ್ಕೊಂಡಿದ್ದಂತೆ ಕಾರ್ಯಕ್ರಮವನ್ನು ಭಗವಂತ. ಆವತ್ತೇನಾದ್ರೂ ಕೂಡ ಈ ಬಲರಾಮನ್ ಕರ್ಕೊಂಡು ಹೋಗಿದ್ರೆ ಏನಾಗ್ತಿತ್ತು ಅಂದ್ರೆ, ಆ ಬಲರಾಮನೂ ಬರ್ತಿದ್ದ, ಆಗ ಒಳಗೆಲ್ಲ ತುಳಿತಿದ್ದ ಮೊದಲಿಗೆ, ಆಗ ರಕ್ತ ಬರೆಸ್ತಾನೆ, ಆಮೇಲೆ ನರ್ತನೆ ಮಾಡ್ತಾನೆ. ನರ್ತನೆ ಮಾಡುವಾಗ ಏನು ಅಷ್ಟು ಸಮಸ್ಯೆ ಆಗಿಲ್ಲ, ಆದ್ರೆ ಒಳಗೆ ತುಳಿತಾನಲ್ವಾ, ತುಳಿದಾಗ ಏನಾಗತ್ತಂತೆ ರಕ್ತ ಬರುತ್ತೆ ಅವನ ಬಾಯಲ್ಲಿ. ಅದನ್ನೆಲ್ಲ ನೋಡಿದಾಗ ಬಲರಾಮನಿಗೆ ಬೇಸರ ಆಗತ್ತಂತೆ. ಯಾಕೆ ಅಂತಂದ್ರೆ ಬಲರಾಮನು ಕೂಡ ಮೂಲದಲ್ಲಿ ಯಾರವನು ಶೇಷದೇವರು, ಶೇಷಾವತಾರಿ ಆದ್ರಿಂದ ಆ ಶೇಷನಿಗೆ ಅನಿಸುತ್ತಂತೆ ಅಕಸ್ಮಾತ್ ಏನಾದ್ರೂ ಕೂಡ ಅಂದ್ರೆ ಭಗವಂತ ಯೋಚನೆ ಮಾಡಿದ್ದು ರಾಜಕೀಯವಾಗಿ ಅವನು ಅನ್ಕೊಳ್ತಾನೆ ಏನು ಅಂದ್ರೆ ಶೇಷನಿಗೆ ಅನಿಸುತ್ತಂತೆ ಎಷ್ಟೇ ಆದ್ರೂ ನನ್ನ ಜಾತಿಯವನ್ನ ತುಳಿತಾ ಇದ್ದಾನಲ್ಲ ಅಂತ ಅನಿಸುತ್ತಂತೆ. ಅದಕ್ಕೋಸ್ಕರವಾಗಿ ಅವನು ಎದುರಿಗಿರಬಾರದು ಅನ್ನೋದಕ್ಕೋಸ್ಕರ ಪರಮಾತ್ಮ ಅವನನ್ನು ಬಿಟ್ಟು ಹೋದ ಅಂತ ಬಹಳ ಸೊಗಸಾಗಿ ಆ ಒಂದು ಯುಕ್ತಿಯನ್ನ ಹೇಳುತ್ತಾರೆ ಹರಿವಂಶದಲ್ಲಿ. ನಂದ ಕಂದ ಗೋವಿಂದ ಒಂದು ದಿನ ನದಿಯ ತಟಕೆ ನಡೆದ, ಬಂಧು ರಾಮನನ್ನು ಬಿಟ್ಟು ಗೆಳೆಯರೊಡ ನಡವಿ ದಾರಿ ಹಿಡಿದ. ಎಂಥ ಅದ್ಭುತ! ಬಂಧು ರಾಮನನ್ನು ಬಿಟ್ಟು, ಆ ಬಂಧು ರಾಮ ಅಂದ್ರೆ ಬಲರಾಮನನ್ನ ಬಿಟ್ಟು ಗೆಳೆಯರೊಡ ನಡವಿ ದಾರಿ ಹಿಡಿದ. ಅಡವಿ ದಾರಿಯಲ್ಲಿ ಅವತ್ತಿನ ದಿವಸ ಹೋಗಬೇಕು ಅಂತ ಪರಮಾತ್ಮ ಹೊರಟೇ ಬಿಟ್ಟನಂತೆ. ಹೊರಟ ದೇವರು ಹೋದ ಕೂಡಲೇ ಹಸುಗಳನ್ನೆಲ್ಲ ಮೇಯಿಸ್ತಾ ಇದ್ದಂತೆ. ಅನ್ಕೊಂಡಿದ್ದ ದೇವರೆಲ್ಲ ಮಾಡಬೇಕು ಅಂತ, ಹಸುಗಳನ್ನೆಲ್ಲ ಮೇಯಿಸ್ತಾ ಇದ್ದಾನೆ ಪರಮಾತ್ಮ. ಆ ಹಸುಗಳನ್ನ ಮೇಯಿಸುವಾಗ ಎಲ್ಲ ಚೆನ್ನಾಗಿ ತಿಂತಾ ಇದ್ದ, ಹುಲ್ಲುಗಳನ್ನು ತಿಂತಾ ಇದ್ದಾರೆ. ಹುಲ್ಲು ತಿಂತಾ ಇರುವಂತ ಕಾಲದಲ್ಲೇನೆ ಆ ಸಣ್ಣ ಸಣ್ಣ ಕರುಗಳಿದ್ವಂತೆ. ಆ ಕರುಗಳಿಗೆಲ್ಲ ಎಲ್ಲಿ ಸಿಕ್ಕರಲ್ಲಿ ತಿನ್ಸಿದ್ರೆ ಹುಲ್ಲು ತಿನ್ಲಿಕ್ಕೆ ಆಗ್ತಾ ಇರ್ಲಿಲ್ಲಂತ ಅವಕ್ಕೆ. ಅದಕ್ಕೆ ಈ ಕೃಷ್ಣ ಏನ್ ಮಾಡ್ತಿದ್ದಂತೆ, ಅಯ್ಯೋ ಸಣ್ಣ ಕರುಗಳಿದ್ದಾವೆ, ಅವುಗಳಿಗೆ ದೊಡ್ಡ ದೊಡ್ಡ ಹುಲ್ಲು ತಿನ್ಲಿಕ್ಕೆ ಆಗಲ್ಲ, ನಾನೇ ತಿನ್ನಿಸ್ಬೇಕು ಅಂತ ಎಲ್ಲೆಲ್ಲಿ ತುಂಬಾ ಎಳೆ ಹುಲ್ಲಿರ್ತದೋ ಅದನ್ನೆಲ್ಲ ಕಿತ್ಕೊಂಡ್ಬರ್ತಿದ್ನಂತೆ. ಕಿತ್ಕೊಂಡ್ಬಂದು ಅವುಗಳನ್ನ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಅದಕ್ಕೆ ನಿಧಾನವಾಗಿ ಒಂದೊಂದೇ ತಿನ್ನು 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 ಅಂತ ತಿನ್ನಿಸ್ತಿದ್ನಂತೆ. ತಾಯಿ ಮಗುವಿಗೆ ತಿನ್ನಿಸಿದಂತೆ ಭಗವಂತ ಆ ಕರುಗಳಿಗೆಲ್ಲದಕ್ಕೂ ಕೂಡ ಉಣ್ಣಿಸ್ತಾ ಇದ್ದಂತೆ ಹುಲ್ಲನ್ನ ಅಂತ ಪರಮಾತ್ಮ ಮಾಡಿರುವಂತಹದ್ದು. ಎಳೆಗರಿಕೆ ಇರುವ ಸ್ಥಳದಿ ಕರೆದು ವತ್ಸಗಳನ್ನೇ ನಿಲ್ಲಿಸಿ, ಕೊಳಲು ತನ್ನ ಕೈಲಿ ಪಿಡಿದು ಮುರಳಿ ಗಾನ ಮಾಡುತ್ತಾ. ದೇವರು ತಿನ್ನಿಸಿದ್ನಲ್ಲ ಪರಮಾತ್ಮ, ತಿನ್ನು ತಿನ್ನು ಅಂತ. ಅವನ್ ತಿನ್ನಿಸಿದ್ರೆ ಹೇಗಿತ್ತು ಅಂದ್ರೆ
ಬೇರೆಯವರು ತಿನ್ನಿಸಿದ್ರೆ ಹೇಗಿರ್ತದೋ ಗೊತ್ತಿಲ್ಲ. ತಾಯಿ ಮಕ್ಕಳಿಗೆ ತಿನ್ನಿಸಿದ್ರೆ ಒಳ್ಳೆ ದಷ್ಟಪುಷ್ಟವಾಗಿ ಮಕ್ಕಳು ಬೆಳೀತಾವಂತೆ. ಆ ರೀತಿ ಕರುಗಳು ಕೂಡ ಏನಾಯ್ತಂತೆ, ದಷ್ಟಪುಷ್ಟವಾಗಿ ಬೆಳೆದುವಂತೆ. 1 ತಿಂಗಳ ಕರುಗಳು ಇಂದಿರೇಶನು ಮೇಯಿಸಲು 1 ವರುಷ ಕರುಗಳಂತ ಆನಂದದಿಂದ ಮೆರೆದವು ಕಾದನ ವತ್ಸವ ಹರಿ ಕಾದನ. ಭಗವಂತ ಇಷ್ಟು ಚೆನ್ನಾಗಿ ರಕ್ಷಣೆ ಮಾಡ್ತಿದ್ದ. ಎಲ್ಲ ರಕ್ಷಣೆ ಮಾಡ್ತಾ ಇರುವಾಗ್ಲೇನೆ ದೇವರು ಎಷ್ಟು ವಿಚಿತ್ರ, ಎಲ್ಲ ತಿಂದಾದ್ಮೇಲೆ ನೀರು ಕುಡಿಬೇಕು ಅಂತ ಅನಿಸ್ತು. ಆ ನೀರು ಕುಡಿಬೇಕು ಅಂತ ಯಮುನಾ ತೀರಕ್ಕೆ ಹೋದ್ರೆ ಸಾಕಂತೆ, ಸುಮ್ಮನೆ ಯಮುನೆ ಮೇಲೆ ಗಾಳಿ ಹರಿತಾ ಇತ್ತು. ಆ ಗಾಳಿ ಸುಮ್ಮನೆ ಆ ಕಡೆಯಿಂದ ಹರ್ಕೊಂಡು ಬಂದು ಹಸುಗಳ ಮೇಲೆ ಹರಿತು ಅಂದ್ರೆ ಆ ಹಸುಗಳೇ ಮೂರ್ಛೆ ಬಂದು ಕೆಳಗೆ ಬೀಳ್ತಿತ್ತು ಅಂತೆ. ಅಂಥ ವಿಷ ಅದರಲ್ಲಿ. ಆ ಯಮುನೆ ಎನ್ನುವಂತಹದ್ದು ವಿಷದಿಂದ ಪೂರಿತವಾಗಿ ಹೋಗಿತ್ತು ಅಂತ. ಯಮುನೆಯೊಡಲು ವಿಷ ಕುದಿವ ಕಡಲು ಕಾಳಿಂಗ ಗರಳ ಬಿಡಲು ಗಾಳಿ ಬಡೆದು ದನ ಗಿಡುಗ ಗರುಡ ಶುಕ ಗುಬ್ಬಿ ದೇಹ ಸುಡಲು. ಎಲ್ಲ ಸುಟ್ಟೇ ಹೋಗ್ತಿತ್ತಂತ ಆ ವಿಷದ ಗಾಳಿಗೆ. ಅಂಥ ಗಾಳಿ ಬರ್ತಾ ಇದೆ. ಆ ಗಾಳಿಗೆಲ್ಲ ಬೀಳ್ತಾ ಇದ್ರೆ ದೇವರು ನೋಡ್ದ, ಎಲ್ಲ ಸ್ನಾನಕ್ಕೆ ಪಾನಕ್ಕೆ ಯೋಗ್ಯವಾದಂತಹ ಜಲ ಇವತ್ತು ವಿಷ ಕಲುಷಿತವಾಗಿ ಇಷ್ಟು ಕೆಟ್ಟದಾಗಿ ಹರಿತಾ ಇದೆಯಲ್ಲ, ಹೀಗಿರಬಾರದು. ಎಲ್ಲ ಸ್ವಚ್ಛವಾಗಿರಬೇಕು, ನನ್ನ ಸುತ್ತದ ಪರಿಸರವೂ ಸ್ವಚ್ಛವಾಗಿರಬೇಕು ಅಂತ ಭಗವಂತ ಯೋಚನೆ ಮಾಡಿ ಏನ್ ಮಾಡಿದ್ನಂತೆ, ಭಗವಂತ ಕೂಡ್ಲೆ ತಾನೇ ಈ ನದಿ ಸ್ವಚ್ಛ ಮಾಡಬೇಕು ಅಂತ ಓಡಿ ಹೋದ. ಭಗವಂತ ಓಡಿ ಹೋಗಿ ಪರಮಾತ್ಮ ಒಂದು ಚೆಂಡಾಟವನ್ನ ಆಡುವ ನೆಪದಲ್ಲಿ ಚೆಂಡನ್ನ ನದಿಗೆ ಹಾಕಿದ. ಚೆಂಡು ತರ್ತೇನೆ ಅಂತಂದುಕೊಂಡು ಓಡಿ ಹೋಗಿ ನದಿಯಲ್ಲಿ ಧುಮುಕಿದ್ನಂತೆ ಪರಮಾತ್ಮ. ಧುಮುಕಿದ ದೇವರು, ಆ ದೇವರು ಧುಮುಕ್ತಾ ಇದ್ದಂತೇನೆ ಪರಮಾತ್ಮ ಏನ್ ಅದ್ಭುತ, ಒಳಗಿದ್ದ ಕಾಳಿಂಗ ಎಲ್ಲಿದ್ನೋ ಏನೋ ಓಡಿ ಬಂದಂತೆ. ಓಡಿ ಬಂದು ಆ ಪರಮಾತ್ಮನ ದೇಹವನ್ನು ಸುತ್ತು ಹಾಕಿದ್ನಂತೆ. ಸುತ್ತು ಹಾಕಿದ್ರೆ ದೇವರು ಯೋಚನೆ ಮಾಡಿದ, ಇವನಿಂದ ಹೊರಗೆ ಬರೋದು ಎಲ್ಲಾ ಬಂಧನವನ್ನ ಕಳಚುವವನು ಅವನು, ಅವನಿಗೇನು ಬಂಧನ. ಅವನು ಅನಾಯಾಸವಾಗಿ ಹೊರಗೆ ಬಂದ. ಬಾಲವನ್ನ ಹಿಡ್ಕೊಂಡಂತೆ ಎಡಗೈಯಲ್ಲಿ ಬಾಲವನ್ನ ಹಿಡ್ಕೊಂಡು ಮೇಲೆ ಎತ್ತಿದ ಬಾಲವನ್ನ ಮೇಲೆತ್ತಿದ ಕೂಡಲೇ, ಬಾಲ ಮೇಲೆತ್ತಿದ್ರೆ ಏನಾಗತ್ತೆ, ಮುಖ ಕೆಳಗೆ ಹೋಗುತ್ತೆ. ಆ ಮುಖ ಏನಿದೆ ಅಲ್ವಾ, ಆ ಮುಖಗಳನ್ನ ಸುಮಾರು 104 ಹೆಡೆ ಇತ್ತಂತೆ ಅವನಿಗೆ. ಅಷ್ಟೂ ಹೆಡೆಗಳ ಮೇಲೆ ಯಾವ ಹೆಡೆಯಿಂದ ಕಚ್ಚಲಿಕ್ಕೆ ಬರ್ತಾ ಇದ್ನೋ ಆ ಕಚ್ಚುವ ಹೆಡೆಯನ್ನ ತುಳಿತಾ ಇದ್ನಂತೆ ಭಗವಂತ. ಚೆನ್ನಾಗಿ ಮರ್ದನವನ್ನ ಮಾಡಿದ್ನಂತೆ. ಕಚ್ಚಿ ಚುಚ್ಚಿ ಮನ ಕಚ್ಚ ಎನಿಸಿ ಚುಚ್ಚಿತ್ತೋ ಏನೋ ತನಗೆ ಕಡಿತ ವ್ಯರ್ಥ ಮುಂದೇನು ಎಂಬ ಹೊಸ ಚಿಂತೆ ಕೊರತೆ ಒಳಗೆ. ಅವನಿಗೆ ಕಚ್ಚಬೇಕು ಅಂತ ಬರ್ತಿದ್ದ, ಕಚ್ಚಲಿಕ್ಕೆ ಆಗ್ತಿರ್ಲಿಲ್ಲ. ಒಳಗೆ ಯೋಚನೆ ಮಾಡಿದ, ಏನ್ ಕಚ್ಚಲಿಕ್ಕಾಗಲ್ಲ, ಮತ್ತೆ ಇನ್ನೇನ್ ಮಾಡ್ಬೇಕು ಇವನನ್ನ ಅಂತ ಯೋಚನೆ ಮಾಡ್ತಿದ್ದಂತೆ. ಆದ್ರೂ ಬಿಡ್ಲಿಲ್ಲ, ಇನ್ನೂ ಕಚ್ಚೋ ಪ್ರಯತ್ನ ಮಾಡಿದ. ಎಷ್ಟು ಕಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು ತುಳದ ಭಗವಂತ. ಅವನು ತುಳದದ್ದಕ್ಕೆ ಎಷ್ಟರ ಮಟ್ಟಿಗೆ ಆಯ್ತು ಅಂದ್ರೆ ಅವನ ಬಾಯಲ್ಲೇ ರಕ್ತ ಬರ್ಲಿಕ್ಕೆ ಶುರುವಾಯ್ತಂತೆ. ಅವನ ಬಾಯಲ್ಲೇ ರಕ್ತ ಬಂದ್ರೆ ಮೇಲೆಲ್ಲ ರಕ್ತ ಹರಿತಾ ಇರೋದನ್ನ ನೋಡಿ ಹುಡುಗರೆಲ್ಲ ತಿಳ್ಕೊಂಡ್ರಂತ, ಅಯ್ಯೋ ನಮ್ ಕೃಷ್ಣ ಸಣ್ಣ ಕೂಸು ಈ ಹಾವಿನ ಜೊತೆ ಹೋರಾಟ ಮಾಡ್ತೀನಿ ಅಂತ ಹೋಗಿ ಅವನೇ ಸತ್ನಲ್ಲ, ಕೃಷ್ಣನ್ ಕಥೆ ಮುಗೀತು ಅಂತ ಎಲ್ರೂ ಕೂಡ ಹೇಳಿದ್ರು. ಇಲ್ಲ, ಕೃಷ್ಣ ಹೋಗಿಬಿಟ್ಟ ಅಂತ. ಕೃಷ್ಣ ಹೋದ ಅಂತ ಅನ್ಕೊಂಡು ಎಲ್ಲ ಗೋಕುಲಕ್ಕೆ ಹೋಗಿ ಹೇಳಿದ್ರಂತೆ, ವೃಂದಾವನಕ್ಕೆ ಹೋಗಿ ಹೇಳಿದ್ರಂತೆ, ಇಲ್ಲ ಕೃಷ್ಣ ನಮ್ಮ ಹುಡುಗ ಹೋಯ್ತು, ನಮ್ ಕೈ ತಪ್ಪಿ ಹೋಯ್ತು ಕೃಷ್ಣ, ಇಲ್ಲ ಸತ್ತೇ ಹೋದ ಕೃಷ್ಣ ಅಂತೆಲ್ಲ ಹೇಳಿದ್ರು. ಹೆಣ್ಣು ಮಕ್ಕಳಿಗೆ ಇಷ್ಟು ಸಿಟ್ಟು ಬಂತು ಅಂದ್ರೆ ಆ ಗೋಪಿಯರಿಗೆ, ಕೃಷ್ಣ ಅಂದ್ರೆ ಪಂಚ ಪ್ರಾಣ ಅವರಿಗೆ ತಡಿಲಿಕ್ಕಾಗದೇನೆ ಕೈಯಲ್ಲಿ ಇದ್ದ ಪದಾರ್ಥಗಳನ್ನ ತಗೊಂಡು ಹೊಡೆದ್ರಂತೆ. ಒಬ್ರು ಕಡಗೋರು ಹಿಡ್ಕೊಂಡಿದ್ರು, ಒಬ್ರು ಲಟ್ಟಣಿಗೆ ಹಿಡ್ಕೊಂಡಿದ್ರು, ಒಬ್ರು ಸೌಟ್ ಹಿಡ್ಕೊಂಡಿದ್ರು, ಕಸಬರಿಗೆ ಹಿಡ್ಕೊಂಡಿದ್ರು, ಏನೇನಿತ್ತೋ ಕೈಯಲ್ಲಿ ತಗೊಂಡು ಹೊಡೆದ್ರಂತೆ. ಎಂಥ ಸುದ್ದಿ ಹೇಳ್ತಿರೋ ನೀವೆಲ್ಲ, ಕೃಷ್ಣ ಸತ್ತ ಅಂತ ಹೇಳ್ತಾ ಇದ್ದೀರಲ್ಲ, ಇದನ್ನ ಕೇಳಲಿಕ್ಕಾಗಲ್ಲ, ಬನ್ನಿ ನಾವು ನೋಡ್ತೇವೆ ಅಂತ ಎಲ್ಲ ಅವರ ಹಿಂದಿಂದೆ ಓಡಿ ಬಂದ್ರಂತೆ. ಕೆಲವರು ಓಡಿ ಗೋಕುಲಕ್ಕೆ ಹೋಗಿ ಹೇಳಿದರು ಕೆಟ್ಟ ವಾರ್ತೆ, ಹಾವು ಹರಿಯ ಹೋರಾಟದಲ್ಲಿ ಹತನಾದ ಕೃಷ್ಣಮೂರ್ತಿ. ಸುದ್ದಿ ಹೇಳಿದ ಮದ್ದು ಹುಡುಗರ ಒದ್ದು ಗುದ್ದಿ ಹೊಡೆದು
ಶುದ್ಧ ಸುಳ್ಳು ಇದು ಕಳ್ಳ ಕೃಷ್ಣ, ಸಾಯುವನೇ ಹಾವು ಕಡಿದು. ಅವನಿಗೆಲ್ಲೋ ಇದೆ ಸಾವು, ಸರ್ವೋತ್ತಮ ಭಗವಂತ. ಬನ್ನಿ ಹೋಗೋಣ ಅಂತ ಎಲ್ಲರೂ ಕೂಡ ಹಿಂದಿಂದೆ ಹೋದ್ರಂತೆ. ಎಲ್ಲ ಹೋಗ್ತಾ ಇದ್ದಂತೇನೆ ಪರಮಾತ್ಮನು ಕೂಡ ಒಳಗ್ ಕಾಯ್ತಾ ಇದ್ನಂತೆ, ನನ್ನವ್ರು ಬರ್ಲಿ ಅಂತ ಕಾಯ್ತಾ ಇದ್ನಂತೆ. ಇದಕ್ಕೆ ಕರ್ಕೊಂಡು ಹೋದದ್ದು ಯಾರು ಅಂತಂದ್ರೆ ಇಲ್ಲಿಗೆ ಮತ್ ಬಲರಾಮನೇ ಕರ್ಕೊಂಬಂದಂತೆ. ಬರ್ರಿ ನಾ ತೋರಿಸ್ತೀನಿ ಎಲ್ಲಿದ್ದಾನೆ ಕೃಷ್ಣ ಅಂತ ಹೇಳಿ ಸುದ್ದಿ ತಿಳ್ಕೊಂಡಿದ್ದ ಅವನು ಬಲರಾಮನೇ ಕರ್ಕೊಂಡು ಬಂದನು. ಆ ಬಲರಾಮನೇ ಕರ್ಕೊಂಡು ಬಂದ ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ವ್ಯಾಖ್ಯಾನಕಾರರು ಸತ್ಯಧರ್ಮ ತೀರ್ಥರು ಹೇಳ್ತಾರೆ, ಏನ್ ಅರ್ಥ ಅಂದ್ರೆ ಕೃಷ್ಣನ ಹತ್ತಿರಕ್ಕೆ ಹೋಗೋದು ಅಂದ್ರೆ ಭಗವಂತನ ಮೋಕ್ಷಕ್ಕೆ ಹೋಗೋದು ಅಂತ ಅರ್ಥ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಎರಡು ಮಾರ್ಗ, ಒಂದು ಗರುಡ ಮಾರ್ಗ, ಇನ್ನೊಂದು ಶೇಷ ಮಾರ್ಗ ಅಂತ ಇದೆ. ಅದರಲ್ಲಿ ಶೇಷ ಮಾರ್ಗದಿಂದ ನಿಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಶೇಷನೇ ಕರ್ಕೊಂಡು ಬರ್ತಾ ಇದ್ದಾನೆ ಅನ್ನುವಂತೆ ಇದೆ ಅಂತ ಇದನ್ನ ವ್ಯಾಖ್ಯಾನ ಮಾಡುತ್ತಾರೆ. ಹಾಗೆ ಅವನು ಕರ್ಕೊಂಡು ಬಂದಂತೆ. ಕರ್ಕೊಂಡು ಬಂದು ಕೂಡಲೇ ನದಿ ತೀರಕ್ಕೆ ಬಂದಿದ್ದಾರೆ. ಎಲ್ಲಾ ನದಿ ತೀರದಲ್ಲಿ ಬಂದಿದ್ದಾರೆ, ಕೂತ್ಕೊಂಡಿದ್ದಾರಂತೆ. ಎಲ್ಲರನ್ನ ಬಲರಾಮನೇ ಕೂಡಿಸಿದ್ನಂತೆ. ಇಲ್ಲಿ ನೀವಿಲ್ಲಿ ಕೂಡ್ರಿ ಅಂತ ಒಂದು ವ್ಯವಸ್ಥೆ ಇರಬೇಕಲ್ಲ ಅಲ್ಲಿ. ಅಂದ್ರೆ VIP ಪರ್ಸನ್ಗಳು ಇಲ್ಲಿ ಇರಬೇಕು, VVIPಗಳು ಇಲ್ಲಿ ಇರಬೇಕು, ಸಾಮಾನ್ಯರು ಇಲ್ಲಿ ಇರಬೇಕು. ಹಂಗೆಲ್ಲ ವ್ಯವಸ್ಥಿತವಾಗಿ ಕೂಡಿಸಿದ್ನಂತೆ. ಯಾಕೆ ಅಂದ್ರೆ ಅವನಿಗೆ ಮೊದಲೇ ಗೊತ್ತಿತ್ತು ಏನು ಅಂದ್ರೆ ಭಗವಂತ ಮನಸ್ಸಲ್ಲಿ ಯೋಚನೆ ಮಾಡಿದ್ದಂತೆ, ಏನು ನನ್ನ ಭಕ್ತರು ಪ್ರತಿನಿತ್ಯ ನನಗೆ ಬೆಣ್ಣೆ, ತುಪ್ಪ, ಹಾಲು, ಮೊಸರು ಎಲ್ಲ ಸಮರ್ಪಣೆ ಮಾಡಿದ್ದಾರೆ, ಇವರಿಗೆಲ್ಲ ಒಂದು ಸಂತೋಷದ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಬೇಕು ಅಂತ ವಿಚಾರ ಮಾಡಿದ್ದಂತೆ ದೇವರು. ಅದಕ್ಕೋಸ್ಕರವಾಗಿ ಎಲ್ಲ ಸಾಲಾಗಿ ಕೂತ್ಕೊಳ್ಳಿ ಅಂತ ಕೂಡಿಸಿದ. ಎಲ್ಲ ಕೂತ್ಕೊಂಡು ಕೂಡ್ಲೇನೆ ಭಗವಂತ ಏನ್ ಮಾಡಿದ್ನಂತೆ, ಒಂದು ಸರ್ತಿ ಒಳಗಿದ್ದವನು ಇಲ್ಲೆಲ್ಲ ಹೊರಗೆ ಕೃಷ್ಣ 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 ಅಂತಿದ್ದಾರೆ. ಎಲ್ಲ ಕೃಷ್ಣ ಅನ್ನುವಾಗ ಇದ್ದಕ್ಕಿದ್ದಾಗೆ ಒಳಗಿದ್ದ ದೇವರು ಒಂದು ಸರ್ತಿ ಛಂಗ್ ಅಂತ ಮೇಲೆ ಬಂದಂತೆ. ನೋಡಿದ್ರು ಎಲ್ರು ಕೃಷ್ಣ ಬಂದ ಬಂದ, ಏನಾಗಿಲ್ಲ ಕೃಷ್ಣನಿಗೆ ಅಂದ್ರು. ಅವ್ರು ಬಂದ ಅನ್ಲಿಕ್ಕಿಲ್ಲ, ಮತ್ತೆ ಕೆಳಗೆ ಹೋಗಿಬಿಟ್ನಂತೆ ಪರಮಾತ್ಮ, ಒಳಗೆ ಹೋಗಿಬಿಟ್ಟ. ಯಾಕೆ ಹಿಂಗ್ ಮಾಡಿದ ಈ ದೇವರು ಅಂತಂದ್ರೆ ವಾದರಾಜರು ಚಮತ್ಕಾರದಿಂದ ಹೇಳ್ತಾರೆ, ಕೃಷ್ಣ ಏನ್ ಮಾಡಿದ್ನಂತೆ, ಸಾಮಾನ್ಯವಾಗಿ ಈ ಭರತನಾಟ್ಯ ಮಾಡುವವರೆಲ್ಲರೂ ಕೂಡ ಏನ್ ಮಾಡ್ತಿರ್ತಾರೆ ಹೇಳಿ, ಡ್ರೆಸ್ಸಿಂಗ್ ರೂಮ್ ಅಲ್ಲಿ ನಿಂತುಕೊಂಡು ಎಲ್ಲ ಕಾಸ್ಟ್ಯೂಮ್ ಹಾಕೊಂಡಿರ್ತಾರೆ, ಹಾಕೊಂಡು ಇಣಿಕಿ ಹೊರಗೆ ನೋಡ್ತಿರ್ತಾರಂತೆ. ಯಾಕೆ ಅಂದ್ರೆ ಇನ್ನೂ ಆಡಿಯನ್ಸ್ ಬಂದಿದ್ದಾರೋ ಇಲ್ಲೋ ಅಂತ ನೋಡ್ತಿರ್ತಾರೆ. ಹಂಗೆ ಕೃಷ್ಣನಿಗೆ ನೋಡ್ಬೇಕು ಅಂತ ಅನಿಸ್ತು ಆಡಿಯನ್ಸ್ ಅನ್ನೆಲ್ಲ. ಒಂದ್ ಸರ್ತಿ ಬಂದ, ಆದ್ರೆ ಪಕ್ಕವಾದ್ಯವರೇ ಬಂದಿಲ್ಲ ಅಂತ ಮತ್ತೆ ಒಳಗೆ ಹೋಗ್ಬಿಟ್ನಂತೆ ಭಗವಂತ. ಹೀಗೆ ಅಂತ ಚಮತ್ಕಾರದಿಂದ ಹೇಳ್ತಾರೆ ಅದನ್ನೆಲ್ಲ. ಹಾಗೆ ಆ ಭಗವಂತ ಒಳಗೆ ಹೋದ ಪರಮಾತ್ಮ, ಹೋದವನು ಮತ್ತೆ ಬಿಡ್ಲಿಲ್ಲ, ಅವನ ಬಾಲ ಹಾಗೆ ಹಿಡ್ಕೊಂಡಂತೆ, ಎತ್ತಿ ಹಿಡ್ಕೊಂಡ ಮತ್ತೆ ತುಳಿಲಿಕ್ಕೆ ಶುರು ಮಾಡಿದ. ಇದನ್ನು ಮಾಡುವಾಗ ಇದರಲ್ಲೂ ಒಂದು ಸಂದೇಶ ಕೊಟ್ಟಿದ್ದಾನೆ ಪರಮಾತ್ಮ ಅಂತ ವಾದರಾಜ ಸ್ವಾಮಿಗಳು ಹೇಳ್ತಾರೆ. ಬಾಲವನ್ನ ಎತ್ತಿ ಹಿಡಿದ, ಆದರೆ ಹೆಡೆಯನ್ನು ತುಳಿದ. ಯಾಕೆ ಅಂದ್ರೆ ಹೆಡೆ ಕಚ್ಚಲಿಕ್ಕೆ ಬಂದಿದೆ, ಅದನ್ನ ತಪ್ಪು ಮಾಡಿದೆ, ಅದನ್ನು ತುಳಿದ ಭಗವಂತ. ಬಾಲ ತಪ್ಪು ಮಾಡಿಲ್ಲ, ಆದ್ರಿಂದ ಎತ್ತಿ ಹಿಡಿದ. ಅಂದ್ರೆ ಯಾರು ಜೀವನದಲ್ಲಿ ತಪ್ಪು ಮಾಡಲ್ಲ ಅವರನ್ನ ಎತ್ತಿ ಹಿಡಿತೇನೆ, ತಪ್ಪು ಮಾಡುವವರನ್ನ ತುಳಿತೇನೆ ಅನ್ನುವ ಸಂದೇಶವನ್ನ ಭಗವಂತ ಕೊಟ್ಟಂತೆ ದೇವರು. ಈ ರೀತಿ ಒಂದು ಸಂದೇಶ, ಇಂಥ ಅನೇಕ ಸಂದೇಶಗಳನ್ನ ಇನ್ನೊಂದು ವಾದರಾಜ ಸ್ವಾಮಿಗಳು ಚಮತ್ಕಾರದಿಂದ ಹೇಳ್ತಾರೆ. ಅದು ನಮ್ಮ ಭಾಷೆಯಲ್ಲಿ ಯಾವಾಗ್ಲೂ ಹೇಳ್ತಿರ್ತೀನಿ ನಾನು. ಏನು ವಾದರಾಜರು ಹೇಳೋದು ಒಂದು ಚೀಲದ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಅದನ್ನ ಯಾವ ರೀತಿ ಅಂತಂದ್ರೆ, ಕೃಷ್ಣ ಬಾಲದ ತುದಿ ಹಿಡ್ಕೊಂಡಿದ್ನಂತೆ. ಯಾಕೆ ಬಾಲದ ತುದಿ ಹಿಡ್ಕೊಂಡಿದ್ದ ದೇವರು ಕೃಷ್ಣ ಅಂತಂದ್ರೆ, ಅವನಿಗೆ ಅನ್ನಿಸ್ತಂತೆ ಒಂದ್ಸರ್ತಿ ಅವನು ಎಲ್ಲೆಲ್ಲಿ ಹೋಗ್ತಿದ್ನೋ ಎಲ್ಲರಿಂದಲೂ ಒಂದೊಂದು ಕಲಿತಿದ್ನಂತೆ ದೇವ್ರು. ಅವನೇ ಕಲಿಸೋವನು, ಆದ್ರೂ ಒಂದು ಕಲ್ತಿದ್ನಂತೆ. ಏನ್ ಕಲ್ತಿದ್ದ ಅಂದ್ರೆ, ಒಬ್ಬ ಗೋಪಿ ಮನೆಗೆ ಹೋಗಿದ್ನಂತೆ. ಆ ಗೋಪಿ ಯಾರು ಅಂತಂದ್ರೆ ಒಬ್ಬ ಉತ್ತರದ ಕಡೆಯವನು, ಆ ಉತ್ತರದ ವೃಂದಾವನದ ಹುಡುಗ ಒಬ್ಬ. ಅವನು ಈ ದಕ್ಷಿಣ ಭಾರತ ಯಾತ್ರೆ ಮಾಡಬೇಕು ಅಂತ ಬಂದಿದ್ನಂತೊಮ್ಮೆ. ದಕ್ಷಿಣ ಭಾರತ ಯಾತ್ರೆಯನ್ನು ಮಾಡಬೇಕು ಅಂತ ಆ ಕಡೆಯಿಂದ ಬಂದಿದ್ದ ಅವನು, ಹೈದರಾಬಾದ್ ಕಡೆಯಿಂದ ಬಂದಿದ್ದ. ಹೋಗುವಾಗ ಹುಬ್ಬಳ್ಳಿ ಪೂನಾದ ಮೇಲೆ ಹೋಗಿದ್ನಂತ ವಾಪಸ್ ಅವನು ಹೋಗಬೇಕಾದ್ರೆ ಏನಾಗಿತ್ತು, ಈ ಕಡೆ ಬಂದ ಅವನು ಹಂಪಿ ಕ್ಷೇತ್ರ ಇದೆಲ್ಲ ನೋಡ್ಕೊಂಡ, ಅಲ್ಲಿ ವಿರೂಪಾಕ್ಷ ದೇವಸ್ಥಾನ ಅದು ಇದು ಅಂತ ಏನೇನೋ ನೋಡಿದ್ನಂತೆ. ಎಲ್ಲ ನೋಡ್ಕೊಂಡಾದ ನಂತರ ಆಮೇಲೆ ವಾಪಸ್ ಹೋಗ್ತಾ ಇದ್ನಂತೆ. ಹೋಗ್ಬೇಕಾದ್ರೆ ಈ ಕಡೆ ಹುಬ್ಬಳ್ಳಿ ಕಡೆಗೆ ಬಂದಂತೆ. ಬಂದಾಗ ಒಂದ್ ದಿವಸ ಆಕಸ್ಮಿಕ ಇಲ್ಲಿ ಹುಬ್ಬಳ್ಳಿಯಲ್ಲಿ ಹಾಲ್ಟ್ ಮಾಡಿದ್ನಂತ. ಅವನು ಹಾಲ್ಟ್ ಮಾಡಿ ಒಂದ್ ದಿವಸ ಇಲ್ಲೆಲ್ಲ ಸುತ್ತಮುತ್ತಲು ಓಡಾಡ್ಬೇಕಾದ್ರೆ ಏನಾಯ್ತಂತೆ, ಯಾರೋ ಒಬ್ಬ ಹುಡುಗಿನ ನೋಡಿದ್ನಂತೆ. ಅವಳಿಗೆ ಮತ್ತು ಇವನಿಗೂ ಮನಸ್ಸಾಯ್ತು, ಇಬ್ರು ಮದ್ವೆನೇ ಮಾಡ್ಕೊಂಡ್ಬಿಟ್ರಂತೆ. 2 ದಿವಸದಲ್ಲಿ ಮದ್ವೆನೂ ಆಗೋಯ್ತು. ಕರ್ಕೊಂಡೇ ಹೊರಟು ಬಿಟ್ನಂತ. ಕರ್ಕೊಂಡು ಹೋಗ್ಬಿಟ್ಟ, ಹುಬ್ಳಿ ಹುಡುಗಿನ ಮದುವೆ ಮಾಡ್ಕೊಂಡು ಹೋದ ನಂತರ ಉತ್ತರದಲ್ಲಿ, ಈ ಉತ್ತರದ ಮಂದಿ ಏನು ಅಂದ್ರೆ ಅವರಿಗೆ ಬೆಳಿಗ್ಗೆ ಟಿಫಿನ್ ಅಂದ್ರೆ ಹೇಗಿರ್ತದೆ ಅಂತಲೇ ಗೊತ್ತಿಲ್ಲ, ಫಲಹಾರದ ವ್ಯವಸ್ಥೆನೇ ಗೊತ್ತಿಲ್ಲ. ನಮ್ ಕಡೆ ಆದ್ರೆ ಏನಂತೀರಿ, ಒಂದೊಂದ್ ದಿವಸ ಒಂದೊಂದು ಇಡ್ಲಿ ಅಂತೆ, ಚಟ್ನಿ ಅಂತೆ, ದೋಸೆ ಅಂತೆ, ಏನೇನೋ ವಿಚಿತ್ರ ಮಾಡ್ತಿರ್ತಾರೆ. ಅಲ್ಲಿ ಒಂದು ಪೂರಿ, ಒಂದು ಚಪಾತಿ, 2 ಮಾಡ್ತಾವ. ಹಿಟ್ಟು ಬಿಟ್ರೆ ಇನ್ನೊಂದು ಗೊತ್ತೇ ಇಲ್ಲ ಅವರಿಗೆ, ಹಂಗಿರ್ತದೆ. ಅದಕ್ಕೆ ಒಂದ್ಸರ್ತಿ ಅವಳಿಗೆ ಇದನ್ನ ತಿಂದ್ ಬೇಜಾರಾಯ್ತಂತೆ.
ಬ್ಯಾಸರ ಬಂದದೆ ಅಂತ ಹೇಳಿ ಗಂಡನಿಗೆ ಒಂದ್ ದಿವ್ಸ ಹೇಳಿದ್ಲಂತೆ. ಏನು ಅಂದ್ರೆ, ನಮ್ ಕಡೆಗೆ ಒಂದು ಫಲಹಾರ ಅಂತ ಸ್ಪೆಷಲ್ ಇದೆ, ನಿಮಗ್ ಮಾಡ್ಕೊಡ್ಲಾ ಅಂತ. ದಿನಾ ಇದನ್ನೇ ತಿಂತೀವಿ, ಸ್ವಲ್ಪ ಬೇಜಾರಾಗಿದೆ, ನಿಮಗ್ ಹೊಸದಾಗಿ ಮಾಡ್ಕೊಡ್ಲಾ ಅಂತಂದು. ಆಯ್ತು ಮಾಡಿಕೊಡು ಅಂತ. ಮಾಡಿಕೊಡು ಅಂದಾಗ ಅದಕ್ಕೆ 1 ಲೀಟರ್ ಎಣ್ಣೆ ಬೇಕು ಅಂದ್ಲಂತೆ. ಎಣ್ಣೆ ಬೇಕು ಅಂದ್ಲು. ಅದಕ್ಕೇನಂತೆ ತರ್ತೀನಿ ಅಂತ ಹೇಳ್ದ ಅವನು. ಅಷ್ಟರಲ್ಲೇ ಇವನು ಎಣ್ಣೆ ತರುವಾಗ್ಲೇನೆ ಪಕ್ಕದಲ್ಲೇನೆ ಕೃಷ್ಣ ಓಡಾಡ್ತಾ ಇದ್ದ. ಇವ್ರೇನೋ ಎಣ್ಣೆ ತಗೊಂಡು ಹೋಗ್ತಿದ್ದಾರೆ, ಏನು ಚಕ್ಲಿ ಗಿಕ್ಲಿ ಕರೀತಾರೋ ಏನೋ, ಹೋಗೋಣ ಇವ್ರ ಮನೆಗೆ ಅಂತ ನಿಧಾನ ಹೋದ್ನಂತೆ ಕೃಷ್ಣ. ಹೋದಾಗ ಏನಾಯ್ತಂತೆ, ಅವನ್ ಎಣ್ಣೆ ಪ್ಯಾಕೆಟ್ ತಗೊಂಡು ಹೋಗಿ ಕೊಟ್ಟ ಹೆಂಡತಿಗೆ. ಕೊಟ್ಟಾದ ನಂತರ ಏನ್ ಮಾಡ್ತೀಯೋ ಮಾಡು ಅಂತಂದ. ಮಾಡು ಅಂದ ಕೂಡ್ಲೇನೆ ಆಗ ಕೃಷ್ಣ ಪರಮಾತ್ಮ ಅಲ್ಲೇ ಕೂತಿದ್ನಂತೆ. ಇವಳೇನ್ ಮಾಡಿದ್ಲು, ಆ ಎಣ್ಣೆ ಪ್ಯಾಕೆಟ್ ಅನ್ನು ತಗೊಂಡು ಕಟ್ ಮಾಡಿ ಒಂದ್ ಪಾತ್ರೆಗೆಲ್ಲ ಬಗ್ಸಿದ್ಲಂತೆ. ಅದೆಲ್ಲ ಬಗ್ಗಿಸ್ಲು, ಅದ ಪಾತ್ರೆಗೆಲ್ಲ ಹಾಕಿದ್ಲು. ಆ ಪಾತ್ರೆಗೆ ಹಾಕಿದ ಮೇಲೆ ಈ ಹೆಣ್ಣು ಮಕ್ಕಳಲ್ಲೂ ಕೂಡ ಬಹಳ ಸೂಕ್ಷ್ಮ ಅಂತ ಇರ್ತಾರೆ ಕೆಲವರು, ಬಹಳ ಸೂಕ್ಷ್ಮ. ಅವ್ರು ಹೇಗಿರ್ತಾರೆ ಅಂದ್ರೆ, ಸೂಕ್ಷ್ಮ ಅನ್ನುವಂತ ಹೆಣ್ಣು ಮಕ್ಕಳು ಆ ಪಾತ್ರೆಗೆ ಹಿಂಗೆ ಎಣ್ಣೆ ಪ್ಯಾಕೆಟ್ ಬಗ್ಸಿರ್ತಾರಲ್ಲ, ಒಂದ್ ರಾತ್ರಿ ಪೂರ್ತಿ ಹಂಗೆ ಬಗ್ಸಿ ಇಟ್ಬಿಟ್ಟಿರ್ತಾರ ಅದನ್ನ. ಯಾಕೆಂದ್ರೆ ಒಳಗಿರೋ ಎಣ್ಣೆ ಎಲ್ಲ ಇಳೀಲಿ ಅಂತ. ಇನ್ ಕೆಲವರು ಮನೆ ಹಾಳೆ ಹೆಣ್ಮಕ್ಳು ಅಂತ ಇರ್ತಾರೆ. ಅವ್ರು ಹೇಗೆ ಅಂತಂದ್ರೆ, ಅವ್ರು ಬಗ್ಸಿಡೋದಿಲ್ಲ. ಅವ್ರು ಅದರಲ್ಲಿ ಇನ್ನೂ ಒಂದ್ ಸೌಟ್ ಎಣ್ಣೆ ಇರ್ತದೆ, ಇರುವಾಗ್ಲೇನೆ ಅದನ್ನ ತೆಗೆದು ಡಸ್ಟ್ಬಿನ್ಗೆ ಹಾಕಿಬಿಟ್ಟಿರ್ತಾರೆ. ಅದನ್ನ ಇವರೆಲ್ಲ ಮನೆ ಹಾಳ್ರು ಅಂತ ಅರ್ಥ. ಹಾಗೆ ಅದನ್ನ ಆದ್ರೆ ಅವಳು ಹುಬ್ಳಿ ಹುಡುಗಿ ಬಹಳ ಸೂಕ್ಷ್ಮ ಇದ್ಲವಳು. ಅದನ್ನೆಲ್ಲ ಬಗ್ಗಿಸಿದ್ಲಂತೆ. ಆದ್ಮೇಲೆ ಬಗ್ಗಿಸಿ ಆದ ನಂತರ ನೋಡಿದ ಏನ್ ಮಾಡ್ತಾಳೆ ಇವಳು. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ ನಂತರ ಏನ್ ಮಾಡಿದ್ಲಂತೆ, ಆ ಎಣ್ಣೆ ಪ್ಯಾಕೆಟ್ ಅನ್ನು ತಗೊಂಡು ಅದ್ರ ತುದಿ ಹಿಡಿದ್ಲಂತೆ. ತುದಿ ಹಿಡಿದು ಎಳೆದು 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 ಒಂದ್ ಹನಿ ಎಣ್ಣೆ ಇರಬಾರ್ದು ಅದರಲ್ಲಿ, ಅಷ್ಟು ಬಗ್ಗಿಸಿದ್ಲಂತೆ. ಎಲ್ಲ ಬಗ್ಗಿಸಿ ಆದ ನಂತರ ಆಮೇಲೆ ಮತ್ತಿನ್ನು ವೇಸ್ಟ್ ಆಗ್ಬಾರ್ದಲ್ಲ, ಅದಕ್ಕೇನ್ ಮಾಡಿದ್ಲಂತ ವಿಚಾರ ಮಾಡಿದ್ಲ. ಒಳಗ್ ಜಿಡ್ಡು ಇರ್ತದೆ, ಆ ಜಿಡ್ಡು ವೇಸ್ಟ್ ಆಗ್ಬಾರ್ದು ಅಂತ ಅದನ್ನೇ ಚೌಕಾಕಾರವಾಗಿ ಕಟ್ ಮಾಡಿದ್ಲಂತೆ. ಮಾಡಿ ಗಂಡ ಸ್ನಾನಕ್ಕೆ ಹೋಗ್ತಿದ್ದ, ಬರ್ರಿ ಇಲ್ಲಿ ಎಂದ. ಅಂದು ಕೂಡಲೇ ಬಂದವನ ಗಂಡ, ಪಾಪ ಬರ್ರಿ ಅಂತ ಪಾಕಿಟ್ ಅನ್ನೇ ತಲೆಗೆ ಹಾಕಿ ಜರ ಜರ ತಿಕ್ಕಿ ಬಿಟ್ಲಂತ ಒಂದ್ಸರಿ, ಹೋಗ್ರಿ ಸ್ನಾನಕ್ಕೆ ಎಂದಂತೆ. ಇದನ್ನೆಲ್ಲಾ ಈ ಕೃಷ್ಣ ನೋಡಿದ್ನಂತೆ. ಈ ಕೃಷ್ಣ ನೋಡಿದ್ನಲ್ಲ, ಇದನ್ನ ನೋಡಿ ಆದ ನಂತರ ದೇವರಿಗೆ ಅನ್ನಿಸ್ಬಿಡ್ತಂತೆ. ಅದು ಯಾವಾಗ ಈ ಕಾಳಿಂಗ ಮರ್ದನ ಮಾಡುವಾಗ ನೆನಪು ಬಂದ್ಬಿಡ್ತಂತೆ. ಏನ್ ನೆನಪು ಬಂತು ಅಂದ್ರೆ, ಅಲ್ಲ ಆ ಗೋಪಿ ಆವತ್ತಿನ ದಿವಸ ಎಣ್ಣೆಯನ್ನ ಹೊರಗೆ ಹಾಕಬೇಕಾದ್ರೆ ಪಾಕೆಟಿಂದ ತುದಿ ಹಿಡಿದು ಹೊರಗೆ ಹಾಕಿದ್ದಾಳೆ. ಇವತ್ತು ನಿನ್ನೊಳಗಿರುವ ವಿಷವನ್ನು ಹೊರಗೆ ಹಾಕಬೇಕು ಅಂದ್ರೆ ತುದಿ ಹಿಡಿದು ಹಾಕಬೇಕು ಅನ್ನೋದಕ್ಕೋಸ್ಕರ ಬಾಲದ ತುದಿ ಹಿಡಿದಿದ್ದಾನೆ ಕೃಷ್ಣ ಅಂತ ವಾದಿರಾಜರು ಹೇಳುವ ಚಮತ್ಕಾರಗಳಿವೆಲ್ಲವೂ ಕೂಡ. ಹೀಗೆ ಆ ಪರಮಾತ್ಮ ಹಿಡಿದಂತೆ. ಅಷ್ಟರಲ್ಲಿ ಎಲ್ಲ ಆ ಪಕ್ಕವಾದ್ಯದವರು ಕೂಡ ಬಂದಿದ್ದಾರೆ ಅಂತ ಗೊತ್ತಾಯ್ತು ಪರಮಾತ್ಮನಿಗೆ. ಅವರೆಲ್ಲ ಬಂದಿದ್ದಾರೆ ಅಂತ ಗೊತ್ತಾದ ಕೂಡ್ಲೇನೆ ಭಗವಂತ ಓಡಿ ಬರ್ತಾ ಇದ್ದಾನಂತೆ ಪರಮಾತ್ಮ. ಮೇಲಕ್ಕೆ ಆ ಕಾಳಿಂಗನ ಸಮೇತವಾಗಿ ಮೇಲೆ ಬಂದ. ಅವನು ಭಗವಂತ ನರ್ತನೆ ಮಾಡಿದ. ಎಂಥ ನರ್ತನೆ ಅಂತೀರಿ, ಕಣ್ ತುಂಬಿಕೊಳ್ಳಬೇಕು ಅದನ್ನ. ಅಷ್ಟು ದಿವ್ಯವಾಗಿರುವಂತ ನರ್ತನೆ. ಮೇಲೆ ಆಕಾಶದಲ್ಲಿ ದೇವತೆಗಳೆಲ್ಲರೂ ಕೂಡ ನಿಂತು ನೋಡ್ತಾ ಇದ್ರಂತೆ. ಎಂಥ ಅದ್ಭುತವೋ ನಿನ್ನ ನರ್ತನೆ ಅಂತ ಎಲ್ಲ ಆನಂದವನ್ನ ಪಟ್ರಂತೆ, ಪರಮಾನಂದವಾಯಿತು ಅಂತ. ಅದಕ್ಕೆ ವಾದಿರಾಜರು ಹೇಳುತ್ತಾರೆ, ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮದೀಶಂ ಅದರ್ಶಯತ್ತಾಲಗತೀಕ ಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಭಗವಂತ ನರ್ತನೆ ಮಾಡುವಾಗ ಹೇಗಿತ್ತು ಅಂತಂದ್ರೆ, ಚತುರ್ಮುಖ ಬ್ರಹ್ಮದೇವರು ಬಂದು ಡೊಳ್ಳು ಮೃದಂಗ ಇದನ್ನೆಲ್ಲ ಬಾರಿಸ್ತಿದ್ರಂತೆ. ಇನ್ನು ಹನುಮಂತ ದೇವರು ಕಿಂಪುರುಷ ಖಂಡದಿಂದ ಬಂದು ಹಾಡು ಹೇಳ್ತಾ ಇದ್ರಂತೆ. ಇನ್ನು ರುದ್ರದೇವರು ಬಂದು ಎದುರಿ ಕೂತ್ಕೊಂಡು ತಾಳ ಹಾಕ್ತಾ ಇದ್ರಂತ. ಅವ್ರು ತಾಳ ಹಾಕ್ತಿದ್ರು, ಭಗವಂತ ನರ್ತನೆ ಮಾಡ್ತಾ ಇದ್ದ ಅಂತ. ಪರಮಾತ್ಮನ ನರ್ತನೆ ಹೀಗಿತ್ತು ಅಂತ. ಹಾಗೆ ವಾದಿರಾಜ ಸ್ವಾಮಿಗಳು ಹೇಳಿದನ್ನೇ ಕನಕದಾಸರು ಇನ್ನೂ ಚೆನ್ನಾಗಿ ಹೇಳ್ತಾರೆ ಅದನ್ನ ಕನ್ನಡದಲ್ಲಿ. ಅವರ ಗೀತೆಯಲ್ಲಿ ಹೇಳುವಂತ ಮಾತು, ಡೊಳ್ಳಿನ ಮೇಲ್ಕೈ ಬರಮಪ್ಪ ಹಾಕ್ಯಾನ್ಯ ತಾಳವ ಶಿವನಪ್ಪ ತಟ್ಯಾನ್ಯ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ ಚೆಲುವ ಕನಕಪ್ಪ ಕುಣಿದಾನ್ಯಾಂ ದೇವಿ ನಮ್ಮ ದ್ಯಾವಾರು ಬಂದವ್ರೆ ಬನ್ನೀರೇ ನೋಡ ಬನ್ನೀರೇ ಬನ್ನೀರೇ ನೋಡ ಬನ್ನೀರೇ ಬನ್ನೀರೇ ನೋಡ ಬನ್ನೀರೇ ಬನ್ನೀರೇ ನೋಡ ಬನ್ನೀರೇ. ಭಗವಂತನ ನರ್ತನೆ ಇಷ್ಟು ಸುಂದರವಾಗಿತ್ತಂತೆ. ಇದನ್ನೇ ಬಗೆ ಬಗೆಯ ನೂತನವ ಕಾಣುತ್ತಾ ಅಂತ ಹೇಳ್ತಾರಲ್ಲ. ಒಂದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಭಗವಂತ ಅವನ ರಂಗ, ಅವನ ಅಂಗ ಅಂದ್ರೆ ಹೊಕ್ಕಳು. ಅಲ್ಲಿ ಹುಟ್ಟಿದಂತ ಕೂಸು ಯಾರು ಅಂತಂದ್ರೆ ಚತುರ್ಮುಖ ಬ್ರಹ್ಮ. ಅವನು ಮೃದಂಗ ಬಾರಿಸ್ತಾ ಇದ್ನಂತೆ. ಹನುಮಂತ ಕಪಿ ಸೈನ್ಯಕ್ಕೆಲ್ಲ ಅವನೇ ಅಂಗ, ಅಂದ್ರೆ ಅವನೇ ಮುಖ್ಯ. ಅಂತಹ ಹನುಮಂತ ಅವನೇನ್ ಮಾಡಿದ ಅಂದ್ರೆ ಹಾಡು ಹೇಳಿದ್ನಂತೆ ಭಗವಂತ.
ಆಮೇಲೆ ರುದ್ರದೇವರು ತಾಳ ಹಾಕಿದ್ರು, ಭಗವಂತ ನರ್ತನೆ ಮಾಡಿದ ಅಂತ ರಂಗನಂಗದಿಂ ಪುಟ್ಟಿದಂಗ ಬಾರಿಸಿದ ಚೆಲು ಮೃದಂಗ ಕಪಿ ಸೈನ್ಯದಂಗ ಭವ ಭಂಗನ್ ಹಾಡಿದ ಹನುಮಾನೆಂಬ ಮಂಗ ಜುಟ್ಟ ಕಟ್ಟಿ ಬಲು ತಾಳ ತಟ್ಟಿ ಶಿವ ನಿಂತ ಧರಿಸಿ ಗಂಗಾ ಕಾಳಿಂಗನೆಂಬ ಚೆಲು ರಂಗ ಸ್ಥಳದಿ ಕುಣಿದಿಹನು ಮಂಗಳಾಂಗ. ಭಗವಂತನ ನರ್ತನೆ ಇಷ್ಟು ಚೆನ್ನಾಗಿ ಕಾಳಿಂಗನೆಂಬಂತಹ ರಂಗಸ್ಥಳದಲ್ಲಿ ನರ್ತನೆ ಮಾಡಿದ ಅಂತ ಹೇಳ್ತಾರೆ. ಹೀಗೆ ಪರಮಾತ್ಮ ಮಾಡಿದಂಥ ನರ್ತನೆ ಇದೇ ಕಾಲದಲ್ಲಿ ಎಲ್ಲ ನೋಡಿದ್ರಂತೆ. ಎಂಥ ಅದ್ಭುತವಾದ ನರ್ತನೆ, ಭಗವಂತ ಪ್ರಸನ್ನನಾದಂಥ ಕಾಲ ಇದು ಅಂತ ಎಲ್ಲರೂ ಕೂಡ ತಮ್ಮ ಮನೋಭೀಷ್ಟಗಳನ್ನೆಲ್ಲ ಕೇಳಿದ್ರಂತೆ. ಆ ಪ್ರಸಂಗವನ್ನ ಕೇಳುವಾಗಲೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕಂತೆ, ಅದನ್ನ ಕೇಳಿದ್ದನ್ನು ಕೊಡ್ತಾನಂತೆ ಭಗವಂತ. ಇಷ್ಟದ ಅಂತ ಹೇಳ್ತಾರೆ, ಕೇಳಿದ್ದನ್ನು ಕೊಡ್ತಾನಂತೆ. ಪರಮಾತ್ಮ ನರ್ತನೆ ಮಾಡ್ತಿದ್ದ. ಉರಗನ ಮೇಲೆ ಹಾರಿ ಹಾರಿ ಕುಣಿವಾಗ ಯಾರ್ಯಾರಿಗೆ ಏನೇನೋ ಇತ್ತ ಅನ್ಯ, ಯಾರ್ಯಾರು ಕೇಳಿದ್ದನ್ನು ಕೊಟ್ಟನಂತೆ ಪರಮಾತ್ಮ. ಇದನ್ನ ನೋಡಿ ಇದೇ ಸರಿಯಾದ ಕಾಲ ಅಂತ ಆ ಕಾಳಿಂಗನ ಹೆಂಡತಿ ಓಡಿ ಬಂದು ಸೆರಗನ್ನ ಹಾಸಿ ಪತಿಭಿಕ್ಷಾಂ ದೇಹಿ ಅಂತ ಕೇಳಿದ್ರಂತೆ. ನನ್ನ ಗಂಡನ್ ಬಿಟ್ಕೊಟ್ಬಿಡು ಮಾರಾಯ, ನನಗೆ ಸಾಕು ಅಂತ ಕೇಳಿದ್ರೆ ಭಗವಂತ ಒಂದು ಕ್ಷಣವೂ ಯೋಚನೆ ಮಾಡ್ಲಿಲ್ಲ, ಟಕ್ಕಂತ ಬಿಟ್ನಂತೆ. ಕರ್ಕೊಂಡು ಹೋಗ್ಬಿಡು ಅಂತಂದ. ಅದೇನು ಒಂದ್ ಸ್ವಲ್ಪ ಏನಾದ್ರೂ ಎರಡು ಒಳ್ಳೆ ಮಾತು ಹೇಳಿ ಕಳಿಸ್ಬೋದಿತ್ತಲ್ಲ ಅಂತಂದ್ರೆ, ಇಲ್ಲ ಕರ್ಕೊಂಡು ಹೋಗು ಅಂತಲೇ ಕಳಿಸ್ಬಿಟ್ನಂತೆ ಪರಮಾತ್ಮ. ಏನು ಹೆಚ್ಚು ಹೇಳಲಿಕ್ಕೆ ಹೋಗ್ಲಿಲ್ಲ. ಯಾಕೆ ಹಿಂಗ್ ಮಾಡಿದ ದೇವರು ಅಂದ್ರೆ, ವಾದಿರಾಜರು ಅಲ್ಲೂ ಒಂದು ಚಮತ್ಕಾರವನ್ನು ಹೇಳುತ್ತಾರೆ. ದೇವ್ರು ಯಾಕೆ ಹೀಗೆ ಮಾಡಿದ ಅಂದ್ರೆ, ಕೇಳಿದ ತಕ್ಷಣ ಕೊಟ್ಬಿಟ್ನಲ್ಲ. ಯಾಕೆ ಅಂತಂದ್ರೆ, ಇದು ಜಗತ್ತಿನಲ್ಲಿ ಗಂಡಿನ ಸ್ವಭಾವ ಹೀಗಿರುತ್ತದೆ ಅಂತ ಗೊತ್ತಾಗಲಿ ಅಂತ ಮಾಡಿದ್ನಂತೆ ದೇವರು. ಗಂಡಿನ ಸ್ವಭಾವ ಹೀಗಿರುತ್ತದಂತೆ ಯಾವಾಗಲೂ ಕೂಡ. ಇಲ್ಲೇ ಮಾರ್ಕೆಟಿಗೆ ಹೋದ್ರೆ ಹೇಗಿರುತ್ತದೆ ಅಂದ್ರೆ, ತರಕಾರಿ ತಗೊಳ್ಳಿಕ್ಕೆ ಅಂತ ಹೋಗ್ತೀವಿ. ತರಕಾರಿ ತಗೊಳ್ಳಿಕ್ಕೆ ಅಂತ ಹೋದಾಗ ಬೆಂಡೆಕಾಯಿ ಎಷ್ಟಪ್ಪ ಕೆಜಿ? 150 ರೂಪಾಯಿ ಕೆಜಿ. ಒಂದು 10 ರೂಪಾಯಿ ಕಡಿಮೆ ಮಾಡೋ ತಗೊಳ್ತೀನಿ ಅಂದ್ರೆ, ಇಲ್ಲ 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 ಮಾಡಲ್ಲ. ಅದೇ ಏನಾದ್ರೂ ಆ ವ್ಯಕ್ತಿ ಬಳಿಯಲ್ಲಿ ಒಂದು ಹೆಂಗ್ಸ್ ಹೋಗ್ಬೇಕಂತೆ. ಹೆಂಗ್ಸ್ ಹೋಗಿ ಕೇಳಬೇಕು ಎಷ್ಟಪ್ಪ ಕೆಜಿ ಅಂತ. ಹೇಳುವಾಗಲೇ 150 ಇದ್ದಿದ್ದು 100ಕ್ಕೆ ಬರ್ತಾನೋ. ಇಲ್ಲ 50 ರೂಪಾಯಿ ಮಾಡ್ಕೊ ಅಂದ್ರೆ, ಆ ಪರವಾಗಿಲ್ಲ 2 ಕೆಜಿ ತಗೊಂಡು ಹೋಗ್ರಿ 40ಕ್ಕೆ ಕೊಡ್ತೀನಿ ಅಂತ ಕೊಟ್ಬಿಡ್ತಾನಂತೆ. ಅಂದ್ರೆ ಗಂಡು ಹೆಣ್ಣು ಕೇಳಿದಾಗ ಕೂಡ್ಲೆ ಸಡಿಲ ಆಗ್ತಾನೆ ಅಂತ ಜಗತ್ತಿಗೆ ತೋರಿಸೋದಕ್ಕೋಸ್ಕರವಾಗಿ ಭಗವಂತ ಹಾಗೆ ಮಾಡಿದ್ದು. ಕೂಡ್ಲೆ ಬಿಟ್ಟನಂತೆ ಪರಮಾತ್ಮ. ಆ ರೀತಿ ಪರಮಾತ್ಮ ಮಾಡಿದ. ಹೀಗೆ ಭಗವಂತ ಮಾಡಿ ಕೊಟ್ಟು ಕಳಿಸಿದ್ನಂತೆ. ನೀನಿನ್ನ ಇಲ್ಲಿ ಇರಬೇಡ, ರಮಣಕ ದ್ವೀಪಕ್ಕೆ ಹೋಗು ಅಂದ ಭಗವಂತ. ಇಲ್ಲಿರಬೇಡ, ಇನ್ನ ರಮಣಕ ದ್ವೀಪಕ್ಕೆ ಹೋಗು. ಅವನು ಹೇಳ್ತಾನೆ, ಕೃಷ್ಣ ನಾನೇನೋ ಹೋಗ್ತೀನೋ, ಆದ್ರೆ ಗರುಡ ಬಂದು ನನ್ನನ್ನು ತಿಂತಾನಪ್ಪ, ಬಹಳ ಭಯ ಇದೆ ನನಗೆ, ಪ್ರಾಣ ಭಯ ಇದೆ, ನನ್ನನ್ನು ರಕ್ಷಣೆ ಮಾಡು ಅಂದ್ರೆ ದೇವರು ಹೇಳಿದ, ಏನು ಯೋಚನೆ ಮಾಡಬೇಡ, ಇಲ್ಲಿ ತನಕಲೂ ಕೂಡ ನಿನ್ನ ತಲೆಯ ಮೇಲೆ ನಾನು ನರ್ತನೆ ಮಾಡಿದ್ದೇನೆ. ನರ್ತನೆ ಮಾಡುವಾಗ ನನ್ನ ಪಾದದ ಗುರುತುಗಳೆಲ್ಲವೂ ಕೂಡ ನಿನ್ನ ತಲೆ ಮೇಲೆ ಮೂಡಿದೆ. ನನ್ನ ಪಾದದಲ್ಲಿ ಏನಿರುತ್ತೆ? ಕೃಷ್ಣನ್ ಪಾದ ಅಂದ್ರೆ ವಿಷ್ಣು ಪಾದ. ವಿಷ್ಣು ಪಾದದಲ್ಲಿ ಏನಿರ್ತದೆ? ಎಲ್ಲ ಶಂಖ, ಚಕ್ರ, ಗದ, ಪದ್ಮ, ವೈಷ್ಣವ ಚಿಹ್ನೆಗಳಿರ್ತಾವಂತೆ. ಈ ವೈಷ್ಣವ ಚಿಹ್ನೆ ಬರೀ ವೈಷ್ಣವಲ್ಲ, ವೀರ ವೈಷ್ಣವ ಚಿಹ್ನೆ. ಇಂಥ ಚಿಹ್ನೆಗಳನ್ನ ಅಂದ್ರೆ ತಪ್ತ ಮುದ್ರಾಧಾರಣೆಯನ್ನ ಯಾರು ಮಾಡಿಕೊಳ್ತಾರೋ ಅವರ ಹತ್ತಿರಕ್ಕೆ ಯಮದೂತರು ಕೂಡ ಬರೋದಿಲ್ಲ ಅಂತ. ಅಂಥ ಚಿಹ್ನೆಗಳಿವೆಲ್ಲವೂ ಕೂಡ ಕಮಲನಾಭನ ಚಿಹ್ನೆ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟರು ನೋಡಿ ಅಂಜಿ ಅಡಗಿ ಹೋಗುವರೋ. ಯಾರು ಹತ್ರಕ್ಕೆ ಬರಲ್ಲ ಸ್ವಾಮಿ ಈ ನಾಮ ಹಚ್ಕೊಂಡ್ರೆ. ಅದರಿಂದಾಗಿ ಅಂತ ದಿವ್ಯವಾದದ್ದು ನಿನ್ನ ತಲೆ ಮೇಲೆ ಮೂಡಿದೆ, ಹೋಗು ನೀನು ಅಂತ ಕಳಿಸಿಕೊಟ್ಟ. ಅವನು ರಮಣಕ ದ್ವೀಪಕ್ಕೆ ಹೋದ. ಇಡೀ ನದಿಯನ್ನ ಭಗವಂತ ಒಳಗೆ ಓಡಾಡಿ ಎಲ್ಲ ಸ್ವಚ್ಛ ಮಾಡಿದಂತೆ. ನದಿಯನ್ನ ಶುದ್ಧ ಮಾಡಿದ. ಸ್ನಾನಕ್ಕೆ ಪಾನಕ್ಕೆ ಯೋಗ್ಯವಾಗಿರಬೇಕು ಅಂತ ನದಿಯನ್ನ ಅಷ್ಟು ಸ್ವಚ್ಛ ಮಾಡಿದ. ಎಲ್ಲ ಆದ ನಂತರ ಕೃಷ್ಣನಿಗೆ ಹೇಳಿದ್ರಂತೆ, ಕೃಷ್ಣ ಎಂಥ ಅದ್ಭುತವಾದ ಸಾಂಸ್ಕೃತಿಕ ಕಾರ್ಯಕ್ರಮ ನಿಂತು, ಅದ್ಭುತವಾಗಿತ್ತು, ಎಲ್ಲವೂ ಕೂಡ ಬಹಳ ಚೆನ್ನಾಗಿತ್ತು. ಆದರೆ ಒಂದೇ ಒಂದು ಸಣ್ಣ ಲೋಪ ಇದೆ ನೋಡೋ ಕೃಷ್ಣ ಅಂದ್ರಂತೆ. ಏನು ಅಂತ ಕೇಳಿದ. ಅಲ್ಲಿ ಇಷ್ಟೆಲ್ಲ ಮಾಡಿದ್ದೀಯಂತೆ ಕಾರ್ಯಕ್ರಮ, ಕೊನೆಯಲ್ಲಿ ಒಂದು ಸಣ್ಣದಾಗಿರುವ ಲಘು ಫಲಹಾರದ ವ್ಯವಸ್ಥೆ ಮಾಡಿಲ್ಲಲ್ವ ಅಂತ ಕೇಳಿದ್ರಂತೆ. ಒಂದು ಸಣ್ಣದೇನಾದ್ರೂ ಒಂದು ಹೋಗೋ ಇದು ಒಳ್ಳೆ ಕಾರ್ಯಕ್ರಮ ನಡೆದಿದೆ ಅಂದ ಮೇಲೆ ಒಂದು ಸಣ್ಣದಾಗಿ ಏನಾದ್ರೂ ಒಂದು ಪ್ರಸಾದ ಅನ್ನೋ ರೂಪದಲ್ಲಾದ್ರೂ ಕೂಡ ಒಂದು ಕೋಸಂಬರಿ ಆದ್ರೂ ಕೊಡ್ಲಿಲ್ಲಲ್ಲ ನೀನು ಅಂತ
ಕೇಳಿದ್ದಕ್ಕೆ ಭಗವಂತ ಹೇಳಿದ, ಏನು ಯೋಚನೆ ಮಾಡಬೇಡ್ರಿ, ನಿಮಗೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ. ಎಲ್ಲ ಹಸುಗಳು ಕೂಡ ಮೂರ್ಛೆ ಬಂದು ಬಿದ್ದಿದ್ವಲ್ಲ, ಸುಮ್ಮನೆ ಕೃಷ್ಣ ಮುಟ್ತಾ ಹೋದ್ನಂತೆ ಎಲ್ಲವನ್ನು ಕೂಡ. ಎಲ್ಲ ಸ್ಪರ್ಶ ಮಾಡ್ತಾ ಹೋದ್ರೆ ಎಲ್ಲ ಎದ್ದು ನಿಂತುಕೊಂಡು ಕೆಚ್ಚಲು ತುಂಬಾ ಹಾಲು ತುಂಬಿತಂತ ಅವಕ್ಕೆಲ್ಲ. ಹಾಲು ತುಂಬಿದಾಗ ಭಗವಂತ ಅಲ್ಲೇ ಒಂದು ಪಾತ್ರೆ ತಯಾರು ಮಾಡಿ ದೊಡ್ಡದಾಗಿ ಎಲ್ಲ ಹಾಲುಗಳನ್ನ ಕರೆದ ಭಗವಂತ. ಕರೆದು ಅಲ್ಲೇ ಹಾಲನ್ನ ಚೆನ್ನಾಗಿ ಕೊತ 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 ಅಂತ ಕುದಿಸಿದ್ನಂತೆ. ಕುದಿಸಿ ಅನೇಕ ಪದಾರ್ಥಗಳನ್ನ ಮಾಡ್ತೇನೆ ಅಂತ ಪರಮಾತ್ಮ ಅನೇಕ ಪದಾರ್ಥಗಳನ್ನ ಮಾಡಿ ಆಗ ಎಲ್ರಿಗೂ ಹಂಚಿದ್ನಂತೆ. ಬರೀ ಸಿಹಿ ಸಿಹಿಯಾಗಿರಬೇಕು ಅಂತ ಕೃಷ್ಣ ಮೊದಲು ಮಾಡಿಕೊಟ್ಟಂತ ಪದಾರ್ಥಗಳು ಒಂದು ಧಾರವಾಡ ಪೇಡ, ಬೆಳಗಾಂ ಕುಂದ, ಇದನ್ನೆಲ್ಲ ಮಾಡಿಕೊಟ್ಟನಂತೆ ಪರಮಾತ್ಮ. ಎಲ್ಲ ತಿಂದ್ರು. ಆವತ್ತಿನಿಂದ ನಮ್ಮ ಮಂದಿ ಎಲ್ಲ ಏನು ಅಂದ್ರೆ, ಹಾಲಿನ ಪದಾರ್ಥ ಏನ್ ಮಾಡಿದ್ರು ಮಡಿಗೆ ಬರ್ತದೆ, ತಗೊಳ್ರಿ ತಗೊಳ್ರಿ, ಯಾಕೆ ಕೃಷ್ಣ ಮಾಡಿದ್ದು ಅಂತ. ಬಾಸುಂದಿ ಎಲ್ಲೋ ಮಾಡಿರ್ತಾರೆ, ಪರವಾಗಿಲ್ಲ ನಡೀತದ, ಅದು ಕೃಷ್ಣ ಮಾಡಿದ್ದು ಅಂತ. ಬಾಸುಂದಿ ಮಾಡಿ ಎಲ್ಲರಿಗೂ ಹಂಚಿದ್ದಾನೆ ಈ ಕೃಷ್ಣ ಕಾಳಿಂಗ ಮರ್ದನದ ಕಾಲದಲ್ಲಿ, ಅದರಿಂದ ಮಡಿಗೆ ಬರ್ತದೆ ತಗೊಳ್ರಿ ಅಂತ ಹೇಳ್ತಿರ್ತಾರಂತೆ. ಹಾಗೆ ಕೃಷ್ಣ ಪರಮಾತ್ಮ ಎಲ್ರಿಗೂ ಕೂಡ ಮಾಡಿಕೊಟ್ಟನಂತೆ ಪರಮಾತ್ಮ. ಎಲ್ಲ ಮಾಡಿದಾಗ ಕೃಷ್ಣನಿಗೆ ಹೇಳಿದ್ರು, ಕೃಷ್ಣ ರಾತ್ರಿ ಆಗಿ ಹೋಗಿದೆ, ಮನೆ ತನಕ ಹೋಗ್ಲಿಕ್ಕಾಗಲ್ಲ, ಇಲ್ಲೇ ಮಲ್ಕೊಳ್ತೀವಿ, ಮಲಗ್ರಿ ಎಂದ. ಅಲ್ಲೋ ಕೃಷ್ಣ, ನದಿ ತೀರ ಗಾಳಿ ಬೀಸ್ತಾ ಇದೆ, ಚಳಿ ಆಗ್ತಾ ಇದೆಯಪ್ಪ ಕೃಷ್ಣ, ಹೊದ್ದಿಕೆ ಬೇಕು ಅಂದ್ರಂತ. ಎಲ್ಲಿಂದ ತರಬೇಕು? ಆದ್ರೂ ಭಗವಂತ ಹೇಳಿದ, ಏನು ಯೋಚನೆ ಮಾಡಬೇಡ್ರಿ, ಒಬ್ಬೊಬ್ಬರು ಒಂದೊಂದು ಹಸುಗಳ ಇಕ್ಕೆಲದಲ್ಲಿ ಮಲಗರಿ ಎಂದ. ಹಸುಗಳ ಹತ್ತಿರದಲ್ಲಿ ಬೆಚ್ಚಿಗಿರ್ತದಂತೆ. ಅದನ್ನು ತೋರಿಸಿಕೊಟ್ಟ ಪರಮಾತ್ಮ. ಎಲ್ಲ ಇಕ್ಕೆಲದಲ್ಲಿ ಮಲಗಿದ್ರು, ಎಲ್ಲ ರಾತ್ರಿ ಎಲ್ಲ ಕಳೆದ್ರಂತೆ, ಬೆಳಿಗ್ಗೆ ಎದ್ದು ಮನೆಗೆ ಹೋದ್ರು ಅಂತ. ಈ ರೀತಿಯಲ್ಲಿ ಪರಮಾತ್ಮ ಇದೆಲ್ಲ ಕಾಳಿಂಗ ಮರ್ದನದ ಕಾಲದಲ್ಲಿ ಮಾಡಿದಂತಹ ಅನೇಕ ಲೀಲೆಗಳು ಭಗವಂತನದ್ದು. ಇಂತಹ ಲೀಲೆಗಳನ್ನೆಲ್ಲ ತೋರಿಸಿದ ಪರಮಾತ್ಮ. ಇದನ್ನೆಲ್ಲ ಆ ಯಮುನೆಯನ್ನ ಶುದ್ಧ ಮಾಡಿದ ಭಗವಂತ. ಎಲ್ಲ ಆಯ್ತು. ಆದ ನಂತರ ಮತ್ತೊಂದು ದಿವಸ ಆಗಬೇಕಾದ್ರೆ ಕೃಷ್ಣ ಪರಮಾತ್ಮ ಈ ಯಮುನಾ ನದಿಯಲ್ಲಿ ಕಾಳಿ ಬಂದು ಕೂತಿದ್ದ. ಈ ಕಾಳಿಂಗ ಯಾಕೆ ಅಂದ್ರೆ, ಅದಕ್ಕೆಲ್ಲ ಕತೆ ಹೇಳ್ತಾರೆ. ಕಾಳಿಂಗ ಯಾಕೆ ಅಂದ್ರೆ, ಈ ಯಮುನಾ ನದಿಯಲ್ಲಿ ಗರುಡ ಬರ್ಲಿಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲಂತೆ. ಯಾಕೆ ಅಂದ್ರೆ ಅದು ಗೊತ್ತಿತ್ತು, ಈ ಗರುಡ ಆಗಾಗ ಬಂದು ಅದರಲ್ಲಿರುವ ಮೀನುಗಳನ್ನೆಲ್ಲ ಎತ್ಕೊಂಡು ಹೋಗ್ತಿದ್ನಂತೆ. ಅಲ್ಲಿ ಪಕ್ಕದಲ್ಲಿ ಇದ್ದವರೆಲ್ಲ ಋಷಿಗಳು ಸಂಧ್ಯಾ ವಂದನೆಗೆ ದೇವ್ರ ಪೂಜೆ ಕೂತವರಿಗೆಲ್ಲ ಡಿಸ್ಟರ್ಬ್ ಆಗ್ತಿತ್ತು. ಅವನು ಬಂದು ಆ ಮೀನು ವಿಲಿ ವಿಲಿ ಅಂತ ಒದ್ದಾಡೋದು, ಇವರು ಸಾಳಗ್ರಾಮ ಪೂಜೆ ಮಾಡಬೇಕಾದ್ರೆ ಹಿಂಸೆ ಆಗ್ತಿತ್ತು ಅವರಿಗೆ. ಅದಕ್ಕೆ ನೋಡಿ ಇನ್ನೊಂದ್ ಸರ್ತಿ ಗರುಡ, ನೀನು ಯಮುನೆ ಕಡೆಗೆ ಬಂದಿ ಅಂದ್ರೆ ನಿನ್ ತಲೆ 1000 ಹೋಳಾಗ್ಲಿ ಅಂತ ಶಾಪ ಹಾಕ್ಬಿಟ್ಟಿದ್ರು. ಅದಕ್ಕೆ ಅವ್ರು ಅವನು ಗರುಡ ಬರ್ತಾನೆ ಇರ್ಲಿಲ್ಲ ಅಲ್ಲಿಗೆ. ಅದು ಗೊತ್ತಿದ್ದು ಈ ಕಾಳಿಂಗ ಏನ್ ಮಾಡಿದ, ಅಲ್ಲಿ ಒಳಗೆ ಹೋಗಿ ಕೂತಿದ್ದ. ಅಲ್ಲಿ ಒಳಗೆ ಅದಕ್ಕೆ ಆ ಒಳಗೆ ಕೂತಿದ್ರಿಂದಾಗಿ ಆ ಭಗವಂತ ಅಲ್ಲಿಂದ ರಮಣಕ ದ್ವೀಪಕ್ಕೆ ಕಳಿಸಿದ ಪರಮಾತ್ಮ. ಆವತ್ತಿನಿಂದಲೂ ಕೂಡ ಕಾಳಿಂಗ ಬರಲಿಲ್ಲ. ಯಮುನೆಯನ್ನೆಲ್ಲ ಶುದ್ಧ ಮಾಡಿದ ಪರಮಾತ್ಮ. ಆಮೇಲೆ ಅನೇಕ ಅಸುರರೆಲ್ಲರೂ ಕೂಡ ಬರ್ತಾರೆ. ಮತ್ತೊಬ್ಬ ಪ್ರಲಂಬಾಸುರ ಅಂತೊಬ್ಬ ಬರ್ತಾನೆ. ಆ ಪ್ರಲಂಬಾಸುರನನ್ನ ಪರಮಾತ್ಮ ಸಂಹಾರ ಮಾಡುತ್ತಾನೆ. ಇನ್ನು ಅನೇಕ ದೈತ್ಯರುಗಳೆಲ್ಲ ಬಂದಿದ್ದಾರೆ. ಅವರ ಕಥೆಗಳನ್ನೆಲ್ಲ ಚಿಕ್ಕದಾಗಿ ಕಥೆಗಳನ್ನ ಹೇಳಿದ್ದಾರೆ ಭಾಗವತದಲ್ಲಿ ಅವರದೆಲ್ಲ. ಪ್ರಲಂಬಾಸುರ ಬಂದ, ಅವನ ಸಂಹಾರ ಆಯಿತು ಅಂತ. ಆಮೇಲೆ ಮುಂದೆ ಒಂದು ಸರ್ತಿ ಏನಾಯ್ತಂತೆ, ಈ ಭಗವಂತ ಅದೇ ಸಂದರ್ಭದಲ್ಲಿ ಅಂದ್ರೆ 2 ಬಾರಿ ಹೇಳ್ತಾರೆ. ಒಂದು ಈ ಕಾಳಿಂಗ ಮರ್ದನ ಮಾಡಿದ್ನಲ್ಲ, ಅವತ್ ರಾತ್ರಿನೇ ಒಂದು ಕಾಡ್ಗಿಚ್ಚನ್ನು ಕೂಡ ನುಂಗಿದ್ನಂತೆ ಪರಮಾತ್ಮ. ಕಾಡಿಗಿಚ್ಚನ್ನ ಅದನ್ನು ವಾದರಾಜ ಸ್ವಾಮಿಗಳು ಒಂದು ಚಮತ್ಕಾರದಿಂದ ಹೇಳ್ತಾರೆ. ಯಾಕೆ ಕಾಡ್ಗಿಚ್ಚನ್ನ ನುಂಗಿದ ಭಗವಂತ ಅಂತಂದ್ರೆ, ರಾತ್ರಿ ಇಡೀ ದಿವಸ ನೀರಲ್ಲಿ ಆಟ ಆಡಿದ್ನಲ್ಲ, ಶೀತ ಆಗಿರ್ತದೋ ಏನೋ ಅಂತ ಒಂದ್ ಸ್ವಲ್ಪ ಬೆಂಕಿ ಒಳಗಿರ್ಲಿ ಅಂತ ಇಟ್ಕೊಂಡಂತೆ ಪರಮಾತ್ಮ. ಅದಕ್ಕೋಸ್ಕರವಾಗಿ ಕಾಡ್ಗಿಚ್ಚನ್ನ ನುಂಗಿದ ಅಂತ ವಾದಿರಾಜರು ಚಮತ್ಕಾರದಿಂದ ಹೇಳುವಂತಹದ್ದು. ಇನ್ನು ಇದು ಆದ ಮೇಲೆ ಭಗವಂತ ಮತ್ತೊಂದು ಬಾರಿ ಆಗಬೇಕಾದ್ರೆ ಪರಮಾತ್ಮ ಈ ಗೋಪಾಲಕರನ್ನೆಲ್ಲ ಸೇರಿಸಿಕೊಂಡು ಪ್ರತಿನಿತ್ಯವೂ ಕೂಡ ಈ ಇದಕ್ಕೆ ದನ ಕಾಯಲಿಕ್ಕೆ ಹೋಗ್ತಾ ಇದ್ದಂತ ಹುಡುಗ ಕೃಷ್ಣ. ಒಂದು ದಿವಸ ಏನಾಯ್ತಂತೆ, ಈ ಶರದ್ ಋತು ಬಂದಿತ್ತು. ಶರದ್ ಋತು, ಆ ಶರದ್ ಋತುವಿನ ಕಾಲದಲ್ಲಿ ಎಲ್ಲ ಕಡೆ ತಂಪಾದ ತಂಗಾಳಿ ಅಂತ ಹೇಳ್ತಾರಲ್ಲ, ಅಂತ ತಂಪಾದ ತಂಗಾಳಿ ಬರ್ತಾ ಇತ್ತಂತೆ. ಆ ತಂಗಾಳಿ ಎನ್ನುವಂತಹದ್ದು ಬರುವಾಗ ಭಗವಂತ ಸಾಯಂಕಾಲದ ಹೊತ್ತಿನಲ್ಲಿ ಪರಮಾತ್ಮ ವೇಣುನಾದವನ್ನ ಮಾಡಬೇಕು ಅಂತ ವೇಣುನಾದವನ್ನ ಮಾಡಿದ್ನಂತ ಒಂದ್ಸರ್ತಿ. ಎಷ್ಟೋ ಅದ್ಭುತವಾದಂಥ ವೇಣುನಾದ ಭಗವಂತನದ್ದು ಅಂದ್ರೆ, ಆ ವೇಣುನಾದಕ್ಕೆ ಎಲ್ಲರೂ ಕೂಡ ಬೆರಗಾಗಿ ಹೋಗಿದ್ರಂತೆ. ಎಂಥ ಅದ್ಭುತವಾದಂಥ ವೇಣುನಾದ ಕೃಷ್ಣನದ್ದು ಅಂದ್ರೆ, ಆ ಮಾಧುರ್ಯಕ್ಕೆ ಸೋತು ಹೋಗಿದ್ರು. ಮನೆಯಲ್ಲಿ ಇದ್ದಂಥ ಹೆಣ್ಣು ಮಕ್ಕಳೆಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನ ಬಿಟ್ಟು ಬಂದ್ರಂತೆ. ಎಲ್ಲಾ ಗೋಪಿಯರು ಕೂಡ ಮನೆ ಕೆಲಸ ಬಿಟ್ಟು ಬಂದಿದ್ರಂತೆ. ಅವರ ಸ್ಥಿತಿ ಹೇಗಿತ್ತು ಅಂದ್ರೆ ವರ್ಣನೆ ಮಾಡ್ತಾರೆ. ಒಂದು ಕಡೆ ಏನಾಯ್ತಂತೆ, ಒಬ್ಬ ಗೋಪಿ ತಾನು ಕನ್ನಡಿ ಮುಂದೆ ನಿಂತುಕೊಂಡಿದ್ಲಂತೆ. ನಿಂತುಕೊಂಡು ಕನ್ನಡಿಯಲ್ಲಿ ಕಾಡಿಗೆ ಹಚ್ಕೊಳ್ಬೇಕು ಅಂತ, ಕಣ್ಣಿಗೆ ಕಾಡಿಗೆ ಹಚ್ಕೋಬೇಕು ಅಂತಿದ್ಲು. ಕೃಷ್ಣನ ವೇಣುನಾದ ಕೇಳಿಸ್ತು.
ಅದು ಕೇಳಿಸ್ಲಿಕ್ಕೆ ಪುರುಸೊತ್ತಿಲ್ಲ. ಕಣ್ಣಿಗೆ ಹಚ್ಚಿಕೊಳ್ತಾ ಇದ್ದ ಕಾಡಿಗೆಯನ್ನು ತುಟಿಗೆ ಹಚ್ಕೊಂಡ್ಲಂತೆ, ತುಟಿಗೆ ಹಚ್ಕೊಳ್ಬೇಕಾದ ಲಾಕ್ಷಾರಸವನ್ನು ಕಣ್ಣಿಗೆ ಹಚ್ಕೊಂಡ್ಲಂತೆ. ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ ಅವಳಿಗೆ. ಆ ರೀತಿ ಆಯ್ತು. ಮತ್ತೊಬ್ಬ ಗೋಪಿ ಬರ್ತಾಳೆ, ಒಂದು ನೀರು ತಂದಿದ್ದಾಳೆ, ಯಮುನಾ ನದಿಯಿಂದ ಇಲ್ಲಿ ತನಕ ನೀರು ತಂದಿದ್ದಾಳೆ ಹೊತ್ಕೊಂಡು. ಮನೆಗೆ ಬಂದು ಗಡಿಗೆಗೆ ಹಾಕ್ಬೇಕಲ್ಲ, ಬೋರ್ಲ್ ಹಾಕಿದ ಗಡಿಗೆ ಅದನ್ನ ತಿರುಗಿಸಿಟ್ಟಾದ್ರೂ ಕೂಡ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವಳಿಗೆ. ಬೋರ್ಲ್ ಹಾಕಿದ ಗಡಿಗೆ ಮೇಲೆ ನೀರು ಹಾಕ್ತಾ ಇದ್ದಾಳೆ. ಕೃಷ್ಣನ ವೇಣುನಾದ ಮಾಡಿದ ಅನರ್ಥಗಳಿವೆಲ್ಲವೂ ಕೂಡ. ಕೃಷ್ಣನ ವೇಣುನಾದ ಅಷ್ಟು ಮೋಹಿತವಾಗಿತ್ತು ಅಂತ. ಇನ್ನೂ ಕೆಲವು ಕಡೆಯಲ್ಲಿ ಆಗಬೇಕಾದ್ರೆ ಕೆಲವರು ಏನು ಮಾಡಿದ್ರಂತೆ, ಅಲ್ಲಲ್ಲೇ ಹೋಗಿದ್ರು. ಅವರು ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ರಂತೆ. ಒಬ್ಬೊಬ್ಬರು ಒಂದೊಂದು ಕೆಲಸವನ್ನ ಮಾಡಬೇಕಾದ್ರೆ ಆಗ ಗೋಪಿ ಒಬ್ಬಳು ತನ್ನ ಗಂಡನಿಗೆ ಅಡಿಗೆ ಮಾಡಿ ಬಡಿಸಬೇಕು ಅಂತ, ಅಡಿಗೆ ಮಾಡಿ ಬಡಿಸಬೇಕು ಅಂತ ಎಲ್ಲ ಅಡಿಗೆಯನ್ನು ತಯಾರು ಮಾಡಿದ್ದಾಳೆ. ಆ ಅಡಿಗೆಯನ್ನೆಲ್ಲ ತಯಾರು ಮಾಡಿ ಇನ್ನೇನು ಬಡಿಸಬೇಕು ಅನ್ನುವಾಗ ಆ ಬಡಿಸೋ ಹೊತ್ತಿಗೆ ಸರಿಯಾಗಿ ಈ ಕೃಷ್ಣನ ವೇಣುನಾದ ಕೇಳಿಸ್ತು. ಈ ಸೌಟು ಗಿವುಟು ಎಲ್ಲ ಅಲ್ಲೇ ಬಡದ್ಲು. ಈ ಗಂಡ ದೂರದಲ್ಲಿ ಊಟಕ್ಕೆ ಕೂತಿದೆ. ಪಾಪ ಅಡಿಗೆ ನೋಡಿದ್ರೆ ಅಡಿಗೆ ಮನೆಯಲ್ಲಿದೆ, ಹಾಕೋರಿಲ್ಲ, ಏನಿಲ್ಲ. ಈ ಕಡೆ ಗೋವಿಂದ ಅಂದಿದ್ದಾಳೆ, ಎದ್ದು ಬರೋ ಹಾಗೂ ಇಲ್ಲ. ಅಂತ ಸ್ಥಿತಿಯಲ್ಲಿ ಹೋಗೇ ಬಿಟ್ಲಂತೆ. ಇದು ಅವನ ಸ್ಥಿತಿ ಅಂತ ಹೇಳ್ತಾರೆ. ಇದು ಅವನ ಸ್ಥಿತಿ ಅಂತ ಆದ್ರೆ ಇನ್ನೊಂದು ಕಡೆಯಲ್ಲಿ ಏನಾಗಿತ್ತಂತೆ, ಮತ್ತೊಬ್ಬ ಗೋಪಿ ಮಗುವಿಗೆ ಸ್ನಾನ ಮಾಡಿಸ್ಬೇಕು ಅಂತ ಮೈ ತುಂಬ ಎಣ್ಣೆ ಹಚ್ಚಿ ಅವನಿಗೆ ಇನ್ನೇನು ಸ್ನಾನಕ್ಕೆ 2 ತಂಬಿಗೆ ಹಾಕಿ ಎಲ್ಲ ಸೀಗೆಕಾಯಿ ಹಚ್ಚಿ ನಿಲ್ಲಿಸಿದ್ದಾಳೆ. ಇನ್ನು ಸೀಗೆಕಾಯಿ ಕಣ್ಣುರಿತಾ ಇದ್ದೇನೆ, ತಾಯಿ ಬೇಗ ನೀರು ಹಾಕು ಅಂತ ಕೂಸು ಹೇಳ್ತಿದೆ. ಅಷ್ಟರಲ್ಲೇನೆ ಈ ಕೃಷ್ಣನ್ ವೇಣುನಾದ ಕೇಳಿಸ್ಬಿಡ್ತು. ಅದನ್ನ ಹಾಗೆ ಬಿಟ್ಲು, ಓಡಿ ಹೋದ್ಲು. ಆ ಕೂಸಿನ ಸ್ಥಿತಿ ಏನು, ಬೌದ್ಧಾವತಾರೆ ರಾಮಕ್ಷೇತ್ರೇ ನಿಂತು ಬಿಟ್ಟದ ಅಷ್ಟೇ. ಅದು ಪಾಪ ಏನ್ ಮಾಡೋ ಹಾಗಿಲ್ಲ, ಹಾಗೆ ನಿಂತು ಬಿಟ್ಟಿದೆ. ಆ ರೀತಿ ಇಂಥ ಸ್ಥಿತಿ ಬಂದಿತ್ತು. ಮತ್ತೊಬ್ಬಳು ತನ್ನ ಗಂಡನ ಜೊತೆಗೆ ಸುಮ್ಮನೆ ಮಧ್ಯಾಹ್ನ ಊಟ ಮಾಡಿ ಮಲಗಿದ್ದ ಗಂಡ, ಆ ಗಂಡ ಮಲಗಿದ್ದಾನೆ ಅಂತ ತನ್ನ ಗಂಡನ ಜೊತೆಗೆ ತಾನೂ ಮಲಗಿದ್ಲು. ಈ ಕೃಷ್ಣನ ವೇಣುನಾದ ಕೇಳಿಸ್ತು. ಕೇಳಿಸಿದ್ದೇ ತಡಿಲಿಕ್ಕಾಗದೇನೆ ನಾನು ಹೋಗಬೇಕು ಅಂತ ನಿಧಾನವಾಗಿ ಗಂಡನಿಗೆ ಹೊದಿಸಿದ್ಲಂತೆ. ನಿಧಾನವಾಗಿ, ಗಂಡನಿಗೆ ಎಚ್ಚರಿಕೆ ಆಗಬಾರದು ಅಂತ. ಎಚ್ಚರಿಕೆ ಆಗದಂತೆ ಗಂಡನಿಗೆ ಹೊದ್ದಿಕೆಯನ್ನ ಹೊದಿಸಿ, ತನ್ನ ಗೆಜ್ಜೆ ಶಬ್ದ ಆಗಬಾರ್ದಲ್ಲ, ಅದಕ್ಕೆ ಹೆಜ್ಜೆ ಇಡುವಾಗ್ಲೂ ನಿಧಾನವಾಗಿ ಹೆಜ್ಜೆ ಇಟ್ಟುಕೊಂಡು ಹೊರಗೋದ ನಂತರ ಗೆಜ್ಜೆಯಿಂದ ಓಡಿ ಹೋದ್ಲಂತ ಒಂದ್ಸರ್ತಿ ಕೃಷ್ಣನ ಬಳಿಗೆ. ಅಂಥ ಅದ್ಭುತ ಕೃಷ್ಣನ ವೇಣುನಾದ ಅಂತ. ಗಂಡಗೆ ಹೊದಿಸಿ ಶ್ರೀ ಕೃಷ್ಣ ಮನಸಿ ಸೆಳೆದಿತ್ತು ಗಾನ ತಮಸಿ, ಗೆಜ್ಜೆ ಕುಣಿಸಿ ಹೆಜ್ಜೆಯನು ಇರಿಸಿ ಲಜ್ಜೆಯನು ಆಚೆ ಸರಿಸಿ, ಎಲ್ಲವನ್ನ ಸರಿಸಿ ಹೋಗಿದ್ದಂತೆ, ಲಜ್ಜೆ ಇಲ್ಲದಂತೆ ಹೋಗಿದ್ದಾನೆ. ಈ ರೀತಿ ಎಲ್ಲ ವೇಣುನಾದಕ್ಕೆ ಮೋಹಿತರಾಗಿ ಕೃಷ್ಣನ ವೇಣುನಾದವನ್ನು ಕೇಳಬೇಕು ಅಂತ ನಿಂತಿದ್ದಾನೆ. ಎಷ್ಟು ಅದ್ಭುತವಾಗಿತ್ತು ವೇಣುನಾದ. ಆ ವೇಣುನಾದವನ್ನ ಕೇಳುವಾಗ ಕೆಲವು ಜಿಂಕೆಗಳೆಲ್ಲ ನಿಂತಿದ್ವಂತೆ, ಚಿಗರಿ. ಈ ಚಿಗರಿಗಳೆಲ್ಲ ಬಂದು ನಿಂತಿದ್ವಂತೆ ಕೃಷ್ಣ ವೇಣುನಾದ ಮಾಡ್ತಿದ್ರೆ. ಆಹಾ, ಎಷ್ಟು ಸುಂದರವಾಗಿ ಹಾಡ್ತಾನಲ್ಲ ಈ ಕೃಷ್ಣ ಅಂತ. ಅವುಗಳೆಲ್ಲ ಆ ಸಂದರ್ಭದಲ್ಲಿ ವೇಣುನಾದವನ್ನ ಕೇಳ್ತಾ ಕೇಳ್ತಾ ಚತುರ್ಮುಖ ಬ್ರಹ್ಮದೇವರನ್ನ ಬೈದುವಂತೆ ಎಲ್ಲವೂ ಕೂಡ. ಬ್ರಹ್ಮದೇವರನ್ನು ಯಾಕೆ ಅಂದ್ರೆ, ಎಲ್ಲಾ ಬ್ರಹ್ಮ, ನಮ್ಮನ್ನು ಸೃಷ್ಟಿ ಮಾಡುವಾಗ ನಮ್ಮ ಕಣ್ಣುಗಳನ್ನು ಮಾತ್ರ ಅಗಲಗಲವಾಗಿ ಸೃಷ್ಟಿ ಮಾಡಿದ್ದೀಯಿ, ಆದ್ರೆ ಯಾಕೋ ನಮ್ಮ ಕಿವಿ ಅಗಲ ಮಾಡಲಿಲ್ಲ ಕೃಷ್ಣನ್ ವೇಣುನಾದ ಕೇಳಲಿಕ್ಕೆ ಅಂತ. ಚೆನ್ನಾಗಿತ್ತೆ ಅಲ್ವಾ? ಯಾಕೆ ನಮ್ಮ ಕಿವಿ ಯಾಕೆ ಅಗಲ ಮಾಡ್ಲಿಲ್ಲ ನೀನು ಅಂತ. ಚಿಗರಿ ಕೇಳುತ್ತಿದೆ ಧ್ವನಿ ತರಂಗವ ಕೇಳಿ ವಿಧಿಯ ಹಳಿದು, ಕಣ್ಣಿಗಿಂತ ಕಿವಿ ಏಕೆ ಅಗಲ ಮಾಡಿಲ್ಲವೆಂದು ಮುನಿದು. ಯಾಕೋ ನೀನು ನಮ್ಮ ಕಣ್ಣನ್ನ ಅಗಲ ಮಾಡಿ, ಕಿವಿಯನ್ನ ಅಗಲ ಮಾಡಲಿಲ್ಲ ಅಂತ ಅವುಗಳು ಬೈತಾ ಇದ್ವಂತೆ. ಇಂಥ ಅದ್ಭುತ. ಎಲ್ಲ ಗೋಪಿಯರು ಕೂಡ ಓಡೋಡಿ ಓಡೋಡಿ ಬಂದಿದ್ದಾರೆ. ಏನು ಸವಿಯೋ ನಿನ್ನ ಕೊಳಲು ಗೊಲ್ಲ ಮಾನಿನಿಯರಿಗೆ ನೀ ಮಾಡಿದ್ಯೋ ಮರುಳು, ಏನು ಸವಿಯೋ ನಿನ್ನ ಕೊಳಲು. ಭಗವಂತನ ವೇಣುನಾದ ಸವಿ ಅಂದ್ರೆ ಸವಿ, ಸವಿತಾ ಇದ್ರೆ ಸವಿತಾನೇ ಇರಬೇಕು ಅಂತ ಅನಿಸೋದಂತೆ. ಇಷ್ಟು ಅದ್ಭುತವಾಗಿತ್ತು. ಇನ್ನು ಅಷ್ಟೇ ಅಲ್ಲ, ಅಕ್ಕಪಕ್ಕದಲ್ಲಿ ಇದ್ದಂತಹ ಗಿಡ ಮರಗಳು ಎಲ್ಲವೂ ಕೂಡ ವೇಣುನಾದವನ್ನ ಕೇಳುವಾಗ ತಡಿಲಿಕ್ಕಾಗದೆ ಗಿಡ ಮರಗಳಲ್ಲಿ ಹೂವಿಲ್ಲ, ಏನೂ ಇಲ್ಲ, ಇದ್ದಕ್ಕಿದ್ದಾಗೆ ಚಿಗುರು ಬಂತು, ಹೂ ಬಂತು, ಹೂವು ಹಣ್ಣಾಯಿತು, ಗೊಂಚಲು ಬಿಡುತ್ತಂತೆ. ಆ ಗಿಡ ಮರಗಳಲ್ಲಿ ಎಲ್ಲ ಕೋಗಿಲೆಗಳು ಗಿಣಿಗಳು ಎಲ್ಲ ಕೂತಿದ್ದು, ಅವುಗಳು ಹಾಡಬೇಕು ಅಂತಿದ್ದು, ಹಾಡಬೇಕು ಅಂತದ್ದಕ್ಕೆ ಹಾಡೇ ಮರೆತೋಯ್ತಂತ ಅವಕ್ಕೆ.
ಕೃಷ್ಣನ್ ವೇಣುನಾದ ಕೇಳಬೇಕಾದ್ರೆ. ಅಂಥ ಅದ್ಭುತವಾದಂತಹ ವೇಣುನಾದ ಭಗವಂತನ ವೇಣುನಾದ. ಕೆಲವು ಗಿಡ ಮರಗಳೆಲ್ಲವೂ ಕೂಡ ಒಣಗಿ ಹೋಗಿದ್ದು, ಒಣಗಿದ ಗಿಡಮರಗಳು ಕೂಡ ಏನಾದವಂತೆ ಆ ಕೃಷ್ಣನ ವೇಣುನಾದವನ್ನ ಕೇಳ್ತಾ ಇದ್ದಂತೇನೆ ಎಲ್ಲವೂ ಕೂಡ ಚಿಗುರೊಡೆದುವಂತೆ. ಬಹಳ ಚೆನ್ನಾಗಿ ಹೇಳ್ತಾರೆ. ವಾದಿರಾಜರು ಹೇಳಿದ್ದನ್ನೇ ದಾಸರು ಹೇಳಿದ್ದಾರೆ. ಬಾಡಿದ ಬಳ್ಳಿ ಮರಗೋನೆಯೊಡೆದು ತೀಡುವ ಮಂದ ಮಾರುತನ ಕೂಡಿ ತೂಗ್ಯಾಡುವ ಮರದಿ ಗೊಂಚಲುಗಳು ಪಾಡಲೊಲ್ಲವೋ ಅಲಿಕುಲಗಳು ಹೇಳಿಕೊಂಡವೋ ಜಾಣಕ್ಕಿ ಗಿಣಿಯು ಮಾತಾಡದೆ ಕಳೆಗೊಂಡವು ಕೋಕಿಲ ಓಡ್ಯಾಟ ವೈರ್ಯಾಟ ಜರಿದು ಖಗ ಮೃಗ ಗಾಢ ನಿದ್ರೆಗೆ ವಶವಾದವೋ ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು. ಭಗವಂತನ ವೇಣುನಾದ ಇಷ್ಟು ಅದ್ಭುತ. ಬಾಡಿ ಹೋದ ಬಳ್ಳಿಗಳೆಲ್ಲ ಚಿಗುರೊಡೆದುವಂತೆ, ಗೊಂಚಲು ಗೊಂಚಲು ಹಣ್ಣುಗಳು ನಿಂತುವಂತೆ. ಇಷ್ಟೇ ಅಲ್ಲ, ಇನ್ನೇನಾಯ್ತಂತೆ, ಕೆಲವು ಹೂವಿನ ಮರಗಳು ನಾವು ಹಣ್ಣು ಬಿಡ್ಲಿಕ್ಕಾಗಲ್ಲಪ್ಪ, ಸೇವಂತಿಗೆ ಏನು ಹಣ್ಣು ಬಿಡ್ತದ ಪಾಪ, ಮರಗಳು ಬರೀ ಹೂವಿನ ಹಣ್ಣುಗಳು, ಹೂಗಳು ಮಾತ್ರ ಬಿಡುತ್ತದೆ ಅಷ್ಟೇ. ಅವೆಲ್ಲ ಹೂಗಳೆಲ್ಲ ಅರಳಿದುವಂತೆ. ಅರಳಿದ ಕೂಡಲೇ ಗಿಡದಲ್ಲೇ ಕೂತಿದ್ವಲ್ಲ, ಆ ಗಿಡದಲ್ಲೇ ಇದ್ದಂತ ಹೂಗಳೆಲ್ಲ ಮನಸ್ಸಿನಲ್ಲಿ ಅಂದುಕೊಂಡುವಂತೆ, ಎಲ್ಲಾ ಕೃಷ್ಣ ಎಷ್ಟು ಅದ್ಭುತವಾಗಿ ವೇಣುನಾದ ಮಾಡುತ್ತೀಯೋ, ನಮ್ಮ ಜನ್ಮ ಸಾರ್ಥಕ ಆಗಬೇಕು ಅಂದ್ರೆ ನಾವೆಲ್ಲ ಹಾರಿ ಬಂದಾದ್ರೂ ನಿನ್ನ ಪಾದಕ್ಕೆ ನಮ್ಮನ್ನು ಸಮರ್ಪಣೆ ಮಾಡ್ಕೊಳ್ಬೇಕು ಅಂತ ಎಲ್ಲ ಗಿಡದಲ್ಲಿದ್ದಂತ ಹೂಗಳೆಲ್ಲವೂ ಕೂಡ ಸೇರಿಕೊಂಡು ಗಾಳಿಯನ್ನ, ವಾಯುದೇವರನ್ನ ಪ್ರಾರ್ಥನೆ ಮಾಡಿದ್ವಂತೆ. ವಾಯು ಏನಾದ್ರೂ ಮಾಡಿ ಗಾಳಿಯನ್ನ ತಂದು ನಮ್ಮನ್ನೆಲ್ಲ ಕೃಷ್ಣನ್ ಪಾದಕ್ಕೆ ಹಾಕೋ ಅಂತ. ಅಂದ್ರೆ ಭಗವಂತನ ಹತ್ತಿರಕ್ಕೆ ಹೋಗಬೇಕು ಅಂದ್ರೆ ವಾಯುದೇವರ ಸಹಕಾರ ಬೇಕು. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ನಿಮಗೆ ಭಗವಂತ ಇರುವ ಮೋಕ್ಷ ಸಿಗಬೇಕು ಅಂದ್ರೆ ಮಧ್ವಾಚಾರ್ಯರ ಶಾಸ್ತ್ರ ಬೇಕು ಅಂತಲೂ ಕೂಡ ಇದರಲ್ಲಿ ಒಂದು ತತ್ವ ಇದೆ ಅಂತ ಹೇಳುತ್ತಾರೆ. ಹಾಗೆ ಆ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡು ಅವುಗಳು ಹಾಡು ಹೇಳ್ತಾ ಇದ್ರೆ ಹೇಗಾಯ್ತಂತೆ ಕೃಷ್ಣನ ವೇಣುನಾದ. ಈ ಯಮುನೆ ಇದ್ದಾಳಲ್ವ, ಯಮುನೆಗೆ ಸಾಮಾನ್ಯವಾಗಿ ಯಾರಾದ್ರೂ ಹಾರಿದ್ರೆ ಮೇಲ್ ನೀರು ಸಿಡಿತದೆ. ಆದ್ರೆ ವೇಣುನಾದ ಕೇಳುವಾಗ ಅವಳಿಗೆ ತಡಿಲಿಕ್ಕಾಗದೆ ಯಮುನೆ ಏನು ಮಾಡಿದ್ಲಂತೆ, ತಾನೇ ನೀರಿನ ರೂಪದಲ್ಲಿ ಮೇಲೆ ಮೇಲೆ ಬಂದು ನರ್ತನೆ ಮಾಡಿದ್ಲಂತೆ. ಯಮುನೆ ತಾನೇ ನರ್ತನೆ ಮಾಡಿದ್ಲಂತೆ. ಆ ಯಮುನೆ ನರ್ತನೆಯನ್ನು ಮಾಡೋದನ್ನು ನೋಡಿ ಈ ನದಿಗಳಲ್ಲಿ ಅಲ್ಲಲ್ಲಿ ಕಲ್ಲುಗಳಿರ್ತವೆ, ಆ ಬೆಟ್ಟದಂತೆ ಇರುವಂತ ಕಲ್ಲುಗಳಿರ್ತವೆ. ಆ ಕಲ್ಲುಗಳಿಗೆಲ್ಲ ಅನ್ನಿಸ್ತಂತೆ, ಎಲ್ಲ ಕೃಷ್ಣ ಅದಕ್ಕಾದ್ರೂ ಕೂಡ ನೀರು ಅದು ನರ್ತನೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟು ನಾವು ಕಲ್ಲು ಮಾಡಿಬಿಟ್ಟಿಲ್ಲ, ನಮ್ಮನ್ನು ಕಲ್ಲು ಮಾಡಿದೆಯಲ್ಲ. ನೀನು ವೇಣುನಾದ ಕೇಳುವಾಗ ನಮಗೂ ಕೂಡ ಕುಣಿಬೇಕು ಅನಿಸ್ತಾ ಇದೆಯೋ ಕೃಷ್ಣ, ಏನ್ ಮಾಡಬೇಕು ಅಂತ. ಅವು ತಡಿಲಿಕ್ಕಾಗದೇನೆ ಕೃಷ್ಣನಲ್ಲಿ ಕೇಳಿಕೊಂಡಾಗ ಕಲ್ಲುಗಳು ಕೂಡ ಕರಿಗಿ ನೀರಾಗಿ ಹೋಗ್ಬಿಟ್ಟುವಂತವು. ನಾವು ಕುಣಿತೇವೆ ಅಂತ ಕೃಷ್ಣನ್ ವೇಣುನಾದ ಎಲ್ಲ ಮುಗಿದ ಮೇಲೆ ಮತ್ತೆ ಗಟ್ಟಿಯಾಗಿ ಕೂತುವಂತವೆಲ್ಲವೂ ಕೂಡ ಕಲ್ಲುಗಳು ಕರಗಿ ಎಲ್ಲವೂ ಕೂಡ ಬಹಳ ಸುಂದರವಾಗಿ. ಇದನ್ನೆಲ್ಲ ವಾದರಾಜ ಸ್ವಾಮಿಗಳು ಹೇಳ್ತಾರೆ. ತಳಗಿ ನೋದಾಕ ಉಕ್ಕೇರಿ ಬಂದಾವು ಮೇಲೆ ಚೆಲ್ಲಾಡಿ ನಿಂತಾಳು ಯಮುನೆ ಮೇಲೆ ಮಾಡೊಡ್ಡಿ ಮೇಘಾಳು ಗೋರಿಟ್ಟವು ಕಲ್ಲು ಕರಗಿ ನೀರಾದವು. ನಳಿನ ಚಂಪಕನಾಗ ಪುನ್ನಾಗ ಪಾಟೀಲ ಸೇವಂತಿಗೆ ಬಕುಳಾವು ಮಾಲತಿ ಜಾಜಿಯು ಪರಿಮಳಂಕೂಡಿ ನೀಲಾಂಗನಂಗ್ರಿಗೆ ಎರಗಿದವೋ ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು. ಭಗವಂತನ ವೇಣುನಾದಕ್ಕೆ ಎಲ್ಲಾ ಹೂಗಳು ಕೂಡ ನೀಲಾಂಗನ ಅಂಗ್ರಿಗೆ ಎರಗಿದವು ಅಂತ ಅವನ ಪಾದಕ್ಕೆ ಬಂದು ಬಿದ್ದುವಂತೆ ಎಲ್ಲವೂ ಕೂಡ ಕೃಷ್ಣನ ಪಾದಕ್ಕೆ. ಕೃಷ್ಣನ ವೇಣುನಾದ ಎನ್ನುವಂತಹದ್ದು ಇಷ್ಟು ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ಇಷ್ಟು ಅದ್ಭುತ. ಎಲ್ಲ ವೇಣುನಾದ ಎಲ್ಲ ಮುಗಿತಂತೆ. ಈ ವೇಣುನಾದವನ್ನ ಕೇಳಲಿಕ್ಕೆ ಬರೀ ಪ್ರಾಣಿಗಳು, ಸುತ್ತಮುತ್ತಲಿದ್ದ ಗಿಡ ಮರಗಳು, ಹೂಗಳು, ನದಿಗಳು ಇಷ್ಟು ಮಾತ್ರ ಅಲ್ಲ, ಗೋಪಿಯರು ಇಷ್ಟು ಮಾತ್ರ ಅಲ್ಲ, ದೇವಲೋಕದಿಂದಲೂ ಕೂಡ ಬ್ರಹ್ಮಾದಿ ದೇವತೆಗಳು ಬಂದಿದ್ರಂತೆ. ಬರುವಾಗ ಸುಮ್ಮನೆ ಬರಲಿಲ್ಲ, ಖುಷಿ ಇರ್ತದೆ ಅಂತ ತಮ್ಮ ಹೆಂಡಂದ್ರನ್ನ ಕರ್ಕೊಂಡು ಬಂದಿದ್ರಂತೆ. ಬ್ರಹ್ಮ ಸರಸ್ವತಿಯನ್ನ, ರುದ್ರದೇವರು ಪಾರ್ವತಿ ದೇವಿಯರನ್ನ, ಹೀಗೆಲ್ಲರೂ ಕೂಡ ಒಬ್ಬೊಬ್ಬರು ಕೂಡ ತಮ್ಮ ಹೆಂಡಂದ್ರನ್ನ ಕರ್ಕೊಂಡೇ ಬಂದಿದ್ರಂತೆ. ಎಲ್ಲ ಕರ್ಕೊಂಡು ಬಂದಿದ್ರು. ಕೃಷ್ಣನ್ ವೇಣುನಾದ ಮುಗಿದು ಕೂಡಲೇ ಎಲ್ಲ ವಾಪಸ್ ಹೊರಟ್ರಂತೆ. ವಾಪಸ್ ಹೊರಡಬೇಕಾದ್ರೆ ದಾರಿಯಲ್ಲಿ ಹೋಗುವಾಗ ಆ ಕೃಷ್ಣನ ವೇಣುನಾದವನ್ನ ಕೇಳಿದ್ರಲ್ಲ ಬ್ರಹ್ಮಾದಿ ದೇವತೆಗಳವರೆಲ್ಲರೂ ಕೂಡ, ಅವರಲ್ಲಿ ಹೆಂಡಂದ್ರು ಕೇಳಿದ್ರಂತೆ, ಅಲ್ಲ ಕೃಷ್ಣನ್ ವೇಣುನಾದ ಬಹಳ ಚೆನ್ನಾಗಿತ್ತಲ್ಲ ಇವತ್ತು ಅಂತ. ಹೌದು ಅಂದ್ರಂತೆ ಎಲ್ಲರೂ ಕೂಡ.
ಎಲ್ರು ಹೌದು ಅಂದ್ರು. ಅಂದಾಗ ಸರಸ್ವತಿ ಬ್ರಹ್ಮನ್ನ, ಪಾರ್ವತಿ ರುದ್ರನ್ನ ಇವ್ರನ್ನೆಲ್ಲ ಕೇಳಿದ್ರಂತೆ, ಅಲ್ಲ ಇವತ್ತು ಕೃಷ್ಣ ಅವನು ವೇಣುನಾದ ಮಾಡಿದ್ನಲ್ಲ, ಅದ್ರ ತಾಳ ಯಾವುದು ಅಂತ ಕೇಳಿದ್ರಂತೆ. ತಾಳ ಯಾವುದು, ರಾಗ ಯಾವುದು, ಏನದು ಅಂತ ಇವ್ರು ತಲೆ ಕೆರ್ಕೊಂಡ್ರು ಪಾಪ. ಅಯ್ಯೋ ಅದೇನು ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಅಷ್ಟು ಮೈ ಮರೆತು ಬಿಡ್ತಿತ್ತಂತೆ ವೇಣುನಾದದಲ್ಲಿ. ಮೈ ಮರೆತು ಅವ್ರು ಹೇಳ್ತಾರೆ, ನಮಗದೇನು ಅಂತ ಗೊತ್ತಾಗ್ಲಿಲ್ಲ, ಬ್ರಹ್ಮದೇವರು ಹೇಳಿದ ಮಾತಂತೆ, ಏನು ಅಂತ ಗೊತ್ತಿಲ್ಲ, ಕೃಷ್ಣ ಇಷ್ಟೊಂತು ಗೊತ್ತಾಯ್ತು ನನಗೆ, ಅದೇನೋ ಒಂದು ಬಿದಿರಿನ ಕೋಲು ಹಿಡ್ಕೊಂಡಿದ್ದ, ಅದಕ್ಕೊಂದಷ್ಟು ತೂತುಗಳಿದ್ದು, ಒಂದು ಬೆರಳು ಮುಚ್ಚೋದು ಒಂದು ಬೆರಳು ತೆಗೆಯೋದು ಮಾಡ್ತಾ ಇದ್ದ, ಇಷ್ಟು ಮಾತ್ರ ಗೊತ್ತಾಯ್ತು, ಅದು ಏನ್ ರಾಗ ಬಂತು ಏನ್ ತಾಳ ಏನು ಗೊತ್ತಾಗ್ಲಿಲ್ಲ ನೋಡು ಅಂತ ಹೇಳಿದ್ರಂತೆ. ಅಂದ್ರೆ ಅವರೂ ಮೋಹಿತರಾಗುವಂತೆ ಮಾಡ್ತಾನೆ ಭಗವಂತ. ಅಂದ್ರೆ ಮುಖ್ಯಂತಿಯಂ ಸೂರಯ, ಇದೇ ಅದಕ್ಕೆ ನಿದರ್ಶನ. ಎಲ್ಲರನ್ನ ಮೋಹಗೊಳಿಸ್ತಾ ಇದ್ದ ಪರಮಾತ್ಮ ಇಂಥ ವೇಣುನಾದವನ್ನ ಮಾಡಿದ್ದ ಭಗವಂತ. ಇನ್ನು ಕೆಲವು ಕಡೆಯಲ್ಲಿ ಆಗಬೇಕಾದ್ರೆ ಈ ಹಸುಗಳೆಲ್ಲವೂ ಕೂಡ ಹೇಗಿದ್ದು ಅಂತಂದ್ರೆ ಹುಲ್ಲು ತಿಂತಾ ಇತ್ತು ಅಂತವೆಲ್ಲ. ಹುಲ್ಲು ತಿನ್ನಬೇಕಾದ್ರೆ ಅವು ಗೊತ್ತೇ ಆಗಲಿಲ್ಲ, ಹುಲ್ಲು ಕಿತ್ತಿದ್ದಾವೆ, ಬಾಯಲ್ಲಿ ಇಟ್ಕೊಂಡಿದ್ದಾವೆ. ಆ ವೇಣುನಾದ ಕೇಳಿಸ್ತು, ಅದನ್ನ ಜಗಿಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ. ಈ ಚಿತ್ರದಲ್ಲಿ ಎಲ್ಲಿಯಾದ್ರೂ ಕೂಡ ಪೇಂಟಿಂಗ್ ಮಾಡಬೇಕಾದ್ರೆ ಹಸುವನ್ನ ಬಿಡಿಸಿ ಹುಲ್ಲು ತಿಂತಾ ಇರುವಾಗ ಬಾಯಲ್ಲಿ ಹುಲ್ಲಿರುವಂತ ಹಸುವನ್ನ ಬಿಡಿಸಿದ್ರೆ ಹೇಗಿರ್ತದೆ ಚಿತ್ರವನ್ನ, ಆ ರೀತಿ ಸ್ತಬ್ಧ ಚಿತ್ರದಂತೆ ಕಾಣ್ತಾ ಇದ್ವಂತೆ ಹಸುಗಳು ಕೂಡ. ಅವನ್ನ ಮೇಯ್ಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇರ್ಲಿಲ್ಲ ಅಂತ. ಹುಲ್ಲು ಮೆಲ್ಲದೆ ಗೋವು ನಿಲ್ಲುವವು, ಗಾನ ಕೇಳುತ್ತಿಹವು, ಹುಲ್ಲೆ ಹಲ್ಲಿನಲಿ ಹುಲ್ಲು ಕಚ್ಚಿ ಜಗಿಯದಂತೆ ಇಹವು. ಅವು ಜಗಿಬೇಕು ಅಂತಲೇನೆ ಗೊತ್ತಾಗ್ತಾ ಇಲ್ಲಂತೆ. ಇನ್ನು ನವಿಲುಗಳಂತೂ ಕೂಡ ಅವು ಗರಿಗಳನ್ನೆಲ್ಲ ಬಿಡಿಸಿಕೊಂಡು ವಾ ಎಂಥ ಅದ್ಭುತ ಇದು ಅಂತ ಕುಣಿದು ಕುಣಿದು ಕುಪ್ಪಳಿಸ್ತಾ ಇದ್ವು ಅಂತ. ನವಿಲು ಗರಿಯ ನೂರಾರು ಕಣ್ಣು ಕಿವಿಗೈದು ಕೇಳುತ್ತಿಹವು, ದಿಗಿಲುಗೊಂಡು ಕೋಗಿಲೆಯು ಬೇಕು ಕಾಕಲಿಯು ಕೇಳುತ್ತಿಹವು. ಕೋಗಿಲೆ ಹಾಡೋದನ್ನ ಮರೆತು ಕೃಷ್ಣ ಎಷ್ಟು ಅದ್ಭುತವಾಗಿದೆಯೋ ನಿನ್ನ ವೇಣುನಾದ ಅಂತ ನಾನು ಮೈ ಮರೆತಿದ್ದೇನೆ ಅಂತ ಹಾಡನ್ನ ಬಿಟ್ಟು ಕೇಳ್ತಾ ಇದ್ವು ಅಂತೆಲ್ಲ ಕೋಗಿಲೆಗಳು ಕೂಡ. ಈ ರೀತಿ ಎಲ್ಲರಿಗೆ ಮೈ ಮರು ಬರುವಂತೆ ಕೃಷ್ಣನ ವೇಣುನಾದ ಎನ್ನುವಂತಹದ್ದಿತ್ತು ಅಂತ ಅದನ್ನು ವರ್ಣನೆ ಮಾಡುತ್ತಾರೆ. ಹೀಗೆ ಕೃಷ್ಣನ ವೇಣುನಾದ, ಎಲ್ಲ ವೇಣುನಾದ ಮಾಡುವಾಗ ಕೃಷ್ಣ ವೇಣುನಾದವನ್ನು ನಿಲ್ಲಿಸಿದಂತೆ. ನಿಲ್ಲಿಸಿ ಆದ ನಂತರ ಸುಮಾರು ಒಂದು 10 ನಿಮಿಷ ಆದ ಮೇಲೆ ಗೋಪಿಯರೆಲ್ಲ ಎದುರುಗಡೆ ನಿಂತಿದ್ರು, ಜೋರಾಗಿ ಚಪ್ಪಾಳೆ ತಟ್ಟಿದ್ರಂತೆ. ಸಾಮಾನ್ಯ ಉಪನ್ಯಾಸ ಚೆನ್ನಾಗಿತ್ತು ಅಂದ್ರೆ ಮುಗಿದು ಕೂಡ್ಲೇನೆ ಚಪ್ಪಾಳೆ ತಟ್ಟಬೇಕು, ಆಮೇಲೆ ಆಚಾರ್ಯ ಹೋಗಿ ಆದ್ಮೇಲೆ ಚಪ್ಪಾಳೆ ತಟ್ಟಿದ್ರೆ ಏನ್ ಬಂತ ಹೇಳ್ರಿ ಅಲ್ವಾ. ಆದ್ರೆ ಇವ್ರೇನು ಅಂದ್ರೆ 10 ನಿಮಿಷ ಆದ್ಮೇಲೆ ಚಪ್ಪಾಳೆ ತಟ್ಟಿದ್ರಂತೆ. ಯಾಕೆ ಹಿಂಗೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಸತ್ಯಧರ್ಮ ತೀರ್ಥರು, ಏನ್ ಮಾಡೋದು, ಆ ಗುಂಗಿನಲ್ಲಿ ಸಂಗೀತದ ಆ ಕೃಷ್ಣನ ವೇಣುನಾದದ ಗುಂಗಿತ್ತಲ್ಲ, ಆ ಗುಂಗಿನಲ್ಲಿ ಕೃಷ್ಣ ನಿಲ್ಲಿಸಿದ ಮೇಲೂ ಕೂಡ ಅವರ ಮನಸ್ಸು ಅದರಲ್ಲೇ ಇತ್ತಂತೆ 10 ನಿಮಿಷದ ತನಕ. ಆಮೇಲೆ ಎಚ್ಚರ ಆಗಿತ್ತಂತೆ, ಅದಕ್ಕೆ ಆಮೇಲೆ ಅವರೆಲ್ಲ ಚಪ್ಪಾಳೆ ತಟ್ಟಿದ್ರಂತೆ. ಹೀಗಾಯ್ತು ಅಂತ. ಹಾಗೆ ಅಂಥ ಗೋಪಿಯರು ಎಲ್ಲ ನಿಂತಿರೋದನ್ನ ನೋಡಿದ ಕೃಷ್ಣ, ಏನು ಎಲ್ಲ ಬಂದಿದ್ದೀರಲ್ಲ ಯಾಕೆ ಅಂತ ಕೇಳಿದ್ರು. ಯಾಕೆ ಅಂತ ಕೇಳುವಾಗ ಕೃಷ್ಣ, ನಿನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲಪ್ಪ, ನಿನ್ನನ್ನು ನಂಬಿ ಬಂದಿದ್ದೀವಿ ನಾವು, ನಮ್ಮ ಬಂಧುಗಳನ್ನ ಬಳಗವನ್ನ ಎಲ್ಲಾ ಬಿಟ್ಟು ಬಂದಿದ್ದೀವಿ, ನೀನು ಬೇಕು ಅಂತಲೇ ಬಂದಿದ್ದೀವಿ, ನಾವು ಹೋಗಲ್ಲ. ಕೃಷ್ಣ ಹೇಳಿದ, ನಿಮ್ ಗಂಡಂದ್ರು ಇರ್ತಾರೆ, ಮಕ್ಕಳಿರ್ತಾರೆ, ಅವ್ರ ಸೇವೆ ಮಾಡ್ಕೊಂಡಿರ್ಬೇಕು, ನೀವು ಹಂಗೆಲ್ಲ ಬರಬಾರ್ದು, ಹೋಗ್ರಿ ನೀವು ಅಂತಂದ. ಹೋಗ್ರಿ ಅಂತಂದ್ರೆ ಅವ್ರು ಕೇಳಿದ್ರು, ಕೃಷ್ಣ ಗಂಡನ ಸೇವೆ ಮಾಡಬೇಕು ಅಂತ ಹೇಳ್ತಾ ಇದ್ದಿ, ಗಂಡನ ಸೇವೆ ಅಂದ್ರೆ ಬರೀ ಗಂಡನ ಸೇವೆ ಮಾಡಬೇಕು ಅಥವಾ ಗಂಡನ ಅಂತರ್ಯಾಮಿ ಆಗಿರುವ ನಿನ್ನ ಸೇವೆ ಮಾಡಬೇಕು ಅಂತ. ಅದಕ್ಕೆ ಕೇಳಿದ ಕೂಡಲೇ, ಇಲ್ಲ ಇಲ್ಲ, ಗಂಡ ಕೆಟ್ಟವನಾದ್ರೂ ಕೂಡ ಸೇವೆ ಮಾಡಬೇಕು. ಯಾಕೆ ಅಂದ್ರೆ ಅವನ ಅಂತರ್ಯಾಮಿ ಭಗವಂತ ಒಳ್ಳೆಯವನು ಅಂತ ತಿಳಿದು ಮಾಡಬೇಕು. ಹೌದಾ ಕೃಷ್ಣ, ಆ ಭಗವಂತನೇ ನೀನ್ ಸಿಕ್ಕಾದ್ಮೇಲೆ ಇನ್ಯಾಕೋ ಬೇಕು ಈ ಗಂಡ, ಅವನ್ ದಂಡ, ನೀನೇ ಉದ್ದಂಡ ಅಂದ್ರು ಅವ್ರು. ಸಾಕು ಅಂತಂದ್ರು. ಅಂದು ಕೂಡ್ಲೆ ಕೃಷ್ಣ, ಅಯ್ಯೋ ಏನು ಹೀಗಂದ್ರಲ್ಲ, ಇಲ್ಲ ಇಲ್ಲ ಹೋಗ್ಬೇಕು ನೀವು. ಇಲ್ಲ ಕೃಷ್ಣ ನಾವು ಹೋಗಲ್ಲ. ಆಗ್ಲಿ, ನಿಮಗೆಲ್ಲ ಒಂದು ಸಂತೋಷವನ್ನ ಕೊಡ್ತೇನೆ ಅಂತ ಪರಮಾತ್ಮ ಏನು ಮಾಡಿದ್ನಂತೆ, ಎಲ್ಲರಿಗೂ ಕೂಡ ಒಂದೊಂದು ಮಂಡಲಗಳನ್ನ ಮಾಡಿಸಿದ್ನಂತೆ. ಎಲ್ಲ ಮಂಡಲಗಳನ್ನ ಮಾಡಿಸಿ ಇವಳಿಗೆ ಅವಳು ಕೃಷ್ಣ, ಅವಳಿಗೆ ಇವಳು ಕೃಷ್ಣ ಅಂತ ಮಾಡಿ ಒಂದೊಂದು ಮಂಡಲಗಳನ್ನ, ಆ ಕಡೆ ನೋಡಿದ್ರೆ ಕೃಷ್ಣ, ಆಚೆ ಕೃಷ್ಣ, ಈಚೆ ಕೃಷ್ಣ ಅಂತ ಹೇಳ್ತಾರೆ, ಮಧ್ಯದಲ್ಲಿ ಕೃಷ್ಣ, ಹೀಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಕೃಷ್ಣ ಅಂತ ಕೃಷ್ಣನ ರೂಪಗಳನ್ನ ಮಾಡಿ ಎಲ್ಲರಿಗೆ ಮಂಡಲಗಳನ್ನ ಮಾಡಿ ಒಂದು ರಾಸಕ್ರೀಡೆಯನ್ನು ಮಾಡಿದ್ನಂತೆ ಪರಮಾತ್ಮ. ಅದ್ಭುತವಾಗಿರುವಂತ ಮಂಡಲಗಳು ಅಂತ. ಮಂಡಲೀಕೃತ ಮನೋರಮ ರಾಮ ಕುಂಡಲ ಧ್ವಜ ಸುದೀಪಿತ ಸೀಮಾ
ಗಂಡ ಚುಂಬನ ಕುತೂಹಲ ಕಾಮ. ಎಷ್ಟು ಅದ್ಭುತ ಮಂಡಲಗಳು ಅಂದ್ರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮಾಡಿಕೊಂಡು ಪರಮಾತ್ಮ ದಿವ್ಯವಾದಂತ ಮಂಡಲವನ್ನ ಅಂಗನಾಂ ಅಂಗನಾಂ ಅಂತರೇ ಮಾಧವೋ ಮಾಧವಂ ಮಾಧವಂ ಅಂತರೇ ಅಂಗನಾಹ. ಒಂದು ಕಡೆಯಲ್ಲಿ ಮಾಧವ, ಇನ್ನೊಂದು ಕಡೆಯಲ್ಲಿ ಅಂದ್ರೆ ಆ ಕಡೆ ಈ ಕಡೆ ಮಾಧವ ಇದ್ದ ಅಂದ್ರೆ ಮಧ್ಯದಲ್ಲಿ ಗೋಪಿ, ಆ ಕಡೆ ಈ ಕಡೆ ಗೋಪಿ ಇದ್ಲು ಅಂದ್ರೆ ಮಧ್ಯದಲ್ಲಿ ಮಾಧವ ಅಂದ್ರೆ ಕೃಷ್ಣ. ಹೀಗೆ ಈ ರೀತಿಯಲ್ಲಿ ಮಂಡಲಗಳನ್ನೆಲ್ಲವನ್ನ ಮಾಡಿ ಪರಮಾತ್ಮ ಅವರ ಜೊತೆಗೆ ರಾಸಕ್ರೀಡೆಯನ್ನ ಮಾಡಿದ್ದಂತೆ. ಎಲ್ಲಿ ನೋಡಿದ್ರಲ್ಲಿ ಕೃಷ್ಣನ ರೂಪಗಳಂತವ್ರು, ಎಲ್ಲಿ ನೋಡಿದ್ರಲ್ಲಿ ಕೃಷ್ಣನ ರೂಪಗಳು ಅಂತ. ಆಚೆ ಕೃಷ್ಣ ತನ್ನೀಚೆ ಕೃಷ್ಣ, ಕೈ ಚಾಚಿದಲ್ಲಿ ಕೃಷ್ಣ, ಕೂಚು ಮಾಡುತ್ತಿಹ ತಮ್ಮ ಹಿಂದೆಯೇ, ಕೂಗಿಸುವ ಕೂಡಿಸುವ ಮಾಳ್ಪ ಕೃಷ್ಣ. ಎಲ್ಲಾ ಕಡೆಯಲ್ಲೂ ಕೂಡ ಭಗವಂತ ನಿಂತುಕೊಂಡಿದ್ದಾನಂತೆ, ಕೂಚು ಮಾಳ್ಪ ಕೃಷ್ಣ ಅಂತ. ಎಲ್ಲೆಲ್ಲಿ ನೋಡಿದ್ರು ನಡುವೆ ನಾರಿ ಈ ಕೆಲದಿ ಶೌರಿ, ಆ ಬಳಿಕ ನತ್ತೆ ನಾರಿ, ಅವಳ ಅಕ್ಕ ಪಕ್ಕದಲ್ಲಿ ಶೌರಿ, ನಿಂತಿರುವ ನಾಟ್ಯಕಾರಿ. ಭಗವಂತ ನಾಟ್ಯಕಾರಿಯಾಗಿ ಎಲ್ಲರ ಜೊತೆಗೆ ನರ್ತನೆ ಮಾಡಿಕೊಂಡು ಆನಂದವನ್ನ ಕೊಟ್ಟಂತೆ. ಇಷ್ಟು ಆನಂದವನ್ನ ಕೊಟ್ಟನಲ್ಲ ಪರಮಾತ್ಮ, ಎಲ್ಲಾ ಗೋಪಿಯರಿಗೂ ಕೂಡ ಏನಾಯ್ತಂತೆ, ಅಹಂಕಾರ ಬಂದು ಹೋಯ್ತಂತೆ. ನೋಡಿದ್ಯಾ, ಕೃಷ್ಣ ನಮ್ಮ ಸೌಂದರ್ಯವನ್ನು ನೋಡಿ ನಮ್ಮ ಹಿಂದೆ ಓಡಿ ಬಂದಿದ್ದಾನೆ ಅಂತ ಅನ್ಕೊಂಡಂತೆ. ನಮ್ಮ ಸೌಂದರ್ಯ ಎಷ್ಟು ಚೆನ್ನಾಗಿದೆ, ನಾವೆಂಥ ರೂಪವತಿಯರು, ನಾವೆಂಥ ಗುಣವತಿಯರು ಅಂತ ತಿಳ್ಕೊಂಡು ಅಹಂಕಾರ ಬಂತು. ಅಹಂಕಾರ ಇರುವಲ್ಲಿ ಕೃಷ್ಣ ಇರೋದಿಲ್ಲಂತೆ ಭಗವಂತ. ಎಲ್ಲಿ ಅಹಂಕಾರ ಇರ್ತದೋ ಅಲ್ಲಿ ನಾನು ಇರಲ್ಲ ಅಂತ ಹೇಳ್ತಾನೆ ಪರಮಾತ್ಮ. ಅದಕ್ಕೆ ಕೂಡ್ಲೆ ಕೃಷ್ಣ ಇವರಿಗೆ ಅಹಂಕಾರ ಬಂದು ಕೂಡ್ಲೇನೆ ಅಲ್ಲಿಂದ ಓಡಿ ಹೋದ್ನಂತೆ ಭಗವಂತ. ನಾನು ಇಲ್ಲಿ ಇರಲ್ಲ ಅಂತ ಹೋಗಿಬಿಟ್ಟ ಕೃಷ್ಣ. ಹೋದ ಕೃಷ್ಣ ಹೋದವನು ಸಿಗ್ಲಿಲ್ಲ ಇವರಿಗೆ. ಇವರಿಗೆ ಸಂಕಟ ಆಯಿತು. ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ. ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೇನೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹುಡುಕಿದ್ರಂತೆ ಕೃಷ್ಣನನ್ನ. ಎಲ್ಲಿ ಹುಡುಕಿದ್ರು ಕೂಡ ಕೃಷ್ಣ ಸಿಗ್ತಾ ಇಲ್ಲ. ಕೃಷ್ಣ 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 ಅಂತ ಬಹಳ ಕೂಗಿದ್ರು, ಕರೆದ್ರು, ಎಲ್ಲೂ ಸಿಗಲಿಲ್ಲ ಕೃಷ್ಣ. ಕಡೆಗೆ ಏನು ಮಾಡಿದ್ರಂತೆ, ಈ ಗೋಪಿಯರೆಲ್ಲ ಸೇರಿಕೊಂಡು ಒಂದು ಕಡೆ ಹೋದ್ರು. ಒಂದು ಅಶ್ವತ್ಥ ವೃಕ್ಷ ಕಾಣಿಸ್ತಂತೆ. ಆ ಅಶ್ವತ್ಥ ವೃಕ್ಷವನ್ನ ನೋಡಿದ್ರು, ಕೇಳಿದ್ರಂತೆ, ಅಶ್ವತ್ಥ ನಿನ್ನೊಳಗೆ ಕೃಷ್ಣ ಇರ್ತಾನೆ ಅಂತ ಕಥೆ ಕೇಳಿದ್ದೇವೆ. ಅಲ್ಲಿ ಒಂದೊಂದು ಕಡೆಯಲ್ಲಿ ಮೇಲೆ ಬ್ರಹ್ಮ, ಕೆಳಗೆ ರುದ್ರ, ಆಮೇಲೆ ಮಧ್ಯದಲ್ಲಿ ವಿಷ್ಣು, ಹಾಗೆ ಮಧ್ಯತ್ವ ವಿಷ್ಣು ರೂಪಾಯ ಅಂತೆಲ್ಲ ಹೇಳ್ತಾರೆ. ಅದರಿಂದಾಗಿ ನಿನ್ನ ಒಳಗೆ ಕೃಷ್ಣ ಇದ್ದಾನಂತೆ, ಅವನನ್ನು ಹೊರಗೆ ಕಳಿಸೋ ಅಂತ ಕೇಳಿದ್ರಂತೆ. ಹೊರಗೆ ಕಳಿಸೋ ಅಂತ ಕೇಳಿದ್ರೆ ಅದಕ್ಕೆ ಅವ್ರು ಹೇಳಿದ್ರಂತೆ, ಅದು ಅಶ್ವತ್ಥ ವೃಕ್ಷ ಅದೇನ್ ಮಾತಾಡ್ತದ ಪಾಪ, ಅದು ಮಾತಾಡ್ಲಿಲ್ಲ. ಇವ್ರಿಗೆ ಗೊತ್ತಾಗ್ಲಿಲ್ಲ. ಒಂದು ಕಡೆ ಕಾಳಿದಾಸ ಹೇಳ್ತಾನೆ, ಶಾಕುಂತಲ ಅಂತ ಒಂದು ನಾಟಕ ಬರೀತಾರೆ. ಆ ನಾಟಕದಲ್ಲಿ ಬರೆಯುವಾಗ ಒಂದು ಮಾತನ್ನು ಹೇಳ್ತಾನೆ, ಏನು ಅಂದ್ರೆ ಕಾಮಾರ್ಥಾಹಿ ಪ್ರಕೃತಿ ಕೃಪಣಾಹ ಚೇತನಾ ಚೇತನೇಶು ಅಂತ ಒಂದು ಮಾತು ಹೇಳ್ತಾರೆ ಈ ಮೇಘದೂತದಲ್ಲಿ. ಕಾಮಾರ್ಥಾಹಿ ಪ್ರಕೃತಿ ಕೃಪಣಾಹ ಚೇತನಾ ಚೇತನೇಶು. ಮೇಘದೂತದಲ್ಲಿ ಆ ಏನು ಯಕ್ಷ ಇರ್ತಾನೆ, ಯಕ್ಷ ಈ ಮೋಡದ ಜೊತೆಗೆ ಮಾತನಾಡ್ತಾನ. ಅವನವನು ಶಾಪಗ್ರಸ್ತನಾಗಿ ದೂರದಲ್ಲಿರ್ತಾನೆ ತನ್ನ ಪ್ರಿಯತಮೆಯಿಂದ. ಅದಕ್ಕೆ ಪ್ರಿಯತಮೆಗೆ ಸಂದೇಶವನ್ನು ಕಳಿಸ್ಬೇಕಲ್ಲ, ಅದಕ್ಕೆ ಹೇಗೆ ಸಂದೇಶ ಕಳಿಸಿದ ಅಂದ್ರೆ ಮೇಘವನ್ನ ನೋಡಿದ್ನಂತೆ, ಮೇಘದ ಜೊತೆಗೆ ಮಾತನಾಡಿದ್ನಂತೆ. ಮೇಘ ಅಲ್ಲಿ ಹೋಗ್ತಿದ್ಯಪ್ಪ, ನನ್ನ ಪ್ರಿಯತಮೆಗೆ ನನ್ನ ಬಗ್ಗೆ ಹೇಳು ಅಂತ ಹೇಳಿ ಕಳಿಸಿದ್ನಂತೆ. ಹೇಳುವ ಅದಕ್ಕೆ ಕೇಳ್ತಾರೆ, ಪ್ರಶ್ನೆ ಮಾಡ್ಕೊಳ್ತಾನೆ ಕಾಳಿದಾಸ, ಅಲ್ಲ ಅದೊಂದು ಮೇಘ ಜಡದ ಜೊತೆಗೆ ಹೇಗೆ ಮಾತಾಡದ ಇವನು ಅಂದ್ರೆ ಕಾಮಾರ್ಥಾಹಿ ಪ್ರಕೃತಿ ಕೃಪಣಾಹ ಚೇತನಾ ಚೇತನೇಶು. ಯಾರಿಗೆ ಒಂದು ಪ್ರೀತಿ ಅನ್ನುವಂತಹದ್ದು ಉಕ್ಕಿ ಹರಿದು ಹೋಗಿರುತ್ತಲ್ಲ, ಆವಾಗ ಯಾರ ಜೊತೆಗೆ ಮಾತಾಡ್ತಾ ಇದ್ದೀವಿ ಅನ್ನುವ ಪರಿವಿಲ್ಲದೆ ಮಾತಾಡ್ತಾರೆ ಅಂತ. ಹಾಗೆ ಅದಕ್ಕೆಲ್ಲ ಭಾಗವತ ಮೂಲ ಅಂತ. ಹಾಗೆ ಇಲ್ಲೂ ಕೂಡ ಏನು ಅಂದ್ರೆ ಕೃಷ್ಣನ ಬಗ್ಗೆ ಕಾಮಾವಿಷ್ಟರಾಗಿದ್ದಾರೆ ಎಲ್ಲರೂ ಕೂಡ, ಪ್ರೀತಿ ತುಂಬಿ ಹೋಗಿದೆ. ಅದಕ್ಕೆ ಮರದ ಜೊತೆ ಮಾತಾಡ್ತಿದ್ದೀನೋ ಮನುಷ್ಯನ ಜೊತೆ ಮಾತಾಡ್ತಿದ್ದೀನೋ ಅಂತಲೂ ಕೂಡ ಗೊತ್ತಿಲ್ಲ. ಹಾಗೆ ಮಾತಾಡಿದ್ರಂತೆ. ಮಾತನಾಡುವಾಗ ಅಶ್ವತ್ಥ ವೃಕ್ಷ ಉತ್ತರ ಕೊಡ್ಲಿಲ್ಲ. ಕೊಡದೇ ಇದ್ದಾಗ ಅಶ್ವತ್ಥ ವೃಕ್ಷಕ್ಕೆ ಶಾಪ ಹಾಕಿದ್ರಂತೆ. ಏನು ಅಂದ್ರೆ, ಎಲ್ಲ ಅಶ್ವತ್ಥ, ನೀನು ನಮಗೆ ಉತ್ತರ ಕೊಡ್ಲಿಲ್ಲ, ಆದ್ರಿಂದ ನಿನ್ನ ಮರದಲ್ಲಿ ಬಿಡುವ ಹಣ್ಣು ದೇವರ ನೈವೇದ್ಯಕ್ಕೆ ಇಲ್ಲ. ಅದು ಏನಾಗಬೇಕು, ಕಾಗೆ ತಿನ್ನಬೇಕು. ಅಷ್ಟೇ ಅಲ್ಲ, ನಿನ್ನ ಹುಟ್ಟು ಹೇಗಿರಬೇಕು ಅಂದ್ರೆ ಕಾಗೆಯ ಮಲದಿಂದ ಹುಟ್ಟಬೇಕು ಅಂತ ಹೇಳಿ. ಕಾಗೆಯ ಮಲದಿಂದ ನೀನು ಹುಟ್ಟಬೇಕು, ಆದ್ರೆ ಜಗತ್ನಲ್ಲಿ ಪವಿತ್ರ ಆಗಿರು. ನೀನು ಒಳಗೆ ಕೃಷ್ಣ ಇದ್ದಾನಲ್ಲ, ಅದಕ್ಕೆ ನೀನು ಪವಿತ್ರವಾಗಿರು ಅಂತ ಹೇಳಿದ್ರಂತೆ. ನೀನು ಹುಟ್ಟು ಮಾತ್ರ ಕಾಗೆಯ ಮಲದಿಂದ ಅಂತ. ಅದಕ್ಕೆ ಚಮತ್ಕಾರದಲ್ಲಿ ಕೆಲವು ಮಹಾಭಾರತದಲ್ಲಿ ಕೂಟ ಶ್ಲೋಕಗಳು ಅಂತ ಬರ್ತಾರೆ. ಕೂಟ ಶ್ಲೋಕ ಅಂದ್ರೆ ಈ ದಾಸರ ಮುಂಡಿಗೆ ಇದ್ದಾಗ ಅವೆಲ್ಲವೂ ಕೂಡ ಕೂಟ ಶ್ಲೋಕ ಅಂತ ಕರೀತಾರೆ. ಒಂದ್ ಕಡೆ ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ಏನು ಅಂದ್ರೆ ಕೆಲವು ಜಗತ್ತಿನಲ್ಲಿ
ಪವಿತ್ರವಾದ ವಸ್ತುಗಳು ಅಂತಿದ್ದಾವಂತೆ. ಯಾವುದು ಅಂದ್ರೆ ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ ವಮನಂ ಶವಕರ್ಪಟಂ ಕಾಕಪಿಷ್ಟ ಸಮತ್ಪನ್ನಂ ಪಂಚೈತೇತಿ ಪವಿತ್ರಕಾಹ. ಇದು ಹೇಳುವಂತ ಮಾತು. ಅಂದ್ರೆ ಉಚ್ಚಿಷ್ಟಂ ಎಂಜಲು ಅಂತ ಅರ್ಥ. ಎಂಜಲು ಅತ್ಯಂತ ಪವಿತ್ರ. ಶಿವ ನಿರ್ಮಾಲ್ಯಂ ರುದ್ರದೇವರ ನಿರ್ಮಾಲ್ಯ ಅತ್ಯಂತ ಪವಿತ್ರ. ಅಷ್ಟೇ ಅಲ್ಲ, ವಮನಂ ವಾಂತಿ ಇದೆಯಲ್ಲ ಅದು ಪವಿತ್ರವಾದದ್ದು. ಶವಕರ್ಪಟಂ ಅಂದ್ರೆ ಶವದ ಮೇಲಿನ ಬಟ್ಟೆ, ಹೆಣದ ಮೇಲಿನ ಬಟ್ಟೆ, ಅದು ಅತ್ಯಂತ ಪವಿತ್ರವಾದದ್ದು. ಕಾಕಪಿಷ್ಟ ಸಮುತ್ಪನ್ನಂ ಕಾಗೆಯ ಮಲದಿಂದ ಹುಟ್ಟಿರುವಂತಹದ್ದು, ಇದು ಕೂಡ ಪವಿತ್ರ ಅಂತ ಹೇಳ್ತಾರೆ ಜಗತ್ನಲ್ಲಿ. ಏನಿದ್ರ ಅರ್ಥ ಅಂತ ಗೊತ್ತಾಗಲ್ಲ, ಈ ಕಥೆಯ ಹಿನ್ನೆಲೆ ಇರುವಂತಹದ್ದು ಅದೆಲ್ಲ. ಏನು ಅಂದ್ರೆ ಉಚ್ಚಿಷ್ಟಂ ಶಿವ ನಿರ್ಮಾಲ್ಯ ಅಂದ್ರೆ ಉಚ್ಚಿಷ್ಟ ಅಂದ್ರೆ ಎಂಜಲು ಪವಿತ್ರ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಭಗವಂತನಿಗೆ ಸಮರ್ಪಣೆ ಮಾಡಿದ ನೈವೇದ್ಯ ಅತ್ಯಂತ ಪವಿತ್ರವಾದದ್ದು ಅಂತ ಅರ್ಥ. ಶಿವ ನಿರ್ಮಾಲ್ಯಂ ಅಂದ್ರೆ ರುದ್ರದೇವರ ನಿರ್ಮಾಲ್ಯ ಅಂತ ಹೇಳಿದ್ರೆ ಯಾವುದು? ರುದ್ರದೇವರ ತಲೆಯ ಮೇಲೆ ಹರಿದು ಬಂದಂತ ಗಂಗಾ ಅಂತ ಅರ್ಥ. ಗಂಗೆ ಅತ್ಯಂತ ಪವಿತ್ರಳು ಜಗತ್ತಿನಲ್ಲಿ, ಅವಳು ಸ್ಮರಣೆ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ವಮನಂ ವಾಂತಿಯೂ ಪವಿತ್ರ ಅಂದ್ರೆ ಅರ್ಥ ಏನು? ಜೇನುತುಪ್ಪ ಅಂತ ಅರ್ಥ. ಜೇನು ತನ್ನ ಬಾಯಲ್ಲಿ ಅದನ್ನ ಇಟ್ಟುಕೊಂಡು ಬಂದು ಒಂದು ಕಡೆಯಲ್ಲಿ ಉಗುಳುತ್ತಷ್ಟೇ, ಅದು ವಮನ ಅಂತ. ಹಾಗಾಗಿ ಅದು ಅತ್ಯಂತ ಪವಿತ್ರ. ಶವಕರ್ಪಟ ಅಂದ್ರೆ ಹೆಣದ ಮೇಲಿನ ಬಟ್ಟೆ ಅಂದ್ರೆ ಅರ್ಥ ಏನು? ರೇಷ್ಮೆ ಬಟ್ಟೆ ಅಂತ ಅರ್ಥ. ರೇಷ್ಮೆ ಹುಳವನ್ನ ಕೊಂದೇ ಮಾಡುವಂತಹದ್ದು ಅದನ್ನ, ಆದ್ರಿಂದ ಆ ಬಟ್ಟೆ ಎನ್ನುವುದು ಅತ್ಯಂತ ಪವಿತ್ರ. ಕಾಕಪಿಷ್ಟ ಸಮುತ್ಪನ್ನಂ ಅಂದ್ರೆ ಕಾಗೆಯ ಮಲದಿಂದ ಹುಟ್ಟಿರುವಂತಹದ್ದು ಅಂದ್ರೆ ಅಶ್ವತ್ಥ ವೃಕ್ಷ ಅಂತ, ಅದು ಪವಿತ್ರ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಅಂದ್ರೆ ಇವರು ಕೊಟ್ಟ ಶಾಪದ ಹಿನ್ನೆಲೆಯಲ್ಲಿ ಬಂದಿರುವಂತಹದ್ದು ಅಂತ ಹೇಳ್ತಾರೆ. ಹೀಗೆ ಆ ಅಶ್ವತ್ಥ ವೃಕ್ಷವನ್ನು ಬಿಟ್ರು. ಆಮೇಲೆ ಮುಂದೆ ಹೋದ್ರೆ ಒಂದು ಹಲಸಿನ ಮರ ಕಾಣಿಸ್ತಂತೆ. ಹಲಸಿನ ಮರ ಕಾಣಿಸ್ತು. ಆ ಮರವನ್ನೇ ಕೇಳಿದ್ರಂತೆ, ಎಲ್ಲ ಕೃಷ್ಣ ಎಲ್ಲಿದ್ದಾನೆ ಹೇಳು ಅಂತ ಕೇಳಿದ್ರು. ಗೊತ್ತಿಲ್ಲ ಅದಕ್ಕೆ, ಪಾಪ ಮಾತಾಡ್ಲಿಲ್ಲ. ಅದಕ್ಕೂ ಶಾಪ ಹಾಕಿದ್ರಂತೆ, ಎಲ್ಲಾ ಹಲಸೆ ನಮ್ಗೆ ಉತ್ತರ ಕೊಟ್ಟಿಲ್ಲ, ಆದ್ರಿಂದ ಇನ್ನು ಮುಂದೆ ಜಗತ್ತಿನಲ್ಲಿ ನಿನ್ನ ಹಣ್ಣನ್ನ ಯಾರಾದ್ರೂ ತಿನ್ಬೇಕಂದ್ರೆ ಅಯ್ಯೋ ದೇವರೇ ಬೇಡಪ್ಪ ಅನಿಸ್ಬೇಕು ಅವರಿಗೆಲ್ಲ. ಯಾಕೆ ಅಂದ್ರೆ ನಿನ್ನ ಹಣ್ಣಿನ ತುಂಬ ಮುಳ್ಳು ತುಂಬಲಿ ಅಂದ್ರಂತೆ. ಅಷ್ಟೇ ಅಲ್ಲ, ನಿನ್ನ ಹಣ್ಣನ್ನ ತಿನ್ಲಿಕ್ಕೆ ಹೋದ್ರೆ ಒಳಗೆಲ್ಲ ಕೈಯೆಲ್ಲ ಅಂಟಾಗ್ಲಿ ಅಂತ ಹೇಳಿದ್ರು. ಅದನ್ನ ಬಿಡಿಸ್ಬೇಕು ಅಂದ್ರೆ ಮೊದಲು ಕೈ ಅಂಟು ಮಾಡ್ಕೊಳ್ಬೇಕು, ಎಣ್ಣೆ ಹಚ್ಕೊಳ್ಬೇಕು. ಅವರು ಎಣ್ಣೆ ಹಚ್ಕೊಂಡು ತೆಗಿಬೇಕು. ಆಮೇಲೆ ಅಷ್ಟಕ್ಕೆ ತಿನ್ಲಿಕ್ಕಾಗತ್ತಾ? ಇಲ್ಲ, ಮತ್ತೆ ಒಳಗೆ ಬೀಜ ಇರಬೇಕು. ಅಂತೂ ಹಿಂಸೆ ಆಗ್ಬೇಕು ಅವರಿಗೆ. ಅಷ್ಟು ಸುಲಭದಲ್ಲಿ ತಿನ್ಲಿಕ್ಕಾಗಬಾರ್ದು ನಿನ್ನನ್ನ ಅಂತ ಈ ರೀತಿಯಲ್ಲಿ ಅದಕ್ಕೆ ಶಾಪ ಹಾಕಿದ್ರಂತೆ. ಅದರಿಂದ ಆ ಹಣ್ಣು ಕೂಡ ಆ ಸ್ಥಿತಿಯಲ್ಲಿದೆ ಅಂತ ಹೇಳ್ತಾರೆ. ಅದ್ರ ರುಚಿ ಮಾತ್ರ ಬಹಳ ಚೆನ್ನಾಗಿರ್ತದಂತೆ. ಹಾಗೆ ಈ ರೀತಿ ಒಂದೊಂದಕ್ಕೂ ಒಂದೊಂದು ಶಾಪ ಹಾಕ್ತಾ ಹೋದ್ರು. ಕೃಷ್ಣ ಕಾಣಿಸ್ತಿಲ್ಲ, ಎಲ್ಲಿ ಹೋದ ಅಂತ ಗೊತ್ತಾಗ್ಲಿಲ್ಲ. ಕಡೆಗೆ ಮುಂದೆ ಹೋಗ್ತಾ ಇದ್ದಂತೇನೆ ಅಲ್ಲಿ 4 ಹೆಜ್ಜೆ ಕಾಣಿಸ್ತಂತೆ. ಪಕ್ಕದಲ್ಲಿ ಇದ್ದದ್ದು ಕೃಷ್ಣನ ಹೆಜ್ಜೆ ಅಂತ ಗೊತ್ತಾಗ್ಬಿಡುತ್ತೆ ಅವರಿಗೆ. ಯಾಕೆಂದ್ರೆ ಶಂಖಾಚಕ್ರಗಳೆಲ್ಲ ಇತ್ತು. ಆದ್ರೆ ಇನ್ನೊಂದು ಹೆಜ್ಜೆ ಇತ್ತು. ಇದನ್ನ ನೋಡಿ ಊಹೆ ಮಾಡಿದ್ರಂತೆ, ಇಲ್ಲ ನಮ್ಮಲ್ಲೇ ಯಾರೋ ಒಬ್ಬ ಗೋಪಿ ಮಾತ್ರ ಕೃಷ್ಣನ್ ಜೊತೆಗೆ ಹೋಗಿದ್ದಾಳೆ ಅಂತ ಗೊತ್ತಾಯ್ತು ಅವ್ರಿಗೆ. ಕೃಷ್ಣನ್ ಜೊತೆಗೆ, ಕೃಷ್ಣನ ಮನಸ್ಸನ್ನು ಗೆದ್ದಿದ್ದಾಳೆ ಅವಳು. ಆಯ್ತು ಅಂತ ಹೊರಟಿದ್ದಾಳೆ. ಹೊರಡುವಾಗ ಮುಂದೆ ಹೋದ್ರೆ 4 ಹೆಜ್ಜೆ ಇದ್ದದ್ದು 2 ಹೆಜ್ಜೆ ಆಯ್ತಂತೆ. ಅದು ಕೃಷ್ಣನ ಹೆಜ್ಜೆ ಮಾತ್ರ ಕಾಣಿಸ್ತಿದೆ, 2 ಹೆಜ್ಜೆ ಕಾಣಿಸ್ತಾ ಇದೆ. ಅದನ್ನ ನೋಡಿದ್ರು, ಏನಿದು 4 ಹೆಜ್ಜೆ ಇರಬೇಕು 2 ಹೆಜ್ಜೆ ಕಾಣಿಸ್ತಾ ಇದೆಯಲ್ಲ ಅಂದ್ರೆ ಅಲ್ಲಿ ಅವರೇ ಅರ್ಥ ಮಾಡ್ಕೊಂಡ್ರಂತೆ, ಬಹುಶಃ ಹೋಗುವಾಗ ಗೋಪಿಗೆ ಕಾಲು ನೋವಾಗ್ತಾ ಇದೆ ಅಂತ ಹೇಳಿರ್ಬೋದು ಕೃಷ್ಣನಿಗೆ. ಅದಕ್ಕೆ ಕೃಷ್ಣನ್ ಹೆಗಲ ಮೇಲೆ ಕೂತ್ಕೊಂಡು ಹೋಗಿದ್ದಾಳೆ ಅಂತ ಗೊತ್ತಾಯ್ತಂತೆ. ಅದು ಯಾಕೆ ಅಂದ್ರೆ ಸ್ವಲ್ಪ ಹಳ್ಳ ಜಾಸ್ತಿ ಆಗಿತ್ತು ಬೇಡ, ಕೃಷ್ಣನ್ ಹೆಜ್ಜೆ ಭಾರ ಜಾಸ್ತಿ ಆದಾಗ ಹಳ್ಳ ಜಾಸ್ತಿ ಆಗ್ತದೆ ಹಾಗೆ ಅಂತ ತಿಳ್ಕೊಂಡ್ರಂತೆ. ಆಮೇಲೆ ಮುಂದೆ ಹೋದ್ರೆ ಹಳ್ಳ ಕಡಿಮೆ ಆಗಿತ್ತು. ಅಲ್ಲಿ ಒಂದು ಹುಡುಗಿ ಕಾಣಿಸಿದ್ಲು ಗೋಪಿ. ಎಲ್ಲ ಕೃಷ್ಣ ಇವಳು ಬಿಟ್ಟು ಹೋಗಿದ್ದಾನೆ ಅಂತ ಗೊತ್ತಾಯ್ತು. ಅಂದ್ರೆ ಅವಳಿಗೂ ಅಹಂಕಾರ ಬಂದಿದೆ ಅಂತ ಗೊತ್ತಾಯ್ತು. ಮುಂದೆ ಕೃಷ್ಣನ್ ಒಬ್ಬೊಂದೇ ಹೆಜ್ಜೆ. ಆಮೇಲೆ ಕಾಣಿಸ್ತಾನೆ ಇಲ್ಲ ಎಲ್ಲಿದ್ದಾನೆ ಅಂತ. ಎಲ್ಲರೂ ಕೂಡ ಬೆರಗಾಗಿ ನಿಂತಿದ್ದಾರಂತೆ. ಕೃಷ್ಣ 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 ಅಂತ ಎಲ್ಲರೂ ಕೂಗಿ ಕರೀತಾ ಇದ್ದಾರಂತೆ. ಅವರೆಲ್ಲ ಅತ್ತರಂತೆ, ಕೃಷ್ಣ ಬಾರೋ ಅಂತ ಅತ್ರು. ಹೇಗೆ ಅತ್ರವರು ಅಂತ ಕೇಳಿದ್ರೆ ವೇದವ್ಯಾಸ ದೇವರು ಹೇಳ್ತಾರೆ, ರುರುದುಹು ಸುಸ್ವರಂ ರಾಜನ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ರುರುದುಹು ಸುಸ್ವರಂ ರಾಜನ್. ಹೆಣ್ಣು ಮಕ್ಕಳು ಅವರೆಲ್ಲ ಆಡುವಾಗ ಹೇಗಿತ್ತು ಅಂದ್ರೆ ಸುಸ್ವರಂ ರಾಜನ್ ಅಂತೆ, ಸಂಗೀತಬದ್ಧವಾಗಿ ಅತ್ರಂತ ಅವರೆಲ್ಲರೂ ಕೂಡ. ಅಂದ್ರೆ ಹೆಣ್ಣು ಮಕ್ಕಳು ಅತ್ರೂ ಕೂಡ ಕೇಳಲಿಕ್ಕೆ ಚೆನ್ನಾಗಿ ಒಳ್ಳೆ ನಾದ ಇರ್ತದಂತದ್ರಲ್ಲಿ. ಗಂಡಸರ ಹತ್ರ ಕತ್ತೆ ಕಿರಿಸಿದಂತೆ ಇರ್ತದೆ ಅಂತ ಹೇಳ್ತಾರೆ. ಹಾಗೆ ಒಳ್ಳೆ ಚೆನ್ನಾಗಿ ಅತ್ತರಂತ ಅವರೆಲ್ಲರೂ ಕೂಡ ಅಳ್ತಾ ಇರೋದನ್ನು ಕೇಳಿಸಂತು. ಅಷ್ಟು ಅವ್ರು ಅಳ್ತಾನೆ ಕೃಷ್ಣ ಬಾರೋ ಅಂತ ಕರೆದ್ರಂತೆ. ಎಷ್ಟು ಚೆನ್ನಾಗಿ ಅಳ್ತಾ ಹಾಡನ್ನು ಹೇಳಿದ್ರಂತೆ. ಹೇಗೆ ಹೇಳಿದ್ದಾರೆ ಗೊತ್ತಾ? ಜಯತಿ ತೇದಿಕಂ ಜನ್ಮನಾವ್ರಜ ಶ್ರಯತ ಇಂದಿರಾ ಸಾಧು ತತ್ರ ಹಿ. ಏನ್ ಅದ್ಭುತ ರೀ! ಅವ್ರು ಬರೀ ಅಳ್ತಾ ಹೇಳಿದ ಹಾಡಂತೆ. ಅದು ಹೇಳ್ತಾ ಇದ್ರೆ ಕೇಳಬೇಕು ಅಂತ ಅನ್ಸುತ್ತೆ.
ಅಂತ ಅದ್ಭುತವಾದಂತ ಹಾಡು ಗೋಪಿ ಗೀತ ಅಂತ ಹೇಳ್ತಾರೆ. ಹಾಗೆ ಅವರೆಲ್ಲ ಕೂಡಿ ಹೇಳಿದ್ರಂತೆ ಹಾಡನ್ನ. ಹೇಳುವಾಗ ಕೃಷ್ಣ, ಇಷ್ಟು ನನ್ನನ್ನು ಕರೀತಾ ಇದ್ದೀರಲ್ಲ, ನಾನಿನ್ನ ನಿಮ್ಮನ್ನ ಕಾಯಿಸೋದಿಲ್ಲ, ಬರ್ತೇನೆ ಅಂತ ಕೂಡ್ಲೆ ಭಗವಂತ ಎದರಲ್ಲಿ ಬಂದನಂತೆ. ಎಲ್ಲಾ ಕೃಷ್ಣನ ಹತ್ರಕ್ಕೆ ಹೋಗಿ, ಯಾಕೋ ಬಿಟ್ಟು ಹೋದಿ ಕೃಷ್ಣ ನಮ್ಮನ್ನ, ಎಲ್ಲೋಗಿದ್ಯೋ ಅಂತ ಜೋರು ಮಾಡಿದ್ರಂತೆ. ಎಲ್ಲೋಗಿದ್ದಿ ಅಂತನ್ನುವಾಗ ಅವರ ಅಹಂಕಾರ ಎಲ್ಲ ಇಳಿದು ಹೋಗಿತ್ತು. ಕೃಷ್ಣ ಎದರಲ್ಲಿ ಬಂದಿದ್ದ. ಆಗ ಹೇಳಿದ್ನಂತೆ ಕೃಷ್ಣ, ಏನೂ ಇಲ್ಲ, ನನಗೆ ಬೇಟೆ ಆಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೋಗಿದ್ದೆ ಅನ್ನಂತೆ. ಕೃಷ್ಣ, ಏನ್ ಬೇಟೆ ಆಡಿದೆಯೋ, ಮುಖದಲ್ಲಿ ಯಾವ ಲಕ್ಷಣವೂ ಕಾಣ್ತಾ ಇಲ್ಲಲ್ವ ನಿನಗೆ ಅಂತ ಕೇಳಿದ್ರೆ, ಆಗ ಕೃಷ್ಣ ಹೇಳಿದ್ನಂತೆ, ಇಲ್ಲ ಬೇಟೆ ಆಡ್ಲಿಕ್ಕೆ ಹೋದೆ, ಆದ್ರೆ ಬೇಟೆ ಆಡ್ಲಿಲ್ಲ ನಾನು ಅಂತ. ಯಾಕೆ ಪ್ರಾಣಿ ಸಿಗಲಿಲ್ವಾ? ಸಿಕ್ತು ಅಂದ. ಮತ್ತೇನ್ ಮಾಡಿದೆ? ಅದಕ್ಕೆ ಮೊದಲು ಒಂದು ಹಂದಿ ಕಾಣಿಸ್ತು, ಅದಕ್ಕೆ ಬಾಣ ಹೊಡೆಯೋಣ ಅಂತ ಹೋದೆ, ನನ್ನ ವರಾಹ ಅವತಾರ ನೆನಪಾಗಿಬಿಡ್ತು, ಅದಕ್ಕೆ ಹೊಡಿಲಿಕ್ಕೆ ಹೋಗ್ಲಿಲ್ಲ ಅಂದ. ಆಮೇಲೇನು? ಸಿಂಹ ಕಾಣಿಸ್ತು, ಅದಕ್ಕೆ ಹೊಡೆದ್ಯಾ? ಇಲ್ಲ, ನನ್ನ ನರಸಿಂಹ ಅವತಾರ ನೆನಪಾಗಿಬಿಡ್ತು, ಅದಕ್ಕೆ ನಾ ಹೊಡಿಲಿಲ್ಲ ಅನ್ನಂತೆ. ಆಮೇಲೆ ಮತ್ತೇನಾಯ್ತು? ಒಂದು ಜಿಂಕೆ ಕಾಣಿಸ್ತು, ಓ ಜಿಂಕೆ ಅವತಾರ ನೀನೇನ್ ಹಾಕಿಲ್ಲ, ಹಾಗಾದ್ರೆ ಅದನ್ನ ನೋಡಿದ್ಯಾ ನೀನು ಅಂದ್ರೆ, ಇಲ್ಲ ಅಂದ. ಯಾಕೋ ಕೃಷ್ಣ ಅಂತ ಕೇಳಿದ್ರೆ, ಆ ಜಿಂಕೆಗಳನ್ನ ನೋಡುವಾಗ ಅದರ ಪಕ್ಕದಲ್ಲೇನೆ ಒಂದು ಚಮರಿ ಮೃಗ ಹೋಗ್ತಿತ್ತು ಅಂದ. ಹೌದಾ, ಅದನ್ನಾದ್ರೂ ಹೊಡೆದ್ಯಾ ಅಂದ್ರೆ, ಇಲ್ಲ ಅಂದ. ಮತ್ತೆ ಅದನ್ನ ಯಾಕೆ ಹೊಡಿಲಿಲ್ಲ ಅಂದ್ರೆ, ಎರಡೂ ಹೊಡಿಬೋದಿತ್ತಲ್ಲೋ ಕೃಷ್ಣ ಅಂತ ಕೇಳಿದ್ರೆ, ಹೊಡಿಲಿಲ್ಲ ನಾನು. ಯಾಕೆ ಅಂದ್ರೆ, ಆ ಚಮರಿ ಮೃಗವನ್ನ ನೋಡುವಾಗ ಅದರಲ್ಲಿರುವ ಚಮರಿ ಅಂದ್ರೆ ಆ ಚೌರಿ, ಆ ಕೂದಲಿದೆಯಲ್ಲ, ಆ ಕೂದಲನ್ನು ನೋಡಿದೆ. ಜಿಂಕೆಯನ್ನು ನೋಡುವಾಗ ಅದರ ಕಣ್ಣು ನೋಡಿದೆ, ಅಗಲಗಲವಾದ ಕಣ್ಣು. ಅದರ ಚೌರಿ ನೋಡಿದೆ, ಉದ್ದುದ್ದವಾದಂತ ಚೌರಿ. ಆ ಚೌರಿಗಳನ್ನ, ಕಣ್ಣುಗಳನ್ನ ನೋಡುವಾಗ ನಿಮ್ಮ ಕೂದಲು, ನಿಮ್ಮ ಕಣ್ಣು ನೆನಪಾಗಿಬಿಡ್ತು, ನಿಮ್ಮನ್ನು ನೋಡ್ಬೇಕು ಅಂತ ಬಂದ್ಬಿಟ್ಟೆ ಅಂತಂದ್ಬಿಟ್ಟ ಕೃಷ್ಣ. ಎಲ್ಲ ಕ್ಲೀನ್ ಸ್ವೀಪ್, ಬೋಲ್ಡ್ ಅಂತಾರಲ್ಲ, ಅಷ್ಟು ಬೋಲ್ಡ್ ಆಗಿಬಿಟ್ರೆ ಎಲ್ರು ಕೂಡ. ಅಯ್ಯೋ ಕೃಷ್ಣ, ನಮ್ಮನ್ನ ನೋಡ್ಲಿಕ್ಕೆ ಬಂದೇನೋ ನೀನು ಅಂತ. ಅಂದ್ರೆ ನಮ್ಮ ಕೂದಲು ಚೌರಿ ಅಂದ್ರೆ ಆ ಚಮರಿಯಂತೆ ಅಷ್ಟು ಚೆನ್ನಾಗಿದೆಯಾ ನಮ್ಮ ಕೂದಲು. ಅವರೇ ನಿಧಾನವಾಗಿ ಹಿಂದಿದ್ದ ಹೆರಳನ್ನ ಮತ್ತೆ ಮುಂದೆ ಹಾಕೊಂಡ್ರಂತೆ, ಎಲ್ಲ ನೋಡ್ಲಿಕ್ಕೆ ಶುರು ಮಾಡಿದ್ರಂತೆ. ಎಲ್ರು ಕೂಡ ಎಲ್ಲ ನೋಡ್ಕೊಂಡ್ರು. ನನ್ ಕಣ್ಣು ನೋಡು, ಜಿಂಕೆ ಆಗಿದೆಯಾ, ಜಿಂಕೆ ಕಣ್ಣ, ಜಿಂಕೆ ಒಬ್ರಿಗೊಬ್ರು ಹೇಳ್ಕೊಳ್ತಾ ಇದ್ರಂತೆ. ಈ ರೀತಿ ಮಾಡಿಟ್ಟ ಕೃಷ್ಣ ಸೌಂದರ್ಯದಿಂದ ನಿಮ್ಮನ್ನು ಹೊಗಳ್ತಾ ಇದ್ದ. ಆ ರೀತಿ ಹೊಗಳಿದ ಭಗವಂತ. ಹೊಗಳಿದಾಗ ಕೃಷ್ಣ, ಆದ್ರೂ ನಮ್ಮನ್ನು ಬಿಟ್ಟು ಹೋಗಬೇಡುವೋ ಕೃಷ್ಣ ಅಂತ. ಬಿಟ್ಟು ಹೋಗಲ್ಲ, ಇನ್ನೊಬ್ಬ ಗೋಪಿ ನಿಮ್ಮಲ್ಲಿ ಮಿಸ್ ಆಗಿದ್ದಾಳೆ ಅಂತ. ಯಾಕೆ ಅಂದ್ರೆ, ಅಷ್ಟೂ ಗೋಪಿಯವರು ಇಲ್ಲಿ ಬಂದಿದ್ರೆ ಇಬ್ರು ಮಾತ್ರ ಏನಾಗಿದ್ರಂತೆ, ಮಿಸ್ ಆಗಿ ಹೋಗಿದ್ರಂತೆ. ಅವ್ರು ಎಲ್ಲಿ ಹೋಗಿದ್ರು ಅವರು ಅಂತಂದ್ರೆ, ಆ ಕಡೆ ಎಲ್ಲೋ ಹೋಗ್ಬಿಟ್ಟಿದ್ರಂತೆ. ಒಬ್ಳು ಆ ಗೋಪಿಗೆ ಎಷ್ಟು ಅಂದ್ರೆ, ಕೃಷ್ಣನ್ ಹಚ್ಕೊಂಡಿದ್ಲು, ಕೃಷ್ಣನ್ ನಂಬಿ ಬಂದಿದ್ದೀನಿ ನಾನು ಇವನಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಕೃಷ್ಣ ಬೇಕು ಅಂತ ಗೋಳಾಡಿದ್ಲಂತೆ. ಎಷ್ಟರ ಮಟ್ಟಿಗೆ ಅಂದ್ರೆ, ನನ್ನ ಅಹಂಕಾರದಿಂದ ಕೃಷ್ಣ ನನ್ನನ್ನು ಬಿಟ್ಟು ಹೋದ್ನಲ್ಲ ಅಂತ. ಬಹಳ ಚೆನ್ನಾಗಿ ಹೇಳ್ತಾರೆ, ಸುಂದರವಾಗಿ ಹೇಳಿರುವಂತ. ಒಬ್ಬ ಗೋಪಿ ಹೇಳಿದ್ಲಂತೆ, ನನ್ನ ರೂಪವನ್ನ ನೋಡಿ ಕೃಷ್ಣ ನನ್ನ ಹತ್ರ ಬಂದ ಅಂತ ತಿಳ್ಕೊಂಡೆ, ಆದ್ರೆ ಬಂದದ್ದು ಹಾಗಲ್ಲ, ನಾನೇ ಅವನ ರೂಪವನ್ನ, ಅವನಿಗೆ ಮೋಹಿತಳಾಗಿ ಬಂದಿದ್ದೆ ನಾನು. ಆದ್ರೆ ಕೃಷ್ಣನ್ ಹೀಗೆ ಹೇಳಿದೆ, ಈ ಕೃಷ್ಣ ಹೊರಟೋದ್ನಲ್ಲ, ಮುಂದೇನ್ ಮಾಡ್ಬೇಕು ನಾನು, ನಂಗೆ ತೋಚ್ತಾ ಇಲ್ಲ ಅಂತ. ರೂಪ ಗುಣಕ್ಕೆ ಮೆಚ್ಚಿ ಬಂದಾನೆಂದೆನೆ ಹುಚ್ಚಿ, ಅಂದೇನೆ ಸಖಿ ಅಂದೇನೆ, ಮುಂದೇನೆ ಸಖಿ ಮುಂದೇನೆ. ಮುಂದೇನ್ ಮಾಡ್ಲಿ ಗೊತ್ತಾಗ್ತಾ ಇಲ್ಲ. ನನ್ನ ರೂಪವನ್ನ ನೋಡಿ, ನನ್ನ ಲಾವಣ್ಯ ನೋಡಿ ಬಂದಿದ್ದಾನೆ ಅಂತ ಅಹಂಕಾರದಿಂದ ಹೇಳಿಬಿಟ್ಟೆ. ಕೃಷ್ಣ ಹೊರಟೋದ್ನಲ್ಲ. ಕಾಣುವಂತಹನಲ್ಲ ಕಾಣದಾದನು ಗೊಲ್ಲ, ಅಂದೇನೆ ಸಖಿ ಅಂದೇನೆ, ಮುಂದೇನೆ ಸಖಿ ಮುಂದೇನೆ. ಏನ್ ಮಾಡ್ಬೇಕು ಮುಂದೆ? ಕಾಣುವಂತಹನಲ್ಲ, ಅವನು ಅಷ್ಟು ಸುಲಭವಾಗಿ ಕಾಣುವಂತವನಲ್ಲ. ಆದ್ರೆ ಕಾಣುವಂತಹ ನಲ್ಲ, ನನ್ನ ಪ್ರಿಯಕರ ಅವನು ಭಗವಂತ, ನನ್ನ ಕಣ್ಣಿಗೆ ಕಾಣಿಸ್ತಾನೆ. ಆದ್ರೆ ಕಾಣದಾದನು ಗೊಲ್ಲ, ಎಲ್ಲಿ ಹೋದ ಗೊತ್ತಾಗ್ತಾ ಇಲ್ಲಲ್ಲ. ಯಾಕೆ? ಇವನನ್ನ ನಂಬಿ ನಾನು ನನ್ನ ಬಂಧು ಬಳಗ ಎಲ್ಲರನ್ನ ಬಿಟ್ಟು ಬಂದಿದ್ದೇನೆ ಇವತ್ತು. ಇವನ ಪಂಥವ ತೊಟ್ಟು ಬಂಧು ಬಳಗವ ಬಿಟ್ಟು ಬಂದೇನೆ ಸಖಿ ಬಂದೇನೆ, ಮುಂದೇನೆ ಸಖಿ ಮುಂದೇನೆ. ಮುಂದೇನ್ ಮಾಡ್ಬೇಕು ನಾನು? ಇವನನ್ನ ನಂಬಿ ಬಂದಲ್ಲ, ನನ್ನನ್ನೇ ಬಿಟ್ಟು ಹೋದ ಈ ಕೃಷ್ಣ, ಎಲ್ಲಿ ಹೋಗ್ಬೇಕು ನಾನು ಗೊತ್ತಾಗ್ತಾ ಇಲ್ಲಲ್ಲ ಅಂತ ಈ ಮಾತು ಹೇಳ್ತಾ ಪಕ್ಕದಲ್ಲಿದ್ದಂತ ಇನ್ನೊಬ್ಬ ಗೋಪಿಗೆ ಹೇಳಿದ್ಲಂತೆ, ಕೃಷ್ಣ ಇಲ್ಲದ ಬದುಕು ನನಗೆ ಬೇಡ, ಕೃಷ್ಣ ಇಲ್ಲದೆ ಒಂದು ಕ್ಷಣ ನಾನು ಇರೋದಿಲ್ಲ. ಅದಕ್ಕೆ ಕೃಷ್ಣ ಇಲ್ಲಿ ನನಗೆ ಸಿಗಲಿಲ್ಲ ಅಂದ್ರೆ, ಪಕ್ಕದಲ್ಲೇ ಯಮುನೆ ಹರಿತಾ ಇದ್ದಾಳೆ, ಆ ಯಮುನೆಗೆ ಹಾರ್ತೇನೆ, ಧುಮುಕಿ ಬಿಡ್ತೇನೆ, ಅಲ್ಲಿ ಮುಳುಗಿ ಸಾಯ್ತೇನೆ. ಸತ್ತ ಮೇಲಾದರೂ ಕೂಡ ಕೃಷ್ಣನ್ ಪಾದ ಸಿಗತ್ತಲ್ಲ, ಅಲ್ಲಾದ್ರೂ ಅವನ ಪಾದ ಹಿಡ್ಕೊಂಡು ಗಟ್ಟಿಯಾಗಿ ಅಲ್ಲಿ ಬದುಕ್ತೇನಂತೆ. ಈ ಬದುಕು ಬೇಡ ನನಗೆ ಅಂತ, ಕೃಷ್ಣ ಇಲ್ಲದ ಬದುಕು ನನಗೆ ಬೇಡ ಅಂತ ಹಾರ್ತೇನೆ ಅಂತ ಹೊಳೆಯೋಳು ಹೊತ್ತಾರೆ
ಬಿದ್ದು ನಾ ಸತ್ತಾರೆ ಹೊಂದೇನೆ ಅವನ ಹೊಂದೇನೆ ಮುಂದೇನೆ ನಿನ್ನ ಮುಂದೇನೆ ನಿನ್ನ ಎದರಲ್ಲೇ ಸಾಯ್ತೆ ನೋಡು ಕೃಷ್ಣನ್ ಪಾದ ಸೇರ್ತೀನಿ ನಾನು ಅಂತ ಹಾರ್ಲಿಕ್ಕೆ ಹೋದ್ರೆ ಎಲ್ಲಿದ್ನೋ ಏನೋ ಕೃಷ್ಣ ಅವಳೊಬ್ಬಳು ಮಿಸ್ ಆಗಿದ್ದಾಳೆ ಅಂತ ಬಂದಲ್ಲ ಕೃಷ್ಣ ಅವಳ ಕೈ ಹಿಡ್ಕೊಂಡಂತೆ ಭಗವಂತ. ಯಾರು ನನ್ನನ್ನು ನಂಬಿರ್ತೀರೋ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನನ್ನನ್ನು ನಂಬಿದವರನ್ನ ನಾನು ಹಾಳಾಗ್ಲಿಕ್ಕೆ ಬಿಡೋದಿಲ್ಲ ಅಂತ ಕೃಷ್ಣ ಬಂದು ಕೈ ಹಿಡಿದು ನಿಲ್ಲಿಸಿದ್ನಂತೆ ಕೃಷ್ಣ. ನಿಲ್ಲಿಸಿ ಕೃಷ್ಣ ಹಿಡಿದ, ಎಲ್ಲಿ ಹೋಗ್ತಾ ಇದೀಯಾ ನೋಡಿಲ್ಲಿ ಅಂತ ತಿರುಗಿಸಿದ್ರೆ ಕೃಷ್ಣನ ನೋಡಿ, ಕೃಷ್ಣ ಯಾಕೋ ನನ್ನನ್ನು ಬಿಟ್ಟು ಹೋದೆ, ನೀನಿಲ್ದೆ ಬದುಕ್ಲಿಕ್ಕಾಗಲ್ಲೋ ಕೃಷ್ಣ, ಯಾಕೋ ಬಿಡ್ತೀನಿ ನನ್ನನ್ನು, ಬಿಡಬೇಡವೋ ನನ್ನನ್ನ, ನಾನು ನಿನ್ನನ್ನೇ ಹಿಡ್ಕೊಂಡಿರ್ತೇನೆ. ಗಟ್ಟಿಯಾಗಿ ಕೃಷ್ಣನ್ ಹಿಡ್ಕೊಂಡಂತೆ, ಕೃಷ್ಣ ನನ್ನನ್ನು ಬಿಟ್ಟು ಹೋಗಬೇಡ ಅಂತ. ಅದಕ್ಕೆ ಕೃಷ್ಣ ಹೇಳಿದ, ನನ್ನನ್ನು ಎಲ್ಲೋ ಇದ್ದೀನಿ ಅಂತ ಎಲ್ಲಿ ಸಿಕ್ಕರಲ್ಲಿ ಹುಡುಕಿದೆಯಲ್ಲ ನೀನು, ನಾನು ಎಲ್ಲಿ ಇರೋದಿಲ್ಲ, ನನ್ನ ಭಕ್ತರ ಹೃದಯದಲ್ಲಿ ವಾಸ ಮಾಡ್ತೀನಿ ನಾನು, ಅಲ್ಲೇ ಹುಡುಕು ನೀನು, ಅಲ್ಲೇ ಸಿಕ್ಬಿಡ್ತೀನಿ ನಾನು. ಧ್ಯಾನಕ್ಕೆ ಕೂತಿ ಅಂತಾದ್ರೆ ಧ್ಯಾನ ಗೋಚರನಾಗು, ನೀನು ಧ್ಯಾನ ಗೋಚರ ಆದಿ ಅಂತಾದ್ರೆ ಕಣ್ಣಿಗೆ ಕಾಣಿಸುವ ಶ್ರೀರಂಗವಿಠಲ ಅಂತ ಶ್ರೀಪಾದರಾಜರು ಹೇಳ್ತಾರಲ್ಲ, ಆ ಶ್ರೀಪಾದರಾಜರು ಹೇಳಿದಂತ ಧ್ಯಾನದಿಂದ ಒಳಗೆ ನೋಡಿದ್ರೆ ಅಲ್ಲೇ ಕಾಣ್ತೀನಿ, ಎಲ್ಲೆಲ್ಲೂ ಹುಡುಕ್ಬೇಕಾಗಿಲ್ಲ. ನಾನೆಲ್ಲಿ ಹೋಗಿದ್ದೆ ನಿನ್ನ ಎದಿ ಒಳಗಿದ್ದೆ, ಬಂದೇನೆ ಸಖಿ ಬಂದೇನೆ, ನಿಂದೇನೆ ನಿನ್ನ ಮುಂದೇನೆ, ನಿನ್ನ ಎದುರಿಗೆ ನಿಂತೀನಿ ನೋಡ್ ನಾನು ಅಂತ ಕೃಷ್ಣ ಹೇಳಿದ್ನಂತೆ. ಗಟ್ಟಿಯಾಗಿ ಕೃಷ್ಣನ್ ಹಿಡ್ಕೊಂಡ್ಲು. ಎಲ್ಲ ಗೋಪಿಯರನ್ನ ಒಟ್ಟು ಸೇರಿಸಿದ ಭಗವಂತ. ಒಟ್ಟು ಸೇರಿಸಿ ಕೃಷ್ಣ ಹೇಳಿದ್ನಂತೆ, ಈ ರೀತಿ ಗಂಡಂದರನ್ನ ಬಿಟ್ಟು ಬರಬಾರದು ನೀವೆಲ್ಲರೂ ಕೂಡ, ನೀವು ಅವರ ಸೇವೆಯನ್ನ ಮಾಡ್ಕೊಂಡಿರಬೇಕು. ಅದಕ್ಕೆ ನೀವು ನನ್ನ ಬಳಿಗೆ ಬರಬೇಕು ಅಂದ್ರೆ ನಿಮಗೊಂದು ಮಾರ್ಗ ಹೇಳ್ತೀನಿ ಅಂದ ಭಗವಂತ. ಹೀಗೀಗೆ ಬಂದ್ರೆ ನಾನು ಕರ್ಕೊಳ್ತೀನಿ ಅಂತ. ಅದಕ್ಕೇನು ಅಂದ್ರೆ ನೀವು ಡೈರೆಕ್ಟ್ ಆಗಿ ನನ್ನ ಹತ್ರ ಬರಬಾರದು. ಹೇಗ್ ಬರಬೇಕು? ಪತ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಗೋಪಾಲ ಕೃಷ್ಣ ಅಂತ ಹೇಳಿದ್ರೆ ನಾನು ಸಿಗ್ತೀನಿ, ಇಲ್ದಿದ್ರೆ ಸಿಗಲ್ಲ ಅಂತ ಹೇಳಿದ್ರು. ನೀವು ಬರ್ಲಿಕ್ಕಿರುವ ಮಾರ್ಗ ಇದು ಅಂತ ಪರಮಾತ್ಮ ಅವರಿಗೆಲ್ಲ ಉಪದೇಶವನ್ನ ಮಾಡಿ ನೀವು ಹೋಗಿ ಅಂತ ಕಳಿಸಿಕೊಟ್ಟನಂತೆ ಪರಮಾತ್ಮ. ಹೀಗೆ ಎಲ್ಲ ಗೋಪಿಯರು ತಮ್ಮ ಮನೆಗೆ ಹೋದ್ರು. ಇದರ ಮಧ್ಯದಲ್ಲಿ ಪರೀಕ್ಷಿನ್ ಮಹಾರಾಜರು ಕೇಳ್ತಾರೆ, ಕೆಲವರು ಕೇಳಬಹುದು ಅಂತ ಕೇಳ್ತಾರೆ, ಅಲ್ಲ ಏನೇ ಆಗ್ಲಿ ಈ ಕೃಷ್ಣ ಇಷ್ಟೂ ಜನರನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದು ಕೂಡ್ಕೊಂಡ್ಬಿಟ್ನಲ್ಲ, ಅವ್ರ ಗಂಡಂದ್ರಿಗೆ ಬೇಜಾರಾಗ್ಲಿಲ್ವಾ ಅಂತ, ಅವ್ರ ಗಂಡಂದ್ರಿಗೆಲ್ಲ ಸಹ ಅನ್ಯಾಯ ಮಾಡಿದ ಹಾಗಾಯ್ತಲ್ಲ ಅಂತ ಕೇಳಿದ್ರೆ ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಅಲ್ಲ ಅವ್ರ ಗಂಡಂದ್ರಿಗೆ ಇಲ್ಲದ ಸಮಸ್ಯೆ ನಿನಗೆ ಯಾಕೆ ಅಂತ ಕೇಳ್ತಾರೆ. ಅವರೇ ಸಮಸ್ಯೆ ಮಾಡಿಕೊಂಡಿಲ್ಲಂತೆ, ನೀವ್ಯಾಕೆ ಸಮಸ್ಯೆ ಮಾಡಿಕೊಳ್ತೀರಿ ಅಂತ. ಅವರೇ ಏನು ಅನ್ಕೊಂಡಿಲ್ಲ. ಮತ್ತೆ ಇನ್ನೊಂದೇನು ಗೊತ್ತಾ, ಇನ್ನೊಂದೇನು ಅಂದ್ರೆ ಇವರೆಲ್ಲ ಇಲ್ಲಿ ಬಂದಿದ್ರು ಕೂಡ ಗಂಡಂದ್ರಿಗೆ ಸಮಸ್ಯೆ ಆಗ್ಲಿಲ್ಲಂತೆ. ಅಲ್ಲಲ್ಲಿ ಗಂಡಂದ್ರಿಗೆ ಇದೇ ಗೋಪಿಯರೇನೆ ಇನ್ನೊಂದು ರೂಪದಲ್ಲಿ ಅಲ್ಲಿ ಇದ್ಬಿಟ್ಟಿದ್ರಂತೆ. ಕೃಷ್ಣನ ಹತ್ರ ಬಂದಾಗ ಅವರಿಗೆ ಸಮಸ್ಯೆ ಆಗಲಿಲ್ಲ ಆ ಅರ್ಥದಲ್ಲಿ. ಹಾಗಾಗಿ ಇದನ್ನೇನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಇದನ್ನೆಲ್ಲ ವ್ಯಾಖ್ಯಾನದಲ್ಲಿ ಸತ್ಯಧರ್ಮ ತೀರ್ಥರು ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಹಾಗೆ ಇವರನ್ನೆಲ್ಲ ಕಳಿಸಿದ ಮೇಲೆ ಭಗವಂತ ಮುಂದೆ ಮತ್ತೊಂದು ದಿವಸ ಆಗಬೇಕಾದ್ರೆ ಪರಮಾತ್ಮ ಏನು ಮಾಡಿದ್ನಂತೆ, ಎಲ್ಲ ಗೋಪಾಲಕರನ್ನ ಕರ್ಕೊಂಡು ನಿತ್ಯ ದನ ಕಾಯ್ಲಿಕ್ಕೆ ಹೋಗ್ತಿದ್ನಲ್ಲ, ಒಂದು ದಿವಸ ಏನು ಮಾಡಿದ್ನಂತೆ ಕೃಷ್ಣ, ದನ ಕಾಯ್ಲಿಕ್ಕೆ ಹೋಗುವಾಗ ಬುತ್ತಿ ಕಟ್ಕೊಳ್ಳಿಲ್ಲ. ನಿತ್ಯ ಮೊಸರನ್ನ ಕಟ್ಕೊಂಡು ಹೋಗ್ತಿದ್ದ, ಬುತ್ತಿ ತಗೊಳ್ಳಿಲ್ಲಂತೆ. ಬುತ್ತಿ ಇಲ್ಲದಂತೇನೆ ಹೋದ ಭಗವಂತ. ಬುತ್ತಿ ಇಲ್ಲದಂತೆ ಹೋದಾಗ ಆಗ ಏನಾಯಿತು ಅಂದ್ರೆ, ಅಲ್ಲಿ ಈ ಕೃಷ್ಣ ಹೋಗೋದನ್ನ ನೋಡಿ, ಅಯ್ಯೋ ಕೃಷ್ಣ ಹೋಗಿದ್ದಾನೆ ಅಂತ ಆದ್ರೆ ಹಾಗಾದ್ರೆ ನಮಗೂ ಎಲ್ಲ ಸಿಗುತ್ತೆ ಅಲ್ಲಿ ಪದಾರ್ಥ, ಆದ್ರಿಂದ ನಾವು ಖಾಲಿ ಕೈಲಿ ಹೋದ್ರಾಯ್ತು ಅಂತ ಎಲ್ಲ ಖಾಲಿ ಕೈಲಿ ಹೋದ್ರಂತೆ. ಖಾಲಿ ಕೈಯಲ್ಲಿ ಹೋದಾಗ ಅಲ್ಲಿ ಭಗವಂತ ಅವನೊಬ್ಬ ಮಾತ್ರ, ಅವನಿಗೇನು ಬೇಕಾಗಿಲ್ಲ, ಊಟ ಬೇಕಾಗಿಲ್ಲ, ತಿಂಡಿ ಬೇಕಾಗಿಲ್ಲ. ಆದ್ರೆ ಮಧ್ಯಾಹ್ನ ಆಯ್ತು, ಎಲ್ಲ ಗೋಪಾಲಕರಿಗೆ ಹಸಿವಾಗ್ಲಿಕ್ಕೆ ಶುರುವಾಯ್ತು. ಕೃಷ್ಣನ ಹತ್ರಕ್ಕೆ ಬಂದ್ರು, ಕೃಷ್ಣ ಬಲರಾಮ ನಮಗ್ ಹಸಿವೆ ಆಗ್ತಾ ಇದೇನೋ, ನೀನ್ ಖಾಲಿ ಕೈಲಿ ಬಂದಿ ಅಂತ ಏನಾದ್ರೂ ವ್ಯವಸ್ಥೆ ಇರುತ್ತೆ ಅನ್ಕೊಂಡು ಬಂದ್ಬಿಟ್ಟಿದೀವಿ ನಾವು, ಏನಾದ್ರೂ ಊಟದ ವ್ಯವಸ್ಥೆ ಮಾಡೋ ಅಂತ ಕೇಳಿದ್ರಂತೆ. ಅದಕ್ಕೆ ಕೃಷ್ಣ ಹೇಳಿದ, ಇಲ್ಲೇ ಪಕ್ಕದಲ್ಲೇ ಬ್ರಾಹ್ಮಣರೆಲ್ಲ ಸೇರಿಕೊಂಡು ಹೋಮ ಹವನಗಳನ್ನ ಮಾಡ್ತಾ ಇದ್ದಾರೆ, ಆ ಹೋಮ ಹವನಗಳನ್ನ ಮಾಡುವ ಆ ಜಾಗಕ್ಕೆ ಹೋಗಿ ಅಲ್ಲಿ ಕೇಳಿ, ಕೃಷ್ಣ ಬಲರಾಮನಿಗೆ ಬೇಕು ಅಂದ್ರೆ ಕೊಡ್ತಾರ, ಅವರು ತಗೊಂಡು ಬನ್ನಿ ಅಂತ ಹೋಗಿ ಕೇಳಿದ್ರಂತೆ. ಬ್ರಾಹ್ಮಣರೆಲ್ಲ ಸೇರ್ಕೊಂಡು ಬೈದ್ರಂತೆ ಇವರನ್ನ, ಏನ್ ಕೇಳ್ತಾ ಇದ್ದೀರಿ ನೀವೆಲ್ಲ, ಇನ್ನು ಹೋಮ ಆಗಬೇಕು, ಪೂಜೆ ಆಗಬೇಕು, ನೈವೇದ್ಯ ಆಗಬೇಕು, ಬಂದ್ಬಿಟ್ಟಿದಾರೆ ಆಗ್ಲೇ, ಹೋಗ್ರ ಕಡೆ ಅಂತ ಬೈದ್ ಕಳಿಸಿದ್ರು. ಬಂದ್ರು ಇವರೆಲ್ಲ ಬಂದು, ಕೃಷ್ಣ ಕೊಡ್ತಾ ಇಲ್ಲಪ್ಪ ಬ್ರಾಹ್ಮಣರು. ಅದಕ್ಕೆ ಕೃಷ್ಣ ಹೇಳಿದ, ನೀವು ಬ್ರಾಹ್ಮಣರು ಅಂದ್ರೆ ಅವ್ರ ಹತ್ರ ಕೇಳಬಾರ್ದು, ಬ್ರಾಹ್ಮಣ ಪತ್ನಿಯರಲ್ಲಿ ಕೇಳಬೇಕು ಅಂತೇಳಿ. ಬ್ರಾಹ್ಮಣ ಪತ್ನಿಯರಲ್ಲಿ ಅವರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ, ಹೋಗಿ ನೀವು ಹೆಣ್ಣು ಮಕ್ಕಳ ಕರುಳೋದು ನನ್ನನ್ನು ಹುಡುಕೊಂಡು ಬರುತ್ತೆ ಅಂತ
ಕೃಷ್ಣ ಹೇಳಿ ಕಳಿಸಿದ್ನಂತೆ. ಹೇಳಿ ಕಳಿಸಿದ ಕೂಡಲೇ ಎಲ್ಲ ಪಕ್ಕದಲ್ಲಿ ಅಡಿಗೆ ಮಾಡ್ತಾ ಇದ್ದ ಹೆಣ್ಣು ಮಕ್ಕಳ ಹತ್ರ ಹೋಗಿ ಕೇಳಿದ್ರು. ಅವ್ರಿಗಿಷ್ಟು ಖುಷಿ ಆಯಿತು ಅಂದ್ರೆ, ಕೃಷ್ಣ ನಾವು ಮಾಡಿದ ಅಡಿಗೆಯನ್ನು ಊಟ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ದಾನ, ಸಂತೋಷವಾಗಿ ಮಾಡಿದ ಪದಾರ್ಥಗಳನ್ನೆಲ್ಲ ಭುಜದ ಮೇಲೆ ಹೊತ್ಕೊಂಡು ಬಂದ್ರಂತೆ ಎಲ್ಲರೂ ಕೂಡ. ಒಬ್ಬ ಗೋಪಿಗಂತೂ ತಾನು ಮಾಡಿದ ಪದಾರ್ಥವನ್ನ ಕೃಷ್ಣನಿಗೆ ನೈವೇದ್ಯ ಮಾಡ್ತೀನಿ ಅಂತ ಸಂಭ್ರಮದಿಂದ ಬರ್ತಾ ಇದ್ಲು. ಗಂಡ ಬಂದು ನೋಡಿ ಬೈದ್ನಂತ ಒಂದ್ಸರ್ತಿ, ಇಲ್ಲಿ ನಮ್ಮ ಊಟ ಆಗದೆ ಅಲ್ಲಿ ಹೋಗ್ತಾ ಇದೆಯಾ ನೀನು, ಹೋಗ್ಬಾರ್ದಂತ ಬೈದ್ನಂತೆ. ಬೈದದ್ದಕ್ಕೆ ಭಾಗವತ ಹೇಳುತ್ತೆ, ಅವಳು ಏನ್ ಮಾಡಿದ್ಲಂತೆ, ಕೂಡ್ಲೆ ಹೋಗಿ ಒಂದು ಹಗ್ಗ ಕಟ್ಟಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲಂತ ಅವಳು. ಏನೋ ಇದು ಅಂದ್ರೆ ಅವಳು ಹೇಳ್ತಾಳೆ, ಕೃಷ್ಣನಿಗೆ ಸಮರ್ಪಣೆ ಮಾಡಲಿಕ್ಕೆ ಇಲ್ಲದ ಜನ್ಮ ನನಗೆ ಬೇಡ ಅಂತ. ದೇವರ ನೈವೇದ್ಯ ಮಾಡದೇ ಇರುವ ಜನ್ಮವೇ ವ್ಯರ್ಥ ಅಂತ ತಿಳ್ಕೊಂಡು ಬೇಡ ನನಗೆ ಈ ಜನ್ಮ ಅಂತ ಅಲ್ಲೇ ಪ್ರಾಣತ್ಯಾಗ ಮಾಡಿ. ಅಂದ್ರೆ ಅಂಥ ಭಕ್ತರು ಕೂಡ ಇದ್ರು ಕೃಷ್ಣನಿಗೆ ಅಂತ. ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ದೋಷ ಆಗ್ಲಿಲ್ಲ ಅಂತ ಅವಳಿಗೆ. ನೈವೇದ್ಯಕ್ಕೋಸ್ಕರ ಮಾಡಿದೆಯಲ್ಲ ನೀನು ಅಂತ ಕೃಷ್ಣ ಅಲ್ಲಿಯೇನೆ ಮೋಕ್ಷವನ್ನ ಕೊಟ್ಟನಂತೆ ಭಗವಂತ. ಅಂದ್ರೆ ಸಮರ್ಪಣೆ ಮಾಡಿದ್ರೆ ಇನ್ನೇನೆಲ್ಲ ಕೊಡ್ತಾನೆ ಭಗವಂತ, ಅರ್ಥ ಮಾಡ್ಕೊಡ್ರಿ. ಆ ರೀತಿಯಲ್ಲಿ ಎಲ್ಲರೂ ಕೂಡ ಹೋದ್ರಂತೆ. ಹೋಗಿ ಕೃಷ್ಣನ ಎದುರಲ್ಲಿ ಕೂತ್ಕೊಂಡ್ರು. ನಿಂತು ಬಾಳೆ ಎಲೆ, ನೀರು ಗೀರು ಎಲ್ಲ ತಗೊಂಡೇ ಹೋಗಿದ್ರು. ಎಲ್ಲರನ್ನ ಸಾಲಾಗಿ ಕೂಡಿಸಿದ್ರಂತೆ. ಸಾಲಾಗಿ ಕೂಡಿಸಿ ಭೋಜನ ಮಾಡಿ ಅಂತೆ ಊಟಕ್ಕೆ ಬಡಿಸಿದ್ರು. ಬಡಿಸಿ ಎಲ್ಲ ಕಡೆಯಲ್ಲೂ ಕೂಡ ಏಕಕಾಲದಲ್ಲಿ ಇಂದಿರಾರಮಣ ಗೋವಿಂದ ಅಂದ್ರು ಒಂದ್ಸರ್ತಿ. ಎಲ್ಲ ಕಡೆ ಗೋವಿಂದ ಅಂದು ಊಟಕ್ಕೆ ಹಾಕಿದ್ರಂತೆ. ಕೃಷ್ಣನ್ ಜೊತೆಗೆ ಊಟಕ್ಕೆ ಕೂತರು. ಎಲ್ಲಾ ಹುಡುಗರು ಊಟ ಮಾಡುವಾಗ ಸವಿಯುವಾಗ ಅವ್ರ ಮನಸ್ಸಲ್ಲಿ ಅನ್ಕೊಂಡ್ರಂತೆ, ಕೃಷ್ಣ ನಿನ್ನ ನಂಬಿದ್ವಿ ಅಂತ ಆದ್ರೆ, ನಿನ್ನ ಹಿಂದೆ ಬಂದ್ವಿ ಅಂತ ಆದ್ರೆ, ನಿನ್ನ ಅನುಗ್ರಹ ಆಯಿತು, ನಿನ್ನ ಒಲುಮೆ ಆಯಿತು ಅಂತ ಆದ್ರೆ ನಮ್ಮ ಜೀವನದಲ್ಲಿ ಕೊರತೆನೇ ಇಲ್ಲ ನೋಡೋ ಕೃಷ್ಣ. ಯಾಕೆ ನಿನ್ನ ನಂಬಿ ಬಂದ್ವಿ, ಬರುವಾಗ ಕೃಷ್ಣ ಇದ್ದಾನ್ ಬಿಡು ಅಂತ ಅನ್ಕೊಂಡು ಬಂದ್ವಿ, ಊಟ ಇಲ್ವೇನೋ ಅಂತ ಅನ್ಕೊಂಡ್ವಿ. ಮಧ್ಯಾಹ್ನ ಆಯ್ತು, ಸಾಯಂಕಾಲ ಆಗ್ತಾ ಇದೆ, ಇನ್ನು ಊಟ ಆಗಲ್ವೋ ಏನೋ ಅಂತ ಅನ್ಕೊಂಡಿದ್ವಿ. ನಿನ್ನ ನಂಬಿದ್ರೆ ಹೊಟ್ಟೆ ತುಂಬಾ ಊಟ ಹಾಕಿದೆಯಲ್ವ. ಸಂಜೀತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೇನೋ, ವ್ಯಂಜನ ಮೊದಲಾದ ನಾನಾ ರಸಂಗಳ ಭುಂಜಿಸುವುದು ಮತ್ತೇನೋ. ಕೃಷ್ಣ ಇದೆಲ್ಲ ಯಾರಿಂದ? ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪಾರಿ ಉಂಟೇನೋ, ನಿನ್ನದೇ ಸಕಲ ಸಂಪತ್ತು. ಕೃಷ್ಣ ನಿನ್ನನ್ನ ನಂಬಿ ಬಂದದ್ರಿಂದ ಇಷ್ಟು ಜನ ನಿನ್ನ ನೋಡಿಕೊಂಡು ಬಂದದ್ದು, ನಮಗ ಊಟ ಆಯ್ತು ಅಂತ ಹೇಳ್ತಾರೆ. ವಿಜಯದಾಸರ ಜೀವನ ಇದು ಅಂತ. ಹಾಗೆ ಅವ್ರು ಹೇಳ್ತಾರೆ, ಕೃಷ್ಣ ಇವತ್ತು ಎಂಥ ಯೋಗ ಅಂದ್ರೆ ನಮ್ದು, ನಿತ್ಯ ಬುತ್ತಿ ಕಟ್ಕೊಂಡ್ ಬಂದಿದ್ರೆ ಎಲ್ಲೋ ಮರದ ಕೆಳಗೆ ಕೂತ್ಕೊಂಡು ನಾವೇ ತಿಂತಾ ಇದ್ವಿ. ಇವತ್ತು ನಿನ್ನ ನಂಬಿ ಬಂದದ್ರಿಂದಾಗಿ ನಿನ್ನ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ಕೂಟಿದ್ದೀವೋ ಕೃಷ್ಣ. ನಾವು ಈ ಧರೆಯೊಳಗೆ ಸತ್ಪಾತ್ರರ ಜೊತೆ ಗುಂಬೋ ಹಬ್ಬದೂಟವ ನುಣಿಸುವೆಯೋ. ಕೃಷ್ಣ ಎಂಥ ಯೋಗ, ಇವತ್ತಿನ ಜೊತೆ ಕೂತ್ಕೊಂಡಿದ್ದೀವಲ್ಲ ಊಟಕ್ಕೆ ಅಂತ ಎಲ್ಲ ಆನಂದವನ್ನ ಪಡ್ತಾ ಇದ್ರಂತೆ. ಹೀಗೆ ಆನಂದದಿಂದ ಊಟವನ್ನ ಮಾಡಿದರೆ ಎಲ್ಲರೂ ಕೂಡ. ಆದ್ರೆ ಊಟ ಮಾಡಿದ್ದು ಭಗವಂತ. ಎಲ್ಲ ಊಟ ಆಯ್ತು, ಆದ ನಂತರ ವಾಪಸ್ ಮನೆಗೆ ಹೋದ್ರಂತೆ. ಮನೆಗೆ ಹೋಗ್ಬೇಕಾದ್ರೆ ಮನೆಗೆ ಹೋಗುವಾಗ ಹೆದರಿಕೆ ಇವರಿಗೆಲ್ಲ. ಗಂಡಂದ್ರೆ ಏನ್ ಮಾಡ್ತಾರೋ ಏನೋ, ಅವ್ರಿಗೆ ಊಟಕ್ಕೆ ಹಾಕಿಲ್ಲ. ಬೇರೆ ಕೆಲವು ಸಮಸ್ಯೆಗಳಿದ್ದಾವೆ. ಏನು ಅಂದ್ರೆ ಜಗತ್ನಲ್ಲಿ ಹಸಿದ ಬ್ರಾಹ್ಮಣನನ್ನ ಉಂಡ ತುರ್ಕನನ್ನ ತಡುಲಿಕ್ಕೆ ಹೋಗಬಾರದು ಅಂತ ಹೇಳ್ತಾರೆ. ಬಹಳ ಸಿಟ್ಟಂತ ಅವರಿಗೆ. ಹಾಗಾಗಿ ಇವರೆಲ್ಲ ಹಸದಿರ್ತಾರೆ. ಹಸದಂತ ಬ್ರಾಹ್ಮಣರ ಹತ್ರ ಹೋಗಿ ಏನಾದ್ರೂ ಇವತ್ತು ಊಟ ಇಲ್ಲ ಅಂದ್ಬಿಟ್ರೆ ಅವ್ರು ಏನಾಗ್ತಾರೋ ಏನೋ, ಇಷ್ಟನ್ನು ಯೋಚನೆ ಮಾಡ್ಕೊಂಡು ಹೋಗ್ತಿದ್ರು. ಕೃಷ್ಣ ಭಕ್ತರ ಮನಸ್ಸನ್ನ ಬಲ್ಲವನು. ಆದ್ರೆ ಕಳಿಸಿಕೊಟ್ಟ ಅವ್ರನ್ನೆಲ್ಲ. ಕಳಿಸಿಕೊಟ್ರೆ ಮನೆಗೆ ಹೋಗ್ತಾರೆ. ಊಟ ಮಾಡಿದ್ದು ಕೃಷ್ಣ, ಆದ್ರೆ ತೇಗು ಬಂದದ್ದು ಬ್ರಾಹ್ಮಣರಿಗಂತೆ. ಅದು ಭಗವಂತನಿಗೆ ಹೇಳ್ತಾರೆ, ಹರಿರಿಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ ಅಂತ. ಭಗವಂತ ಒಬ್ಬನಿಗೆ ನಿತ್ಯ ನಾವು ಸಮರ್ಪಣೆ ಮಾಡಿದಿವಿ ಅಂದ್ರೆ 3 ಲೋಕಕ್ಕೆ ಊಟ ಹಾಕಿದ ಪುಣ್ಯ ಇದೆ ಅಂತ ಹೇಳುತ್ತಾರೆ. ಅದರಿಂದಾಗಿ ಅಂಥ ಪುಣ್ಯ ಅವರೆಲ್ಲ ಹಾಕಿದ್ರಿಂದ ಇವನು ತಿಂದದ್ದು, ಆದ್ರೆ ನಮಗೆಲ್ಲ ಹೊಟ್ಟೆ ತುಂಬಿದೆ ಅಂತ ಅವರೆಲ್ಲ ಹೇಳಿದ್ರಂತೆ ಬ್ರಾಹ್ಮಣರು. ಈ ರೀತಿ ಮಾಡಿದ ಭಗವಂತ ಅನುಗ್ರಹ. ಹೀಗೆ ದೇವರ ಅನುಗ್ರಹ ಅಂದ್ರೆ ಹೀಗಾಗತ್ತೆ ಅಂತ ಹೇಳ್ತಾರೆ. ಆ ರೀತಿ ಅವರಿಗೆಲ್ಲ ಅನುಗ್ರಹ ಮಾಡಿದ ಪರಮಾತ್ಮ ಇಂತಹದ್ದನ್ನು ತೋರಿಸಿದ್ದಾನೆ ಲೀಲೆಯನ್ನ. ಮುಂದೆ ಈ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಏನ್ ಮಾಡ್ತಿದ್ರಂತೆ, ಈ ಕೃಷ್ಣನೇ ನಮ್ಮ ಜೀವನದಲ್ಲಿ ಗಂಡನಾಗಿ ಬರಬೇಕು ಅಂತ ಒಂದು ಕಾತ್ಯಾಯನಿ ಅಂತ ಒಂದು ವ್ರತ ಮಾಡ್ತಾ ಇದ್ರಂತೆ. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯದೀಶ್ವರೇ
ನಂದ ಗೋಪಸುತಂ ದೇವಂ ಪತಿಮ್ಮೆ ಕುರು ಸರ್ವದಾ. ಅವನನ್ನ ಕೇಳಿಕೊಳ್ತಾ ಇದ್ರಂತೆ, ಕಾತ್ಯಾಯನಿ ದೇವಿ ನಮಗೆ ಅನುಗ್ರಹ ಮಾಡಿ ನಮಗೆ ಕೃಷ್ಣ ನಂದಗೋಪ ಸುತಂ, ನಂದಗೋಪನ ಮಗನಾದಂತ ಕೃಷ್ಣ ಇದ್ದಾನಲ್ಲ, ಪತಿಮ್ಮೆ ಕುರುಸ, ಅವನೇ ನಮ್ಮ ಪತಿ ಆಗಬೇಕು ಅಂತ ಅವ್ರು ಕೇಳಿಕೊಂಡು ಒಂದು ಕಾತ್ಯಾಯನಿ ವ್ರತವನ್ನ ಮಾಡ್ತಾ ಇದ್ರು. ಅವ್ರೇನ್ ಮಾಡ್ತಿದ್ರಂತೆ, ಸ್ನಾನ ಮಾಡಿ ವ್ರತ ಮಾಡ್ತಿದ್ರು. ಸ್ನಾನ ಮಾಡಬೇಕಾದ್ರೆ ಬಟ್ಟೆಯನ್ನೆಲ್ಲ ಕಳಚಿಟ್ಟು ಬತ್ತಲಾಗಿ ಸ್ನಾನ ಮಾಡ್ತಿದ್ರಂತೆ. ಕೃಷ್ಣ ಅಲ್ಲಿಗೆ ಹೋದಾಗ ಅವರ ಬಟ್ಟೆಯನ್ನೆಲ್ಲ ಎತ್ಕೊಂಡು ಹೋದ, ಕಳತನ ಮಾಡಿದ. ಆಮೇಲೆ ಇವರೆಲ್ಲ ಗೊಳೋ ಅಂತ ಅಳ್ಲಿಕ್ಕೆ ಶುರು ಮಾಡಿದ್ರು. ಯಾಕೆ ಹೀಗೆ ಮಾಡಿದ ಕೃಷ್ಣ ಅಂದ್ರೆ, ಅವರೆಲ್ಲರಿಗೂ ಕೂಡ ಹೇಳಿದ್ನಂತೆ ಪರಮಾತ್ಮ, ಅಂದ್ರೆ ಬಟ್ಟೆ ಕೊಡಬೇಕು ಅಂತಾದ್ರೆ ಎಲ್ಲ ಮೇಲ್ ಬನ್ನಿ ಅಂದಂತೆ, ನದಿಯಿಂದ ಮೇಲ್ ಬನ್ನಿ. ಪಾಪ ಮೈ ಮೇಲ್ ಬಟ್ಟೆ ಇಲ್ಲ, ಹಾಗೆ ಬರಬೇಕು ಅವರೆಲ್ಲ. ಅಂದ್ರೆ ಇದರ ಮೂಲಕ ಏನು, ಕೃಷ್ಣ ಆ ರೀತಿ ಮಾಡಿದ್ನ ಅಂದ್ರೆ ಅವನು ಸಣ್ಣ ವಯಸ್ಸು ಆದ್ರೂ ಅದನ್ನು ಮಾಡಿದ ಯಾಕೆ ಅಂದ್ರೆ, ಭಗವಂತ ಇದರಲ್ಲಿ ಅನೇಕ ತತ್ವಗಳನ್ನು ಹೇಳ್ತಾರೆ. ನೀವು ಭಕ್ತನಾದವನು ಭಗವಂತನ ಎದುರಲ್ಲಿ ಬತ್ತಲಾದ್ರೆ, ಅಂದ್ರೆ ತನ್ನನ್ನ ತಾನು ತೋಡಿಕೊಂಡ್ರೆ ನಿಮಗೆ ಅನುಗ್ರಹ ಮಾಡುತ್ತೇನೆ ಅಂತ ತೋರಿಸಿದ ಒಂದು. ಇನ್ನೊಂದು ಅರ್ಥ ಏನು ಅಂತಂದ್ರೆ, ಭಗವಂತ ಹೇಳ್ತಾನೆ, ನೀರಿನಲ್ಲಿ ಸ್ನಾನ ಮಾಡುವಾಗ ಕೆಲವು ಪ್ರಸಂಗಗಳು ಅಂತಿದ್ದ, ಕೆಲವು ಸಂದರ್ಭಗಳಲ್ಲಿ ಸ್ನಾನವನ್ನ ಮಾಡಬೇಕಾದ್ರೆ, ದೇವ್ರ ಪೂಜೆ ಮಾಡಬೇಕಾದ್ರೆ ಕೆಲವೆಲ್ಲ ಸ್ನಾನಂ ದಾನಂ ತಥಾ ಹೋಮಂ ಶಯನಂ ಗಮನಂ ಭುಜಿಂ ವಿವಸ್ತ್ರೋ ನ ಪ್ರಕುರ್ವೀತ ಕುರ್ವಾಣ ಪಾಪ ಕೃದ್ಭವೇತ್. ಸ್ನಾನ ಮಾಡುವಾಗ, ದಾನ ಮಾಡುವಾಗ, ಹೋಮ ಮಾಡುವಾಗ, ಮಲಗುವಾಗ, ಓಡಾಡುವಾಗ, ಊಟ ಮಾಡುವಾಗ ವಿವಸ್ತ್ರವಾಗಿ ಮಾಡಬಾರದು. ಈ ಕೆಲಸಗಳನ್ನ ಬಟ್ಟೆ ಇಲ್ಲದಂತೆ ಮಾಡಬಾರದು. ಅದನ್ನು ಮಾಡಿದ್ರು ಅಂದ್ರೆ ಮಹಾ ಪಾಪಿಷ್ಟರು ಅಂತ ಹೇಳ್ತಾರೆ, ದೊಡ್ಡ ಪಾಪಕ್ಕೆ ಗುರಿ ಆಗ್ತಾರೆ ಅಂತ. ಇದು ಇಲ್ಲಿ ಮಾತ್ರ ಅಲ್ಲ, ವೇದಗಳಲ್ಲೂ ಕೂಡ ಹೇಳುತ್ತದೆ, ನಾಪ್ಸು ಮೂತ್ರ ಪುರೀಶೇ ಕುರಿಯಾತ್ ನ ನಿಷ್ಠೀವೇತ್ ನ ವಿವಸನಃ ಸ್ನಾಯಾತ್. ನ ವಿವಸನಃ ಅಂದ್ರೆ ವಸನ ಅಂದ್ರೆ ಬಟ್ಟೆ, ವಿವಸನ ಅಂದ್ರೆ ಬಟ್ಟೆ ಇಲ್ಲದಂತೆ ಸ್ನಾನ ಮಾಡಬಾರದು. ನಾ ಅಪ್ಸು ಮೂತ್ರ ಪುರೀಶೇ ಕುರಿಯಾತ್, ನೀರಿನ ಒಳಗೆ ನದಿಗಳಲ್ಲೆಲ್ಲ ಸ್ನಾನ ಮಾಡುವಾಗ, ಸರೋವರದಲ್ಲಿ ಸ್ನಾನ ಮಾಡುವಾಗ ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡಬಾರದು, ಮಹಾಪಾಪ ಇದು ಅಂತ ವೇದಗಳು ಹೇಳುತ್ತವೆ. ಆದ್ರಿಂದ ಇದನ್ನ ಅವರಿಗೆ ತೋರಿಸಬೇಕು. ಯಾಕೆಂದ್ರೆ ನೀರಿನ ಒಳಗೆ ಅಗ್ನಿಯ ಸನ್ನಿಧಾನ ಇರುತ್ತಂತೆ, ಆದ್ರಿಂದಾಗಿ ಅದನ್ನ ಮಾಡಬಾರದು ಅಂತ ಹೇಳ್ತಾರೆ. ಹಾಗೆ ಅಂತ ಸನ್ನಿಧಾನ ಮಾಡಬಾರದು. ಇವರು ಬತ್ತಲಾಗಿ ಸ್ನಾನ ಮಾಡ್ತಿದ್ರೆ, ಆದ್ರಿಂದ ನೀವು ಪಾಪಕ್ಕೆ ಪಾತ್ರರಾಗ್ತೀರಿ, ಪುಣ್ಯ ಭಾಜನರಾಗಬೇಕು. ಅದಕ್ಕೋಸ್ಕರ ಹೊರಗೆ ಬನ್ನಿ ಅಂತ ಹೇಳಿದ. ಹೊರಗೆ ಬನ್ನಿ ಅಂತ ಬಂದ ನಂತರ ಅವರಿಗೆ ಭಗವಂತ ಏನ್ ಮಾಡಿದ್ ಗೊತ್ತಾ, ಅವ್ರು ಏನ್ ಮಾಡಿದ್ನಂತೆ, 2 ಕೈ ಎತ್ತಿ ನನಗೆ ನಮಸ್ಕಾರ ಮಾಡಿ ಅಂತ ಹೇಳಿ. ಪಾಪ ಬಟ್ಟೆ ಇಲ್ಲ, ಅವರಿಗೆ ಕೈ ಎತ್ತಿ ನಮಸ್ಕಾರ ಮಾಡಿ. ಯಾಕೆ ಹೀಗೆ ಹೇಳಿದ ಅಂದ್ರೆ, ಅದರ ಅರ್ಥ ಏನು ಗೊತ್ತಾ, ಭಗವಂತ ಹೇಳಿದ್ರೆ ಹಿನ್ನೆಲೆ ಏನು ಅಂದ್ರೆ, ಎಲ್ಲಾ ಪಾಪಗಳಿಗೂ ಕೂಡ ಪ್ರಾಯಶ್ಚಿತ್ತ ಏನು ಅಂದ್ರೆ ಭಕ್ತಿಯಿಂದ ಹರಿ ನಮಸ್ಕಾರವೇ ಅದಕ್ಕೆ ಪ್ರಾಯಶ್ಚಿತ್ತ. ಆದ್ರಿಂದ ಆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಅಂತ ಹೇಳಿ ಅವರಿಗೆ ಬಟ್ಟೆ ಕೊಟ್ಟ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಹೇಳಬೇಕಾದ್ರೆ ಏನನ್ನ ಹೇಳ್ತಾರೆ ಅಂತಂದ್ರೆ, ಕೃಷ್ಣ ಪರಮಾತ್ಮ ಅವರ ಬಟ್ಟೆಯನ್ನ ಕದ್ದ ಅನ್ನೋದಕ್ಕಿಂತಲೂ ಕೂಡ ಅಲ್ಲೆಲ್ಲೋ ಬಿಚ್ಚಿಟ್ಟ ಬಟ್ಟೆಯನ್ನ ಎತ್ತಿ ಕೊಟ್ಟ ಅಂತ ಹೇಳ್ರಿ ಅಂತ ಹೇಳ್ತಾರೆ ರಾಯರು. ಹೇಳಬೇಕಾದ್ರೆ ಅದೆಲ್ಲೋ ಇತ್ತು, ಹಾಗೆ ಮಾಡಬೇಡ್ರಿ, ಬತ್ತಲಾಗಿ ಮಾಡಬೇಡಿ, ಇದನ್ನ ಹಾಕೊಳ್ರಿ ಅಂತ ಹೇಳಿ ಬಟ್ಟೆಯನ್ನ ಎತ್ತಿ ಕೊಟ್ಟ ಭಗವಂತ ಅಂತ ಹಾಗೆ ಅರ್ಥ ಮಾಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳುವಾಗ ಅದನ್ನ ವಿಶೇಷವಾಗಿ ನಿರೂಪಣೆ ಮಾಡುತ್ತಾರೆ. ಈ ರೀತಿ ಅವರೆಲ್ಲ ಮಾಡಿರುವಂತಹದ್ದು. ಆಮೇಲೆ ಪರಮಾತ್ಮ ಇವರು ಕಾತ್ಯಾಯನಿ ವ್ರತವನ್ನ ಮಾಡಿದ್ರಲ್ಲ, ಈ ಕಾತ್ಯಾಯನಿ ವ್ರತ ಅಂತಂದ್ರೆ ಯಾರ ವ್ರತ ಇದು? ಕಾತ್ಯಾಯನಿ ಅಂದ್ರೆ ಬಹಳ ಜನ ತಿಳ್ಕೊಂಡಿದ್ದೇನು ಅಂದ್ರೆ, ಕಾತ್ಯಾಯನಿ ವ್ರತ ಅಂದ್ರೆ ದುರ್ಗಾದೇವಿಯ ವ್ರತ ಅಂತ. ಯಾಕೆಂದ್ರೆ ಕೋಶಗಳಲ್ಲೆಲ್ಲ ಹೇಳುವಾಗ ಉಮಾ ಕಾತ್ಯಾಯನಿ ಗೌರಿ ಮೃಡಾಣಿ ಚಂಡಿಕಾಂಬಿಕಾ ಆರ್ಯಾದಾಕ್ಷಾಯಣಿ ಚೈವ ಎಲ್ಲ ಇದೆಲ್ಲವೂ ಕೂಡ ಪಾರ್ವತಿಗೆ ಹೇಳುವಂತ ಪರ್ಯಾಯ ಪದಗಳು. ಆದ್ರಿಂದ ಕಾತ್ಯಾಯನಿ ಅನ್ನುವಂತ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಕಾತ್ಯಾಯನಿ ಅಂತ ಹೇಳಿದ್ರೆ ಅದು ಈ ಪಾರ್ವತಿ ಅಂತ ಬಹಳ ಜನ ಅರ್ಥ ಮಾಡ್ತಾರೆ. ಆದ್ರೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಕಾತ್ಯಾಯನಿ ಅಂತ ಹೇಳಿದ್ರೆ ಅಲ್ಲ, ಪಾರ್ವತಿ ಅಲ್ಲ, ಮತ್ಯಾರು ಅಂತ ಹೇಳಿದ್ರೆ ಇದು ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ. ಲಕ್ಷ್ಮೀದೇವಿ ಇದು ಅಂತ ಕಾತ್ಯಾಯನಿ ಅಂದ್ರೆ. ಯಾಕೆ ಅಂದ್ರೆ ಬಹಳ ಯುಕ್ತಿಬದ್ಧವಾಗಿ ಹೇಳ್ತಾರೆ. ವಿಚಾರ ಮಾಡ್ರಿ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ವಾದಿರಾಜ ಸ್ವಾಮಿಗಳು. ಏನು ಅಂದ್ರೆ, ಇವರೆಲ್ಲ ವ್ರತ ಮಾಡ್ತಿರೋದು ಏನಂತ, ನಂದಗೋಪ ಸುತಂ ದೇವಂ ಪತಿಮ್ಮೆ ಕುರು, ಅಂದ್ರೆ ನಂದಗೋಪನ ಮಗನಾದಂತ ಕೃಷ್ಣ ನಮ್ಮ ಗಂಡ ಆಗಬೇಕು ಅಂತ ವ್ರತ ಮಾಡ್ತಿದ್ದಾರೆ. ಈ ವ್ರತ ಮಾಡಬೇಕಾದ್ರೆ ಕೇಳ್ತಾ ಇರೋದು ಯಾರನ್ನ? ನಂದಗೋಪನ ಮಗ ನಮ್ಮ ಗಂಡ ಆಗಬೇಕು ಅಂತ ಕೇಳೋದು ಯಾರನ್ನ? ಪಾರ್ವತಿಯನ್ನ ಅಂತ ಹೇಳ್ತಿದ್ದೀರಿ. ಪಾರ್ವತಿಯನ್ನ ಕೇಳ್ತಿದ್ದಾರೆ ಅಂತಂದ್ರೆ, ಪಾರ್ವತಿನ ಕೇಳಿದ್ರೆ ಏನ್ ಮಾಡ್ತಾಳೆ ಪಾಪ? ಅವಳಿಗೇನು ಅಧಿಕಾರ ಇದೆ?
ಈ ಕೃಷ್ಣನ್ನ ಮದುವೆ ಮಾಡಿಕೊಳ್ಳಿಕ್ಕೆ ನಿಮಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಲಿಕ್ಕೆ ಅಧಿಕಾರ ಇವಳಿಗೇನಿದೆ ಪಾಪ, ಏನಿಲ್ಲ. ಅದರಿಂದಾಗಿ ಅದನ್ನ ಅವಳನ್ನ ಕೇಳ್ತಾರೆ, ಪಾರ್ವತಿನ ಕೇಳ್ತಾರೆ ಅಂದ್ರೆ ಅದ್ರಲ್ಲಿ ಅರ್ಥ ಇಲ್ಲ. ಇನ್ ಕೇಳೋದಾದ್ರೆ ಏನ್ ಮಾಡಬೇಕು, ಲಕ್ಷ್ಮಿನ್ ಕೇಳಬೇಕಾದ್ರೆ. ಲಕ್ಷ್ಮಿನ್ ಕೇಳಿದ್ರೆ ಸರಿ ಆಗ್ತದೆ. ಯಾಕೆ ಅಂದ್ರೆ ಲಕ್ಷ್ಮಿ ಗಂಡ ಇವನು. ಹಾಗಾಗಿ ಲಕ್ಷ್ಮೀ ಗಂಡ ಆದ್ರಿಂದಾಗಿ ಲಕ್ಷ್ಮೀ ದೇವಿಯನ್ನ ಕೇಳಿದ್ರೆ ನಿನ್ನ ಗಂಡನ ಮದುವೆ ಮಾಡ್ಕೊಳ್ಳಿಕ್ಕೆ ಒಂದ್ ಸ್ವಲ್ಪ ಅವಕಾಶ ಮಾಡಿಕೊಡು ಅಂತಂದ್ರೆ ಅವಳನ್ನ ಕೇಳೋದೊಂದು ಅರ್ಥ ಇದೆ. ಆದ್ರೂ ಅದನ್ನ ಕೇಳಿದ್ರು ಕೂಡ ಯಾರಾದ್ರೂ ಹೋಗಿ ಒಬ್ಬ ಒಳ್ಳೆ ಪತಿವ್ರತೆ ಹತ್ರ ಹೋಗ್ಬಿಟ್ಟು ನಿನ್ನ ಗಂಡನ್ ನನ್ ಗಂಡ ಮಾಡ್ಕೊಳ್ತೀನಿ ಕೊಡು ಅಂದ್ರೆ ಸುಮ್ಮನಿರ್ತಾಳೆ ನಾವು, ಕಪಾಳ ಪಡೆದು ಕಳಿಸ್ತಾಳೆ. ಹಾಗೆ ಲಕ್ಷ್ಮೀ ದೇವಿಯನ್ನ ಕೇಳಿದ್ರು ಕೂಡ ಅದು ತಪ್ಪಾಗಲ್ವೇ? ಮತ್ತದು ಹೆಂಗೆ ಅಂತಂದ್ರೆ ಅದಕ್ಕೆ ವಾದಿರಾಜರು ಹೇಳ್ತಾರೆ ಇಲ್ಲಿ, ಕಾತ್ಯಾಯನಿ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಗೆ 3 ರೂಪಗಳಿದೆ ಅಂತ. ಶ್ರೀ ಭೂ ದುರ್ಗಾ ಅಂತ. ಶ್ರೀ ಭೂ ದುರ್ಗಾ, ಅದರಲ್ಲಿ ಶ್ರೀದೇವಿ ರುಕ್ಮಿಣಿ ಆಗಿದ್ದಾಳೆ, ಭೂದೇವಿ ಸತ್ಯಭಾಮಿ ಆಗಿದ್ದಾಳೆ, ಮದುವೆ ಮಾಡ್ಕೊಳ್ತಾರೆ ಕೃಷ್ಣನ. ಆದ್ರೆ ದುರ್ಗೆ ತಂಗಿಯಾಗಿದ್ದಾಳೆ. ಅವಳು ಈ ಕೃಷ್ಣಾವತಾರದಲ್ಲಿ ಭಗವಂತನನ್ನ ಮದುವೆ ಮಾಡಿಕೊಳ್ಳೋದೇ ಇಲ್ಲ. ಆದರೆ ಅವಳು ನಿಜವಾದ ಹೆಂಡತಿ ಮೂಲದಲ್ಲಿ. ಆದ್ರಿಂದಾಗಿ ಕಾತ್ಯಾಯನೆ ಅಂದ್ರೆ ದುರ್ಗಾದೇವಿ. ಆ ದುರ್ಗಾದೇವಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾರೆ, ಏನಾದ್ರೂ ಕೂಡ ಈ ಜನ್ಮದಲ್ಲಿ ನೀನಂತೂ ಮದುವೆ ಮಾಡಿಕೊಳ್ಳಲ್ಲ, ನಮಗಾದ್ರೂ ಈ ಜನ್ಮದಲ್ಲಿ ಅವಕಾಶ ಮಾಡಿಕೊಡು ಅಂತ ಕೇಳಿಕೊಂಡ್ರಂತೆ. ಅದಕ್ಕೆ ಒಂದು ರೂಪದಲ್ಲಿ ಲಕ್ಷ್ಮೀದೇವಿ ಅವರ ಒಳಗೆ ಬಂದು ಆಯ್ತು ಮದುವೆ ಮಾಡಿಕೊಳ್ಳ್ರಿ ಅಂತ ಅವಕಾಶವನ್ನ ಮಾಡಿಕೊಟ್ರು ಅಂತ. ಹಾಗಾಗಿ ಕಾತ್ಯಾಯನಿ ಮಹಾಮಾಯೆ ಅಂತಂದ್ರೆ ಅದನ್ನ ಯಾರ್ಯಾರು ಅಂತ ಅರ್ಥ ಮಾಡ್ಕೊಳ್ಬೇಡಿ, ಸಾಕ್ಷಾತ್ತು ದುರ್ಗಾದೇವಿ ಅಂತ ತಿಳ್ಕೊಳ್ಬೇಕು ಅಂತ. ಹಾಗೆ ದುರ್ಗಾದೇವಿ ಅನುಗ್ರಹ ಮಾಡಿದ್ಲು. ಈ ರೀತಿ ಅವರಿಗೆಲ್ಲ ವಸ್ತ್ರವನ್ನ ಕೊಟ್ಟು ಮುಂದೆ ಅವರನ್ನು ವಿವಾಹವೂ ಮಾಡಿಕೊಳ್ತಾನೆ ಪರಮಾತ್ಮ. ಈ ರೀತಿ ಅನುಗ್ರಹ ಮಾಡಿದ ಅಂತ ತಿಳ್ಕೊಳ್ಬೇಕು. ಮುಂದೆ ಭಗವಂತ ಇನ್ನೂ ಅನೇಕ ಲೀಲೆಗಳನ್ನ ಪರಮಾತ್ಮ ಈ ಬೆಟ್ಟವನ್ನ ಎತ್ತುತ್ತಾನೆ. ಒಂದ್ಸರ್ತಿ ಗೋವರ್ಧನಗಿರಿ ಅಂತ ಪರ್ವತ, ಅದನ್ನು ಎತ್ತುವುದು, ಅಲ್ಲಿಂದ ಮತ್ತೆ ಮಥುರಾ ಪಟ್ಟಣಕ್ಕೆ ಹೋಗೋದು, ಆ ಕಂಸನ ಸಂಹಾರ ಇನ್ನು ಬಹಳ ದೂರ ಇದೆ ನಮ್ದು. ಅಂದ್ರೆ ಇನ್ನೊಂದು 2-3 ದಿವಸದಲ್ಲಿ ಬಹಳ ಕಥೆಗಳು ಹೇಳಬೇಕು ಅದರಲ್ಲಿ. ಅದನ್ನೆಲ್ಲ ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣಮಸ್ತು.